ಹೊರಗಡೆ ಏನೇನು ಆಗ್ತಾ ಇದೆ ಅನ್ನೋದು ನಂಗೆ ಒಳಗಡೆ ಇದ್ದಾಗಲೇ ಗೊತ್ತಾಗ್ತಾ ಇತ್ತು. ತುಂಬಾ ಹೊರಗಡೆ ಟೆಲಿಕಾಸ್ಟ್ ಆಗಿರಲ್ಲ 1.5 hour ಅಲ್ಲಿ. ತುಗಲಕ್ ದರ್ಬಾರ್ ತರ ಇತ್ತು ಅದು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಾ ಇರ್ತೀರಾ, ತಪ್ಪು ಹಾಡು ಹೇಳೋದು, ರಾತ್ರಿ ಬೆಳಗಾಗೋಷ್ಟು ವೈರಲ್ ಆಗೋದು, ಆಮೇಲೆ ನೆಕ್ಸ್ಟ್ ಅವರು ಹೋಗ್ತಾರೆ ಟೇಪ್ ಕಟಿಂಗಿಗೆ ಹೋಗ್ತಾರೆ, ಮತ್ತೆ ಚಾನೆಲ್ಗಳು ಹೋಗಿ ಮೈಕ್ ಹಿಡಿಯುತ್ತೆ. ಅಂದ್ರೆ ಏನ್ ಸಾಧನೆ? ನನಗೆ ಪರ್ಸ್ನಲಿ ರಕ್ಷಿತಾ ಇಷ್ಟನಾ? ಖಂಡಿತ ಇಷ್ಟ ಆಗಲ್ಲ. ನನಗೆ ಇರಿಟೇಟೇ ಇವತ್ತು. ಒಂದು ಕ್ಷೇತ್ರದಲ್ಲಿ ಮೇಲ್ ಬರಬೇಕು ಅಂದರೆ ತುಂಬ ಕಷ್ಟಪಟ್ಟಿರ್ತೀವಿ. ಓಕೆ, ಈಗ ಅವ್ರು ಪಡಲ್ವಾ? ಈಗ ರಕ್ಷಿತಾ ಪಡಲ್ವಾ? ಖಂಡಿತ ಅವಳು ಯೂಟ್ಯೂಬಿಗೆ ಏನು ಕಂಟೆಂಟ್ ಮಾಡಬೇಕು, ಹೋಗ್ತಾಳೆ ಪಾಪ ಮುಂಬೈಯಿಂದ ಉಡುಪಿಗೆ ಹೋಗಿ ಮೀನೆಲ್ಲ ತೊಳೆದು ನಾಯಿಗೆ ಹಾಕಿ ಏನೋ ಒಂದು ಕಂಟೆಂಟ್ ಮಾಡ್ತಾ ಇದ್ದಾಳೆ. ಈಗ ಸೋಷಿಯಲ್ ಮೀಡಿಯಾ ಬಂದಾಗ ಈ ಥರದವ್ರಿಗೆ ತುಂಬ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅದು. ಅವರಿಬ್ಬರು ಎಂಟ್ರಿ ಆದ ನಂತರ ಆಟದ ಡೈರೆಕ್ಷನ್ ಎಲ್ಲೋ ಬೇರೆ ಥರನೇ ಹೋಗ್ಬಿಡ್ತು, ತುಂಬ ಇನ್ನೂ ವೈಲ್ಡ್ ಆಗಿ ಹೋಗ್ಬಿಡ್ತು ಮನೆ ಅಂತ ಏನಾರು ಅನ್ನಿಸ್ತು. ಮೋಸ್ಟ್ಲಿ ಅದೇ ವೈಲ್ಡ್ ಆಗಲಿ ಅಂತ ಈ ವೈಲ್ಡ್ ಕಾರ್ಡ್ ಎಂಟ್ರಿ ಕಳಿಸಿದ್ದಾರೆ ಅನ್ಸುತ್ತೆ. ರಜತ್ನ ಸ್ವಲ್ಪ ಟ್ರಿಗರ್ ಮಾಡಲಿ ಅಶ್ವಿನಿ ಅವ್ರನ್ನ ಅಂತಾನೆ ಕಳಿಸಿರ್ಬೋದು ಅಂತ ನಂಗೆ ಅನ್ನಿಸ್ತಾ ಇದೆ. ಯಾಕೆಂದ್ರೆ ನಾವಿಬ್ರು ಸಿಂಗಲ್ ಪೇರೆಂಟ್ ಅಲ್ವಾ, ನಾವಿಬ್ರು ಇಷ್ಟು ಜೋರಿರೋಕ್ಕೆ ನಮ್ಮ ಗಂಡಂದ್ರನ್ನ ಬಿಟ್ಟಿರ್ತೀವಿ ಅಂತೆಲ್ಲ ಟೋಲಾಗಿರುತ್ತೆ ನೋಡಿ. ಆಚೆ ನಾನು ಒಳಗಡೆನೆ ಹೇಳ್ತಿದ್ದೆ, ನಂಗೆ ಐಡಿಯಾ ಇತ್ತು. ತಿರುವಂತಪುರ ರಕ್ಷಿತಾ ಮಂಗಳೂರವರು ಅವ್ರಿಗಿರೋ ಆ ಸಪೋರ್ಟ್ ನೋಡಿದ್ರೆ ನಂಗೆ ನಿಜವಾಗ್ಲೂ ಹೊಟ್ಟೆ ಉರಿ ಆಗುತ್ತೆ. ನಾನೇನಾದ್ರೂ ಅಲ್ಲಿ ಹುಟ್ಟಿದ್ರೆ ನಾನು ಇನ್ನೂ ಎಷ್ಟು ಚೆನ್ನಾಗಿ ಇಷ್ಟಪಡೋರೇನೋ. ನಜರ್ ಇಸ್ ರಿಯಲ್ ಅಂತ ಹೇಳ್ತಾರೆ. ಸೊ ನೀವು ನಂಬ್ತೀರ ಅದನ್ನ? ನಾನು ಒಂದು ಕ್ಷಣ ಕೂಡ ಹಿಂಗೆ ಆಗ್ತೀವಿ, ನಾವು ದೂರ ಆಗ್ತೀವಿ ಅಂತ ಯಾವತ್ತೂ ಅನ್ಕೊಂಡಿಲ್ಲ. ಜಗಳ ಆಡ್ಕೊಂಡು ಒಟ್ಟಿಗೆ. ಯಾಕಂದ್ರೆ ನಾವು ಮದುವೆ ಆದಾಗಿಂದನೂ ಜಗಳ ಇತ್ತು. ನನ್ನಲ್ಲಿ ಇಷ್ಟು ಹಾರ್ಡ್ ವರ್ಕ್ ಇದ್ದು, ಇಷ್ಟು ಒಳ್ಳೆತನ ಇದ್ರು ಹಿಂಗಾಗುತ್ತೆ ಅಂದರೆ ಹಣೆ ಬರಹ ಅಥವಾ ಪೂರ್ವ ಜನ್ಮದ ಕರ್ಮಗಳು ಏನೋ ಈ ಜನ್ಮದಲ್ಲಿ ಅನುಭವಿಸ್ತಾ ಇರ್ತೀವಿ. ಎಲ್ಲಿ ಮೈನಸ್ ಆಯ್ತು ಹಾಗಾದ್ರೆ? ಐ ಥಿಂಕ್ ಅದೃಷ್ಟದಲ್ಲಿ ಮೈನಸ್ ಆದೆ ಅನ್ಸುತ್ತೆ. ಆಟ ಆಡಿದ್ದೀನಿ, ಒಂದು ಶೋ ದೃಷ್ಟಿಕೋನದಲ್ಲಿ ಏನದು ಕಂಟೆಂಟ್ ಬೇಕೋ ಅದನ್ನು ಕೊಟ್ಟಿದ್ದೀನಿ. ಕೆಲವರೆಲ್ಲ ಗೊತ್ತಲ್ಲ, ತಪ್ಪು ಮಾಡಿದ್ರು ಸರಿ ಮಾಡಿದ್ರು ಯಾರ ಪರ ಇರ್ತಾರೋ ಅವ್ರ ಪರನೇ ಮಾತಾಡ್ತಾ ಇರ್ತಾರೆ. ಮಂಗಳೂರವ್ರಿಗೆ ನಿಮ್ಮ ಮೇಲೆ ಭಾರಿ ಬೇಜಾರಿದೆ. ಸೊ ಮಂಗಳೂರವ್ರಿಗೆ ಏನು ಹೇಳ್ತೀರಾ? ಮಂಗಳೂರಿಗೆ ಹೋಗ್ಬೇಕಂದ್ರೆ ಸಕಲೇಶ್ಪುರ ಮೇಲೆ ಹೋಗ್ಬೇಕು. ಸೊ ಘಾಟ್ ಶುರು ಆಗೋಕ್ಕಿಂತ ಮುಂಚೆ ಸಿಗೋದೆ ಸಕಲೇಶ್ಪುರ. ನಿಮ್ಗೆ ಏನೇ ಬೇಜಾರಿದ್ರು ಸಕಲೇಶ್ಪುರದಲ್ಲಿ ನಿಲ್ಸಿ ಒಂದು ಕಾಫಿ ಕುಡೀರಿ, ಎಲ್ಲ ಸರಿ ಹೋಗ್ಬಿಡುತ್ತೆ. ನಮಸ್ಕಾರ, ಇದು ರೆಡ್ ರಿವೈಂಡ್. ನಾನು ಪವಿತ್ರ ಬಿತ್ಕಲ್ಕಟ್ಟೆ. ಸಾಕಷ್ಟು ದಿನಗಳಾದ ಮೇಲೆ ಮತ್ತೆ ಕ್ಯಾಮ್ರಾ ಮುಂದೆ ಬಂದಿದ್ದೀನಿ ಅಂದರೆ ಅರ್ಥ ಒಬ್ಬರು ಸೂಪರ್ ಡೂಪರ್ ಆಗಿರುವಂತಹ ಕ್ಯೂಟ್ ಸೆಲೆಬ್ರಿಟಿಯ ಜೊತೆಗೆ ಬಂದಿದ್ದೀನಿ ಅಂತ. ಸೊ ಅದಂತೂ ಪಕ್ಕಾ. ಸೊ ರೆಡ್ ರಿವೈಂಡ್ನಲ್ಲಿ ಇವತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ಜಾಯ್ನ್ ಆಗಿದ್ದಾರೆ. ಸೊ ಒಬ್ಬರು ಬ್ಯೂಟಿಫುಲ್ ಆದಂತಹ ಸಂತೂರ್ ಮಮ್ಮಿ ಅಂತಲೇ ಫೇಮಸ್ ಆಗಿರುವಂತಹ, ಸದ್ಯಕ್ಕೆ ರೀಸೆಂಟಾಗಿ ಬಿಗ್ ಬಾಸ್ 12ರಿಂದ ಎಕ್ಸಿಟ್ ಆಗಿರುವಂತಹ ಜಾನ್ವಿ ಅವರು. ಜಾನ್ವಿ ಅವರೇ, ವೆಲ್ಕಮ್ ಟು ರೆಡ್ FM ಆ್ಯಂಡ್ ಮೈ ಶೋ. ಥ್ಯಾಂಕ್ ಯು ವೆರಿ ಮಚ್ ಪವಿತ್ರ ಅವರೇ. ಸೊ ಹೇಗಿತ್ತು ಬಿಗ್ ಬಾಸ್? ಬಿಗ್ ಬಾಸ್ ಸಖತ್ತಾಗಿತ್ತು. ನೀವೇನು ಸೂಪರ್ ಡೂಪರ್ ಅಂದರು ಹಾಗೆ ಸೂಪರ್ ಡೂಪರ್ ಆಗಿತ್ತು. ನಾನು ಸುಮಾರು ಕಡೆ ಹೇಳ್ದಾಗೆ ಅದೊಂದು ಬೇರೆದೇ ಪ್ರಪಂಚ. ಆ ಎಕ್ಸ್ಪೀರಿಯನ್ಸ್ ಬಹುಶಃ ಈ ಜಗತ್ತಿನ ಯಾವುದೇ ಮೂಲೆಗೆ ಹೋದರೂ ನಮಗೆ ಸಿಗೋದಿಲ್ಲ. ಸೊ ನೋಡಿ, ಕೈಯಲ್ಲಿ ಬಂದ ತಕ್ಷಣ ನಮ್ಗೆ ಇಲ್ಲಿ ಮೊಬೈಲ್ ಇರುತ್ತೆ, ಏನೋ ಒಂದು ಮಾಡ್ತಾ ಇರ್ತೀವಿ, ಬಟ್ ಅದು ಯಾವುದು ನಮ್ಗಲ್ಲಿ ನೆನಪೇ ಆಗಲ್ಲ. ಅಂಥದ್ದು ಒಂದು ವಿಚಿತ್ರ, ವಿಸ್ಮಯಕಾರಿ, ವಿಶೇಷವಾದಂಥ ಒಂದು ಪ್ರಪಂಚನ ಬಿಗ್ ಬಾಸ್ ಕಟ್ಕೊಟ್ಟಿರ್ತಾರೆ ನಮಗೆ. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಓಕೆ, ಸೊ ಬಿಗ್ ಬಾಸ್ ಜಾನ್ವಿ ಅವರಿಗೆ ಪ್ಲಸ್ ಆಯ್ತಾ ಮೈನಸ್ ಆಯ್ತಾ? ಐ ಥಿಂಕ್ ಅದನ್ನು ನಾವು ಹೇಗೆ ತೊಗೋತೀವಿ ಹಾಗೆ. ಹೊರಗಡೆ ಬಂದಾಗ ಏನೋ ನಾವು ಹಂಗೆ ಮಾಡಿಬಿಟ್ವಿ ಹಿಂಗೆ ಮಾಡಿಬಿಟ್ವಿ ಅಂತ ಹೇಳಿ ನೆಗೆಟಿವ್ ಮಾತಾಡೋದು, ಅದೆಲ್ಲ ನನ್ನ ಬಿಗ್ ಬಾಸ್ ಹೋಗೋ ಮುಂಚೆನೇ ನಾನು ಪ್ರಿಪೇರ್ ಆಗಿ ಹೋಗಿದ್ದೆ. ಸೊ ಹಾಗಾಗಿ ನಾನು ಈ ನೆಗೆಟಿವಲ್ಲೂ ನಾನು ಪಾಸಿಟಿವ್ನೇ ಕಂಡು ಹುಡ್ಕೊಳ್ಳು. ಹಂಗೆ ನೋಡಿದ್ರೆ ನನಗೆ ಒಂಥರ ಪ್ಲಸ್ ಆಗಿದೆ. ನನಗೆ ಜಾನ್ವಿನ ಒಂದು ಸಾಫ್ಟ್ ಜಾನ್ವಿ, ಸೈಲೆಂಟ್ ಜಾನ್ವಿನ ನೋಡ್ತಾ ಇದ್ರು. ಸೊ ಅದನ್ನು ಎಲ್ಲೋ ಒಂದು ಕಡೆ ಅವರು ಲೈಕ್ ಹೇಗೆ ಅಂತ ಹೇಳಿ ಒಂದು ಸಾಫ್ಟ್ ಆಗಿರೋದಕ್ಕೆ, ಸೊ ಅವರ ಒಂದು ಮಾತಾಡೋ ರೀತಿ, ಅಪ್ರೋಚ್ ಅದು ಬೇರೆನೇ ಇರುತ್ತೆ. ಬಟ್ ಇವಾಗ ಈ ಅಪ್ರೋಚೇ ಬೇರೆ. ಎಲ್ಲರೂ ಒಂದು ಮೆಸೇಜ್ ಮಾಡೋಕ್ಕೂ ಹೆದರ್ತಾ ಇದ್ರು. ಒಂದು ಮೆಸೇಜ್ ಬರಲ್ಲ ಇನ್ಸ್ಟಾಗ್ರಾಮಲ್ಲಿ. ಮುಂಚೆ ಆದರೆ ಹಾಗೆ ಹಿಂಗೆ ಅಂತೆಲ್ಲ ಬರೋದು, ಫ್ಯಾನ್ಸ್ ಮೆಸೇಜ್ ಎಲ್ಲ. ಐ ಥಿಂಕ್ ಆಫ್ಟರ್ ಬಿಗ್ ಬಾಸ್ ಮೆಸೇಜ್ ಮಾಡೋಕ್ಕೂ ಹೆದರ್ಕೋತಾ ಇದ್ದಾರೆ ಅನ್ಸುತ್ತೆ. ಆ ವೇನಲ್ಲಿ ನನಗೆ ಪ್ಲಸ್ಸೇ ಆಯಿತು. ಇನ್ನೊಂದೇನು, ಈಗ ಈ ಬಿಗ್ ಬಾಸ್ ಇರುವಾಗ ಫೀವರಲ್ಲಿ ಒಳಗಡೆ ಸಣ್ಣ ಪುಟ್ಟ ತಪ್ಪು ಮಾಡಿದ್ರು ಏನೋ ದೊಡ್ಡದಾಗೋಗಿದೆ ಹಾಗೆ ಹಿಂಗೆ ಅಂತಾರೆ. ಆಚೆ ಕಡೆ ಎಷ್ಟೆಷ್ಟು ಸಮಸ್ಯೆಗಳಿರುತ್ತೆ. ಅದೆಲ್ಲ ಬಿಟ್ಟು ಬಿಗ್ ಬಾಸಲ್ಲಿ ಒಂದು ಪರ ವಿರೋಧ ಈ ಥರ ಚರ್ಚೆಗಳು ಆಗ್ತಾ ಇದೆ ಅಂತ ಅಂದಾಗ, ಸೊ ಅದು ಅಷ್ಟೇ. ಬಿಗ್ ಬಾಸ್ ಮುಗಿಯೋ ತನಕ ಆಮೇಲೆ ಎಲ್ಲ ಮರೀತಾರೆ. ನಾವೇನು ಅಂತ ಮಾಡಬಾರ್ದು ತಪ್ಪುಗಳನ್ನ ಮಾಡಿರಲ್ಲ. ಸೊ ಹಾಗಾಗಿ ನಾನು ಅದನ್ನು ಪಾಸಿಟಿವ್ ವೇನಲ್ಲೇ ತೊಗೋತೀನಿ. ಪ್ಲಸ್ಸೇ ಆಗಿದೆ ನನಗೆ. ಓಕೆ. ಸೊ ಜಾನ್ವಿ ಅವರು ಸಿನಿಮಾಗಳು ಮಾಡ್ತಾಯಿದ್ರು. ಸೊ ಅವ್ರದ್ದೇ ಒಂದು ಪ್ರೊಡಕ್ಷನ್ ಕೂಡ ಇತ್ತು, ಆ್ಯಂಕರಿಂಗ್ ಮಾಡ್ತಾಯಿದ್ರು, ಮಾಡಲಿಂಗ್ ಮಾಡ್ತಾಯಿದ್ರು, ಸೊ ಎಲ್ಲವೂ ಮಾಡ್ತಾಯಿದ್ರು. ಸೊ ಸಡನ್ ಆಗಿ ಬಿಗ್ ಬಾಸ್ನ ಅಗತ್ಯ ನಿಮಗಿದೆ ಅಂತ ಯಾಕೆ ಅನ್ನಿಸ್ತು?
ನನಗೆ ಮುಂಚೆಯಿಂದ ಇತ್ತು ಬಿಗ್ ಬಾಸ್ ಹೋಗಬೇಕು ಅಂತ. ನಾನು ನ್ಯೂಸ್ ಚಾನಲಲ್ಲೆಲ್ಲ ಇರುವಾಗಲೂ ನನಗೆ ಇನ್ನೊಂದು ಖುಷಿ ಏನಂದರೆ, ನನಗೆ ಇದೇನು ರೆಡ್ ಎಫ್ ಎಮ್ಗೆ ಬಂದಿದ್ದೀನಿ, ತವ್ರ ಮನೆಗೆ ಬಂದಂಗೆ ಆಗ್ತಾಯಿದೆ. ನಾನು ನ್ಯೂಸ್ ಚಾನಲ್ ಅಂದಾಗ ನನಗೆ ಉದಯ ನ್ಯೂಸೇ ನೆನಪಾಗಿದ್ದು, ಯಾಕಂದರೆ ಇದೇ ಸಂಸ್ಥೆನಲ್ಲಿ ನನ್ನ ಕರಿಯರ್ ಶುರು ಆಗಿದ್ದು. ಸೊ ಇವತ್ತು ನನ್ನ ತವ್ರ ಮನೆಗೆ ಬಂದಿರೋಷ್ಟು ತುಂಬ ಖುಷಿ ಇದೆ. ನಂಗೆ ಅಲ್ಲಿ ಕಾರ್ ಪಾರ್ಕ್ ಮಾಡುವಾಗ ಅದೇ ಫೀಲ್ ಆಗಿದ್ದು. ಸೊ ನಾನು ಇಲ್ಲಿಂದ ಬಿಟ್ಟು ಬೇರೆ ಬೇರೆ ಸಂಸ್ಥೆಗೆ ಹೋದಾಗ ನನ್ನ ಹೆಸರು ಹಿಂಗೆ ಸಂಭಾವಿತರ ಪಟ್ಟಿ, ಸಂಭಾವಿತ ಅಭ್ಯರ್ಥಿಗಳ ಪಟ್ಟಿ ಅಂದಾಗ ನನ್ನ ಹೆಸರು ಬರೋದು. ಸೊ ನಮ್ಮ ಮನೇಲೆಲ್ಲ ಬಿಗ್ ಬಾಸ್ಗೆಲ್ಲ ಕಳಿಸ್ತಾರೆ, ಯಾಕಂದ್ರೆ ನಾನು ಅವಾಗ ಅಂದರೆ ಜೊತೆಲಿ ಇದ್ವಲ್ಲ, ಸೊ ಅದಕ್ಕೆಲ್ಲ ಪರ್ಮಿಷನ್ ಇರಲಿಲ್ಲ, ಸುಮ್ಮನೆ ಹಾಕ್ತಾರೆ, ನಾವೇನು ಹೋಗಲ್ಲ ಅನ್ಕೋತಾ ಇದ್ದೆ. ಬಟ್ ನನ್ಗೆ ಆಸೆ ಅಂತೂ ಸ್ವಲ್ಪ ಇತ್ತು, ಹೋಗಬೇಕು, ಆ ಒಂದು ಎಕ್ಸ್ಪೀರಿಯನ್ಸ್ ತಗೋಬೇಕು ಅಂತ. ಓಕೆ, ನಾನು ಆ್ಯಂಕರ್ ಅಂತ ಹೇಳಿ ಒಂದಷ್ಟು ಜನಕ್ಕಂತೂ ಗೊತ್ತಿದೆ, ರೀಚ್ ಇತ್ತು. ಬಟ್ ಇದರ ರೀಚ್ ಬೇರೆದೇ ಲೆವೆಲ್. ಇನ್ನೂ ನಾವು ತುಂಬ ಜನಕ್ಕೆ ತಲುಪ್ತೀವಿ ಅನ್ನೋದೊಂದಿರುತ್ತೆ. ಮತ್ತು ಆ ಎಕ್ಸ್ಪೀರಿಯನ್ಸ್ ಮಾಡಬೇಕು, ಮೊಬೈಲ್ ಇರಲ್ಲ, ಏನಿರಲ್ಲ, ಹೇಗಿರುತ್ತೆ ಅದು, ಹೇಗೆ ನಾವು ಇರ್ಬೋದಾ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇತ್ತು. ಆ್ಯಂಡ್ ಸುದೀಪ್ ಸರ್ ಹೋಸ್ಟ್ ಮಾಡೋದು ಅಂದಾಗ ಅವರು ನನ್ನ ಫೇವ್ರೆಟ್ ಹೀರೋ. ಮತ್ತು ಅದೇ ಅವ್ರು BKNL ಕ್ಲಾಸ್ ತೊಗೊಂಡಿದ್ದಾರೆ, ಎಲ್ಲ ಬಿಡಿ, ಅದ್ರ ಆಚೆಗೆ ಅವರು ಇರ್ತಾರೆ ಅನ್ನೋದು ಎಲ್ಲ ಸೇರಿ ನನಗೊಂದು ಇನ್ನ ಹೆಚ್ಚಿನ ಜನರಿಗೆ ನಾನು ತಲುಪ್ತೀನಿ, ಯಾಕಂದ್ರೆ ಈ ಶೋಗೆ ಆ ಶಕ್ತಿ ಇದೆ ಅನ್ನೋದು ಗೊತ್ತಿತ್ತು. ಸೊ ಅದಕ್ಕೋಸ್ಕರ ಬಿಗ್ ಬಾಸ್. ಸೊ ಒಂದಿಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆ ಒಳಗಡೆ ಇದ್ರಿ, ಹೊರಗಡೆ ಬಂದಾಗ ನಿಮಗೆ ಸಿಕ್ಕಂಥ ಒಂದು ಬೆಸ್ಟ್ ಅಡ್ವೈಸ್ ಅಥವಾ ವರ್ಸ್ಟ್ ಅಡ್ವೈಸ್ ಅಂದ್ರೆ ಯಾವುದು? ಐ ಥಿಂಕ್ ಬೆಸ್ಟ್ ಅಡ್ವೈಸ್ ಅಂತೂ ಮಾಡ್ತಾನೆ ಇದ್ದಾರೆ ಎಲ್ರು. ಬಟ್ ನನಗೆ ಏನಂದ್ರೆ, ನಾನು ಅಲ್ಲಿ ಏನು ಮಾಡಿದ್ದೀನಿ, ನಾನು ಹೆಂಗಿದ್ನೋ ಹಂಗಿದ್ದೀನಿ. ಸೊ ಆಯಾ ಭರದಲ್ಲಿ ಕೆಲವು ತಪ್ಪುಗಳಾಗಿದೆ, ಹೌದು, ಅದನ್ನು ತಿದ್ಕೊಳ್ಳೋಣ, ಎಲ್ಲ ಮಾಡೋಣ. ನನಗೆ ಕೆಲವರು ಹೇಳ್ತಾರೆ, ಬೆಸ್ಟ್ ಅಂತ ಹೇಳೋಕ್ಕಾಗಲ್ಲ, ಸುಮಾರು ಅಡ್ವೈಸ್ ಸಿಕ್ಕಿದೆ. ನಾನು ಯಾವುದೇ ಅಡ್ವೈಸ್ ಸಿಕ್ಕಿದ್ರೂ ನನಗದು ಏನು ಅನ್ನಿಸ್ತಿರ್ಲಿಲ್ಲ, ಯಾಕಂದರೆ ಒಳಗಡೆ ಎಲ್ಲ ನನಗೇನು ಅನಿಸುತ್ತೋ ಅದನ್ನೇ ನಾನು ಸರಿ ಮಾಡಿ ಬರ್ತಿದ್ದೆ. ಅದನ್ನು ನಾನು ಬೆಸ್ಟ್ ಅಂತ ಹೇಳಲ್ಲ, ಅಡ್ವೈಸ್ಗಳು ಸಿಕ್ಕಿದೆ. ಇನ್ನೊಂದು ಸ್ವಲ್ಪ ನೀನು ಇನ್ನೂ ಇಂಡಿವಿಜುವಲ್ ಆಗಿ ಆಡಿದಿದ್ರೆ ನಿನಗಿನ್ನ ಸ್ವಲ್ಪ ಪೊಟೆನ್ಷಿಯಲ್ ಇರೋದ್ರಿಂದ ಎಲ್ಲೋ ನೀನು ಇನ್ನೊಬ್ರಿಗೆ ಹರ್ಟ್ ಆಗುತ್ತೆ ಅಂತ ಹೇಳಿ ನೀನು ಆಡಿ ತಪ್ಪು ಅನ್ನೋ ಥರ ಹೇಳಿದ್ರು. ಅದನ್ನು ನಾನು ಬೆಸ್ಟ್ ಅಂತ ನಾನು ಇದು ಮಾಡ್ತಿಲ್ಲ, ಬಟ್ ಅಡ್ವೈಸ್ ಈ ಥರ ಬಂದಿದೆ. ಅದು ಬೇಕಾಗಿತ್ತಾ ಅಂದ್ರೆ ಲೈಕ್ ಇದು ನನಗಲ್ಲ ಅಂತ ಅನ್ಸಿರೋ ತರದ್ದು ಅಡ್ವೈಸ್? ಸೇಮ್ ಅದೇನೆ, ಅದನ್ನ ಬೆಸ್ಟ್ ಅನ್ಬೋದು, ವರ್ಸ್ಟ್ ಅನ್ಬೋದು, ಅದನ್ನೇ ಹೇಳ್ತಿರ್ತಾರೆ. ಅಂದ್ರೆ ತುಂಬಾ ಜನ ಆ ಥರ ಹೇಳ್ತಾ ಇರ್ತಾರೆ, ಅದನ್ನೇ ನಾನು ತಗೋತೀನಿ, ಬೆಸ್ಟು ವರ್ಸ್ಟು. ಸೊ ನನ್ಗೆ ಯಾವುದು ಬೆಸ್ಟು ಅನ್ಸ್ಲಿಲ್ಲ, ವರ್ಸ್ಟು ಅನ್ಸ್ಲಿಲ್ಲ, ಒಟ್ಟಿನಲ್ಲಿ ಅಡ್ವೈಸ್ಗಳಂತೂ ಬಂತು. ಸೊ ಬಿಗ್ ಬಾಸ್ ಮನೆ ಒಳಗಡೆ ಹೋಗ್ಬೇಕಾದಾಗ ಅಂದ್ರೆ ಹೋಗುವ ಸಂದರ್ಭದಲ್ಲಿ ಜಾನ್ವಿ ಅವ್ರ ಬಗ್ಗೆ ಒಂದಿಷ್ಟು ಒಪಿನಿಯನ್ಗಳಿತ್ತು, ಅದೊಂದು ತುಂಬಾ ಪಾಸಿಟಿವ್ ಒಪಿನಿಯನ್ ಇತ್ತು. ಕೆಲವರಿಗೆ ಒಂದು ರೀತಿಯಾಗಿ ಇಲ್ಲ ಇವ್ರಿಗೆ ಬೇಕಾಗಿತ್ತು ಈ ಪ್ಲಾಟ್ಫಾರ್ಮ್ ಅಂತ, ಆ ರೀತಿಯ ಒಪಿನಿಯನ್ಗಳಿದ್ದು. ಒಳಗೆ ಹೋದ ಒಂದೇ ವಾರಕ್ಕೆ ಒಂದು ಸ್ಟೇಟ್ಮೆಂಟ್ ಇಂದಾಗಿ ಇಡೀ ಕರ್ನಾಟಕ ಜಾನ್ವಿ ಅವರನ್ನ ನೋಡುವ ರೀತಿನೇ ಬದಲಾಗಿ ಹೋಯ್ತು. ಸೊ ಅದು ತಪ್ಪು ಮಾಡಿದೆ ನಾನು ಆ ಸ್ಟೇಟ್ಮೆಂಟ್ ಕೊಟ್ಟು ಅಂತ ಏನಾದರೂ ಅನ್ಸಿದೆಯಾ ನಿಮಗೆ? ಯಾವ ಸ್ಟೇಟ್ಮೆಂಟ್? ಲೈಕ್ ಇವಾಗ ರಕ್ಷಿತಾ ಅವರನ್ನ ಎಲಿಮಿನೇಟ್ ಮಾಡಬೇಕಾದ ಸಂದರ್ಭದಲ್ಲಿ ನೀವು ಒಂದು ಹೇಳ್ತೀರಿ, ನೀವು ಹಾಗೆ ಹಿಂಗೆ ಮಾಡಿಬಿಟ್ಟು ವಿಡಿಯೋ ಮಾಡಿಬಿಟ್ಟು ವೈರಲ್ ಆಗಿ ಬಂದ್ಬಿಡೋದಲ್ಲ ಇಲ್ಲಿಗೆ. ಸೊ ಅವಾಗ ಎಲ್ಲರೂ ನಿಮ್ಮನ್ನು ಟಾರ್ಗೆಟ್ ಮಾಡಿದ್ರು ಡಿಜಿಟಲಿ, ಬಿಕಾಸ್ ನೀವು ಒಳಗಡೆ ಇದ್ರಿ, ಹೊರಗಡೆ ಇದ್ದವ್ರಿಗೆ ಗೊತ್ತಿತ್ತದು. ಹೇಗೆ ಹೇಳ್ಬಿಡ್ತಾರೆ ಇದನ್ನು, ಎಲ್ಲವೂ ಒಂದು ಟ್ಯಾಲೆಂಟ್ ಅಲ್ವಾ ಅಂತ. ಸೊ ಅದಾದ ನಂತರದಲ್ಲಿ ನಿಮ್ಮನ್ನು ನೋಡುವ ರೀತಿಯೇ ಬದಲಾಗಿ ಹೋಯಿತು ಫಸ್ಟ್ ವೀಕಿಂದಾನೆ ಅಂತ. ಸೊ ಒಳಗಡೆ ಹೋಗುವಾಗ ಪಾಸಿಟಿವ್ ಇತ್ತು ಅಂತ ಹೇಳಿದ್ರಿ. ಸೊ ಆ ಸ್ಟೇಟ್ಮೆಂಟ್ ನನಗೆ ಈಗಲೂ ನಿಲ್ತೀನಿ ನಾನು. ನನಗೇನಂದರೆ, ನಾನು ಹೇಳಿದೆ ಇವಾಗ ಉದಯ ನ್ಯೂಸಲ್ಲಿ ನನ್ನ ಕರಿಯರ್ ಶುರುವಾಗಿ 14 ವರ್ಷ ಆದಮೇಲೆ ಮತ್ತೆ ಅದೇ ಸಂಸ್ಥೆಗೆ ನಾನು ಬಂದಿದ್ದೀನಿ. ಬಂದ್ರೂ ಓಕೆ, ಒಂದು ಸ್ವಲ್ಪ ಗ್ರಾಫ್ ಮೇಲೆ ಹೋಗಿದೆ, ಅದು ಬಿಟ್ಟರೆ ನಾನೇನೋ ಬಿಲಿಯನಿಯರ್ ಆಗಿಲ್ಲ, ಏನೂ ಆಗಿಲ್ಲ, ಬಿಕಾಸ್ ಆಫ್ ಹಾರ್ಡ್ ವರ್ಕ್. ನನ್ನ ಹಾರ್ಡ್ ವರ್ಕಿಂದ ನಾನು ಸ್ಟೆಪ್ ಬೈ ಸ್ಟೆಪ್, ಓಕೆ ಉದಯ ಅದೊಂದಷ್ಟು ಚಾನಲ್ಗಳಾಯಿತು, ಈಗ ಬಿಗ್ ಬಾಸು ಮತ್ತೆ ಬಂದಿದ್ದೀನಿ, ಇನ್ನೂ ಕಷ್ಟಪಡ್ತಾ ಇದ್ದೀವಿ, ಅದನ್ನು ಎಂಜಾಯ್ ಮಾಡ್ತಾ ಇರ್ತೀವಿ. ಸೊ ನನಗೇನು ಅನ್ಸುತ್ತೆ, ನನಗೆ ಈ ಹಾರ್ಡ್ ವರ್ಕು ಅಂದರೆ ಅವರು ಹಾರ್ಡ್ ವರ್ಕ್ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ, ರಿಯಲ್ ಟ್ಯಾಲೆಂಟು ಅಥವಾ ಒಂಥರ ಫ್ಲೂಕ್ ಅನ್ನೋದು ನಾನು ಹೇಳಿದೆ ಅಷ್ಟೇ. ಯಾಕಂದರೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಾ ಇರ್ತೀರ, ತಪ್ಪು ಹಾಡು ಹೇಳೋದು, ರಾತ್ರಿ ಬೆಳಗಾಗೋಷ್ಟ್ರಲ್ಲಿ ವೈರಲ್ ಆಗೋದು, ಆಮೇಲೆ ನೆಕ್ಸ್ಟ್ ಅವರು ಹೋಗ್ತಾರೆ ಟೇಪ್ ಕಟ್ಟಿಂಗಿಗೆ ಹೋಗ್ತಾರೆ, ಮತ್ತು ಚಾನೆಲ್ಗಳು ಹೋಗಿ ಮೈಕ್ ಹಿಡಿಯುತ್ತೆ. ಅಂದರೆ ಏನು ಸಾಧನೆ? ಒಂದು ನೀನು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ತಕ್ಷಣ ಹಗಲು ಆಗೋ ಅಷ್ಟೊತ್ತಿಗೆ ನಿನಗೆ ಮೀಡಿಯಾದವ್ರು ಬಂದು ಮಾತಾಡ್ಸ್ತಾರೆ ಅಂದರೆ ಅಲ್ಲಿ ಏನಿದೆ, ಏನು ಪರಿಶ್ರಮ ಇದೆ, ಅಥವಾ ರಿಯಲ್ ಟ್ಯಾಲೆಂಟ್ ಏನಿದೆ ಅಂತ ನಾನು ಕೇಳೋದು. ಮತ್ತು ಯಾವುದೋ ಒಂದು ಕ್ರಿಕೆಟ್ ನೋಡೋಕೆ ಹೋಗಿರ್ತಾರೆ, ಒಂದು ಸಣ್ಣ ಎಕ್ಸ್ಪ್ರೆಷನಿಂದ ವೈರಲ್ ಆಗೋಗ್ತಾರೆ, ರಾತ್ರಿ ಬೆಳಗಾಗೋಷ್ಟರಲ್ಲಿ ಅವ್ರಿಗೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಜಾಸ್ತಿ ಆಗೋಗ್ತಾರೆ. ಅದರಲ್ಲಿ ಏನು ಅಲ್ವಾ?
ಎಷ್ಟೋ ಕಷ್ಟಪಟ್ಟು ರಾತ್ರಿ ಹಗಲು ಕೆಲಸಗಳನ್ನ ಮಾಡಿ ಒಂದು ಕ್ಷೇತ್ರದಲ್ಲಿ ಮೇಲ್ ಬರಬೇಕು ಅಂದರೆ ತುಂಬ ಕಷ್ಟಪಟ್ಟಿರ್ತೀವಿ. ಓಕೆ, ಈಗ ಅವ್ರು ಪಡಲ್ವಾ, ಈಗ ರಕ್ಷಿತಾ ಪಡಲ್ವಾ, ಖಂಡಿತ ಅವಳು ಯೂಟ್ಯೂಬಿಗೆ ಏನು ಕಂಟೆಂಟ್ ಮಾಡಬೇಕು, ಹೋಗ್ತಾಳೆ ಪಾಪ ಮುಂಬೈಯಿಂದ ಉಡುಪಿಗೆ ಹೋಗಿ ಮೀನೆಲ್ಲ ತೊಳೆದು ನಾಯಿಗೆ ಹಾಕಿ ಏನೋ ಒಂದು ಕಂಟೆಂಟ್ ಮಾಡ್ತಾ ಇದ್ದಾಳೆ, ಹೌದು. ಬಟ್ ಅದ್ರ ಆಚೆಗೆ ನನಗೇನು ಅನಿಸಿದ್ದು, ಈಗ ಸೋಷಿಯಲ್ ಮೀಡಿಯಾ ಬಂದಾಗ ಈ ಥರದವ್ರಿಗೆ ತುಂಬ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಅದು. ಜನನೂ ಇಷ್ಟಪಡ್ತಾರೆ ಅದನ್ನು, ಇನ್ನೋಸೆಂಟ್ ಅಂತನೋ ಒಂಥರ ಮಜಾ ಬರ್ತಾ ಇದೆ, ಒಳ್ಳೆ ಫನ್ ಅಂತನೋ. ಓಕೆ, ಸೋಷಿಯಲ್ ಮೀಡಿಯಾದಿಂದ ತುಂಬ ಜನಕ್ಕೆ ಈ ಥರ ಅದು ಪ್ಲ್ಯಾಟ್ಫಾರ್ಮ್ ಆಗಿದೆ, ಓಕೆ. ಬಟ್ ನಮ್ಮಿದ್ರಲ್ಲಿ ನಮ್ಗೆ ಈ ಥರ ಇರಲಿಲ್ಲ, ಏನೋ ಒಂದು ನಾವು ಫ್ಲೂಕಾಗಿ ಸೋಷಿಯಲ್ ಮೀಡಿಯಾ ಇಷ್ಟಿರಲಿಲ್ಲ. ಸೊ ನಾವು ಎಲ್ಲೆಲ್ಲಿಂದನೋ ಟೂ ವೀಲರಲ್ಲಿ ಬಂದು ನೈಟ್ ಶಿಫ್ಟ್ಗಳನ್ನ ಮಾಡಿ, ಹಾಗಿದ್ದಾಗ ರಿಯಲ್ ಟ್ಯಾಲೆಂಟ್ಗೆ ಫಸ್ಟು ಪ್ರಿಫರೆನ್ಸ್ ಕೊಡೋಣ ಅಂತ ಅಂದೆ. ಹಾಗಂತ ಅವ್ರು ಬೇಡ ಅಂತೂ ಹೇಳಿಲ್ಲ. ಈಗ 3 ಜನರಲ್ಲಿ 2 ಆರಿಸಿ ಅಂದಾಗ ನನಗೆ ಮಾಡು, ಓಕೆ, ಅಲ್ಲಿ ಒಳ್ಳೆ ಸಿಂಗರು, ಸಿನಿಮಾಗಳಿಗೆ ಹಾಡಿದ್ದಾರೆ, ಕಷ್ಟಪಟ್ಟು ಬಂದಿದ್ದಾರೆ, ಓಕೆ. ಸ್ಪಂದನೂ ಕೂಡ ನನಗೆ ಗೊತ್ತಿದ್ರು, ಒಂದು 4-5 ವರ್ಷ ಸೀರಿಯಲ್ಲು ಗೊತ್ತು. ಸೀರಿಯಲ್ ಹೋಗ್ಬೇಕಂದ್ರೆ 4 ಗಂಟೆ 3 ಗಂಟೆಗೆ ಎದ್ದೆಲ್ಲ ಹೋಗಿ ರೆಡಿಯಾಗಿ ಮನೆಗೆ ಬರೋಷ್ಟರಲ್ಲಿ 10-11 ಗಂಟೆ, ಏನೇ ಶೂಟ್ ಅಂದರೂ ಒಂಥರ ಟಯರ್ಡ್ ಫೀಲ್ ಆಗೇ ಆಗುತ್ತೆ. ಸೊ ಅದನ್ನು ಮಾತ್ರ ನಾನು ಅಲ್ಲಿ ಕನ್ಸಿಡರ್ ಮಾಡಿದೆ. ಸೊ ಅದಕ್ಕೆ ನಾವು ಕಾರಣ ಕೊಡಲೇಬೇಕು, ಏನು ಅನ್ಸುತ್ತೆ ಅದು ನೇರವಾಗಿ ಹೇಳಬೇಕು. ಸೊ ನೇರವಾಗಿ ಹೇಳಿದ್ದೀನಿ, ಬೇರೆಯವ್ರ ಥರ ಒಳ್ಳೆಯವರಾಗಕ್ಕೆ ಪಾಲಿಶ್ಡ್ ವೇನಲ್ಲಿ ನಾನು ಕಾರಣಗಳನ್ನ ಕೊಡ್ತಾ ಇರಲಿಲ್ಲ. ನನಗೇನು ಅನ್ಸುತ್ತೆ ಅದನ್ನು ನಾನು ನೇರವಾಗಿ ಹೇಳ್ತಾ ಇದ್ದೆ. ಸೊ ಈಗಲೂ ನನ್ನ ಹೇಳಿಕೆಗೆ ನಾನು ಬದ್ಧವಾಗಿದ್ದು, ನನಗೇನು ಅನಿಸಿದೆಯೋ ಅದನ್ನೆಲ್ಲ ಹೇಳಿದ್ದೀನಿ. ಹಾಗಂತ ಅವ್ರಿಗೆ ಯಾವುದೇ ವೇದಿಕೆ ಸಿಗಬಾರ್ದು ಅಂತ ಅಲ್ಲ. ಅದು ಈಗ ಎಲ್ಲೋ ಒಂದು ಕಡೆ ಫ್ಲೂಕಾಗಿ ವೈರಲ್ ಆಗೋದು, ಫಾಲೋವರ್ಸ್ ಆಗೋದು, ಅವ್ರಿಗೆ ಎಂಡೋರ್ಸ್ಮೆಂಟು ಅದು ಇದು ಎಲ್ಲ ಸಿಗುತ್ತೆ ಅಂತ ಅಂದಾಗ ನನಗೆಲ್ಲೋ ಅದು ನನಗೆ ಹಾರ್ಡ್ ವರ್ಕೇ ಫಸ್ಟು ಅನ್ನೋ ಥರ. ಸೊ ಹಾಗಾಗಿ ನಾನು ರಿಯಲ್ ಟ್ಯಾಲೆಂಟ್ಗೆ ತುಂಬ ಹಾರ್ಡ್ ವರ್ಕ್ ಮಾಡೋರಿಗೆ ಫಸ್ಟು ಅವ್ರಿಗೆ ಪ್ರಿಫರೆನ್ಸ್ ಕೊಡಲಿ ಅಂತ ಹೇಳಿರೋದು. ಸೊ ಅದಿಲ್ಲಿ ಆಚೆ ಕಡೆ ಹೌದು, ನಾವು ಏನೇ ಒಂದು ಮಾಡಿದ್ರು ಪರ ವಿರೋಧ ಚರ್ಚೆ ಆಗುತ್ತೆ. ಅಲ್ಲಿ ನಾವು ಸ್ಪಂದನನ ವಾಪಸ್ ಕಳಿಸಿದ್ರೆ, ಅವಾಗ ಸ್ಪಂದನನ ಕಳಿಸಿದ್ರು, ಪಾಪ ಅಷ್ಟು ಸೀರಿಯಲ್ ಮಾಡಿ ಕಷ್ಟಪಟ್ಟಿದ್ದಾರೆ, ಇವ್ರಿಗೇನು ಗೊತ್ತು ಅಂತ. ಓಕೆ, 2 ಹುಡುಗಿರ್ನ ಇಟ್ಕೊಳ್ಳೋಣ ಅಂತ ಮಾಡು ಕಳಿಸಿದ್ದಿದ್ರೆ, ಅಯ್ಯೋ ಅವ್ನು ಅಷ್ಟು ಚೆನ್ನಾಗಿ ಹಾಡು ಹೇಳ್ತಾ ಇದ್ದ, ಹುಡುಗ ನಂಗೆ ಅನ್ಯಾಯ ಮಾಡಿದ್ರು ಅಂತ ಏನು ಮಾಡಿದ್ರು ಹೇಳ್ತಾರೆ. ಬಟ್ ನನಗೆ ಅಲ್ಲಿ ಬಿಗ್ ಬಾಸ್ ಅಲ್ಲಿ ನಾವು ಅಯ್ಯೋ ಅನ್ಯಾಯ ಆಗುತ್ತೆ ಬಿಗ್ ಬಾಸ್, 3 ಜನನ ಇಟ್ಕೊಳ್ಳೋಣ ಅಂದ್ರೆ ನಮಗೆ ಉಗಿತಾರೆ ಬಿಗ್ ಬಾಸ್. ಸೊ ಏನೇ ಆದರೂ ಅಂದೇ ಅಂತಾರೆ ಜನ ಅಂತ ಆದರೆ ನಾವು ಏನು ಮಾಡೋಕ್ಕಾಗಲ್ಲ. ನಾವು ಏನು ಹೇಳಿಕೆ ಅವತ್ತು ಕೊಟ್ಟಿರ್ತವೋ ಅದಕ್ಕೆ ನಾನು ಈಗಲೂ ಬದ್ಧವಾಗಿದ್ದೀನಿ. ನನ್ನ ಹೇಳಿಕೆಗಂತೂ ನಾನು ಈಗಲೂ ಸ್ಟ್ಯಾಂಡ್ ಆಗಿರ್ತೀನಿ. ಹಾಗಂತ ಅವ್ರಿಗೆ ಪ್ಲಾಟ್ಫಾರ್ಮೇ ಸಿಗಬಾರ್ದು ಅಂತ ಅಲ್ಲ, ಹಾರ್ಡ್ ವರ್ಕಿಗೆ ಫಸ್ಟು ಬೆಲೆ ಕೊಡಬೇಕು ಅಂತ ಅಷ್ಟೇ. ಸೊ ರಕ್ಷಿತಾ ಬಗ್ಗೆ ನಿಮ್ಮ ಇವಾಗಿನ ಇಂಪ್ರೆಷನ್ ಏನು? ನನಗಿಲ್ಲ, ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ರಕ್ಷಿತಾ ಬಗ್ಗೆ ನನಗೆ ನೆಗೆಟಿವು ಇರಲಿಲ್ಲ, ಪಾಸಿಟಿವು ಇರಲಿಲ್ಲ. ನಮ್ದೇನೋ ಆ ಚೈನ್ ಇನ್ಸಿಡೆಂಟ್ ಆಗುತ್ತಲ್ಲ, ಈ ಹುಡುಗಿ ಏಜು ಅಥವಾ ಅವಳ ಎಕ್ಸ್ಪೀರಿಯನ್ಸ್ಗೆ ಅವಳು ಓವರಾಗಿ ರಿಯಾಕ್ಟ್ ಮಾಡಿದ್ಲು ಅಂತ ಅನ್ನಿಸ್ತು. ಆಮೇಲೆ ಸ್ವಲ್ಪ ಸಣ್ಣಗದ ಪುಟ್ಟ ನನ್ನ ಮತ್ತು ಅಶ್ವಿನಿ ಅವ್ರ ಕಡೆಯಿಂದ ಆಗಿರ್ಬೋದು, ಅದು ಓಕೆ, ನಾವು ಸಾರಿ ಕೇಳಿದ್ದೀವಿ. ಮಧ್ಯ ನನಗೆ ಅವಳು ಏನು ಅಂತ ತಿಳ್ಕೊಳ್ಳೋದಕ್ಕೆ ಗೊತ್ತಾಯಿತು. ನಾನು ಅವಳ ಜೊತೆ ನನ್ನ ಜಗಳ ಬೇರೆ ತುಂಬ ಆಡಿದೆ. ಒಂದು ನಾಮಿನೇಟೆಡ್ ಟೀಮಲ್ಲಿ ಇದ್ದಾಗ ಅವಳು ರಘುವರ್ನ ನಾಮಿನೇಟ್ ಮಾಡೋಣ ಅಂದಾಗ ಆವಾಗ ನಾನು ರಿಯಲ್ ರಕ್ಷಿತಾ ನೋಡಿದ್ದೆ. ಯಪ್ಪ, ನಿಜವಾಗ್ಲೂ ಇವಳು ಇರಿಟೇಷನ್ನು, ಅವಳು ಆಟ ಹಾಳು ಮಾಡೋಕ್ಕೆ ಅಂತಲೇ ಬರ್ತಾಳೆ. ಮತ್ತು ಯಾವುದೇ ಒಂದು ಟಾಸ್ಕಲ್ಲಿ ಒಂದು ಟೀಮ್ ಅಂತ ಇದ್ದಾಗ ಅವಳು ಎಲ್ಲೂ ಇನ್ವಾಲ್ವೇ ಆಗ್ತಾ ಇರಲಿಲ್ಲ. ಒಂಥರ ಗುಂಪಿಗೆ ಸೇರಿದ ಪದ ಥರ ಇರ್ತಾ ಇದ್ಲು. ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋದು. ಅದನ್ನು ಪ್ರಶ್ನೆ ಮಾಡಿದ್ರೆ ಅದು ಬಿಗ್ ಬಾಸ್ ಕೇಳ್ತಾರೆ ಬಿಡಿ ಅಂತ ಹೇಳಿ ಒಂಥರ ಅಸಡ್ಡೆ ಉತ್ತರಗಳನ್ನ ಕೊಡೋದು, ದುರಾಂಕಾರ ಮಾಡೋದು, ಅದೆಲ್ಲ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಜನಕ್ಕೆ ಈಗ ಅದೊಂದು ಸ್ವಲ್ಪ ಇರಿಟೇಷನ್ ಹಂಗೆ ಹಿಂಗೆ ಅಂತಾರೆ ಬಾಡಿ ಲ್ಯಾಂಗ್ವೇಜ್ ಎಲ್ಲ. ನನಗೆ ರಕ್ಷಿತಾ ಮೇಲೆ ಯಾವ ಒಪಿನಿಯನ್ ಇಲ್ಲ, ಬಟ್ ಶೀ ಈಸ್ ಪ್ಲೇಯಿಂಗ್ ವೆಲ್. ನಮ್ಗೆ ಅವರು ಹತ್ರ ಇದ್ದಾರೋ, ಅವ್ರ ಬಿಹೇವಿಯರ್ ಇಷ್ಟ ಆಗುತ್ತೋ ಇಲ್ವೋ, ಶೀ ಈಸ್ ಆಕ್ಟಿವ್, ಶೀ ಈಸ್ ಗಿವಿಂಗ್ ಕಂಟೆಂಟ್. ಮತ್ತೆ ಬಿಗ್ ಬಾಸ್ ಮನೇಲಿ ಹೋಗಿ ಬೇರೆಯವ್ರ ಥರ ಊಟ ಮಾಡ್ಕೊಂಡು ಸುಮ್ಮನೆ ಇಲ್ಲ, ಅವಳು ಏನೋ ಒಂದು ಮಾಡ್ತಾ ಇದ್ದಾಳೆ, ಸ್ಮಾರ್ಟ್ ಆಗಂತೂ ಇದ್ದಾಳೆ. ನನಗೆ ಪರ್ಸ್ನಲಿ ರಕ್ಷಿತಾ ಇಷ್ಟನಾ? ಖಂಡಿತ ಇಷ್ಟ ಆಗಲ್ಲ, ನನಗೆ ಇರಿಟೇಟೇ ಇವತ್ತೂ. ಬಟ್ ಕಂಟೆಸ್ಟೆಂಟ್ ಲೆಕ್ಕಕ್ಕೆ ನೋಡಿಕೊಂಡ್ರೆ ಬೇರೆಯವ್ರು ಕಂಪೇರ್ ಮಾಡ್ಕೊಂಡು ಒಂದು 4 ಜನ ಆಡ್ತಾ ಇದ್ದಿದ್ದು ನಾವು, ಅವಳೇನೋ ಒಂದು ಆಟ ಆಡ್ತಾ ಇದ್ದಾಳೆ, ಅದ್ರ ಬಗ್ಗೆ ನನಗೆ ಖುಷಿ ಇದೆ. ಅಂದರೆ ಸೋಷಿಯಲ್ ಮೀಡಿಯಾದಿಂದ ಬಂದು ಒಂಥರ ನಮಗೆ ಕಂಪೇರ್ ಮಾಡಿದ್ರೆ ಚಿಕ್ಕ ಏಜೆ, ಯಾವುದನ್ನ ಹೇಗೆ ಎನ್ಕ್ಯಾಶ್ ಮಾಡ್ಕೋಬೇಕು ಅನ್ನೋದೆಲ್ಲ ಗೊತ್ತಿದೆ, ಸ್ಮಾರ್ಟಾಗಿ ಆಡ್ತಾ ಇದ್ದಾಳೆ. ಅದರ್ವೈಸ್ ನನಗೆ ಪರ್ಸ್ನಲಿ ಇಷ್ಟ ಆಗಲ್ಲ. ಇನ್ನು ಅವರೇ ಅನ್ನುವಂತಹ ಪದ, ಸೊ ಅವರೇ ಅನ್ನುವಂಥ ಪದಕ್ಕೆ ಅಷ್ಟೊಂದು ವೇಟೇಜ್ ಸಿಕ್ಕಿದ್ದೆ ನಿಮ್ಮಿಬ್ಬರಿಂದ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ನಿಜವಾಗ್ಲೂ ನನಗೆ ರೆಸ್ಪೆಕ್ಟ್ ಕೊಡಬೇಕು. ಯಾಕಂದರೆ ನಾನು ಎಷ್ಟೇ ಜಗಳ ಆಡಿದ್ರು, ನೀವು ನಾನು ರಿಷನ್ ಜೊತೆ ಜಗಳ ಆಡುವಾಗಲೂ ಏನ್ರಿ ಹೋಗ್ರಿ ಬಂದ್ರಿ ಅಂತಾನೆ ಅಂದಿದ್ದೀನಿ. ಅವರೆಲ್ಲ ಹಂಗೆ ಹಿಂಗೆ ಅಂದ್ರೂ ಅದೇನೋ ತೀರಾ ನನಗೆ ಸಿಂಗ್ಯುಲರ್ ಆಗಿ ಮಾತಾಡೋಕ್ಕೆ ಎಷ್ಟೇ ಕೋಪ ಇದ್ರೂ ನಾವು ಹಂಗೆ ಮಾಡ್ತಿರ್ಲಿಲ್ಲ. ರೆಸ್ಪೆಕ್ಟ್ ಕೊಡಬೇಕಲ್ವಾ. ನೆನ್ನೆ ಕೂಡ ನಾನು ನೋಡ್ತಾ ಇದ್ದೆ ಅಶ್ವಿನಿ ಮತ್ತು ರಜತ್ ಅವ್ರದ್ದು. ನಿಜವಾಗ್ಲೂ ನಂಗೆ ರಜತ್ ಬಗ್ಗೆ, ಅವ್ರ ಬಗ್ಗೆ ಏನೋ ತುಂಬ ನೋಡೋಕ್ಕೆ ಅವರು ಜೋರು, ಒಳಗಡೆ ಮನುಷ್ಯ ಮನಸ್ಸು ಹೃದಯ ಸಾಫ್ಟ್ ಇದೆ, ಆ ಥರನೇ ನನಗೆ ಈಗಲೂ ಇದೆ ಒಪಿನಿಯನ್ನು. ಬಟ್ ಆ ಬರದಲ್ಲಿ ಏನೋ ಮುದುಕಿ ಅಂತೆಲ್ಲ ಅಂದಿದ್ದಾರೆ ಅಂತ ಗೊತ್ತಾಯಿತು.
ಅದು ನನ್ಗೆ ಇಷ್ಟ ಆಗಲ್ಲ. ಆಟ ಆಡುವಾಗ ಮೆಂಟ್ಲು ನನ್ನ ಮಗನ ಏನೋ ಅಂತಾರಪ್ಪ, ಏನೋ ಸಮಥಿಂಗ್ ಹಂಗೆ, ಆ ನನ್ನ ಮಗ ಈ ನನ್ನ ಮಗ. ನಂಗೆ ನಿಜವಾಗ್ಲೂ ನಮ್ಮ ಸೀಸನ್ ಹುಡುಗರು ಡೀಸೆಂಟ್ ಆಗಿದ್ರು, ನಾನು ತುಂಬ ಸಾಫ್ಟ್, ಅವ್ರು ಜೋರಿಲ್ಲ, ಹಂಗೆ ಹಿಂಗೆ ರಗಡಿಲ್ಲ ಅಂತೆಲ್ಲ ಹೇಳಿದೆ. ನಿಜವಾಗ್ಲೂ ಅವ್ರು ಬೆಟರ್. ಈ ಥರ ಅಂತೂ ಆಡಬಾರ್ದು. ನಾನೇನಂದ್ರೆ ಗಟ್ಟಿಯಾಗಿ ಮಾತಾಡಬೇಕು, ನೇರವಾಗಿರ್ಬೇಕು ಅಂತ ಹೇಳ್ತಾ ಇದ್ದೆ ಹೊರತು ಈ ಥರ ಆ ನನ್ನ ಮಗ ಈ ನನ್ನ ಮಗ ಅನ್ನೋದು, ಹೊಡಿಯಕ್ಕೆ ಹೋಗೋದು, ನಿಜ ನನ್ಗೆ ಅನ್ಸಿದ್ದು ಹೊಡಿಯಕ್ಕೆ ಬಿಟ್ಬಿಡ್ಬೇಕು ಅವ್ರನ್ನ. ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಲಿ, ಅವಾಗ ಆಚೆ ಕಳಿಸ್ಬೇಕು ಅವ್ರನ್ನ. ತಳ್ಳೋದು ನೂಕೋದು ಅದು ಯಾವುದು ಇಷ್ಟ ಆಗ್ತಿರ್ಲಿಲ್ಲ. ಅದ್ರ ಜೊತೆಗೆ ರೆಸ್ಪೆಕ್ಟ್ ಕೊಡ್ಬೇಕಲ್ವಾ ಒಬ್ರಿಗೊಬ್ರು. ಅದು ಏಜಿಂದ ಇರ್ಬೋದು, ಯಾವುದೇ ಇರಬೇಕು, ಒಬ್ರನ್ನ ಒಬ್ರು ರೆಸ್ಪೆಕ್ಟ್ ಮಾಡಬೇಕು, ಹುಡುಗ ಆಗಲಿ ಹುಡುಗಿ ಆಗಲಿ. ಅದು ಬಿಟ್ಬಿಟ್ಟು ಹೋಗು ಬಾ ಅನ್ನೋದು, ನನ್ಗೆ ಗಿಲ್ಲಿ ಆ್ಯಕ್ಚುಲಿ ಅವ್ನು ಹೋಗು ಬಾರ ಅಂತಾನೆ ಅಂತಿದ್ದು. ಸುಮಾರು ಸಲ ಅಕ್ಕ ಅಂದ್ರು ಅವ್ನು ಅಂತಿರ್ಲಿಲ್ಲ, ನಾನು ಅದನ್ನ ತಮಾಷೆಯಾಗಿ ತೊಗೊಂಡ್ಬಿಟ್ಟಿದ್ದೆ. ಬಟ್ ಒಬ್ರಿಗೊಬ್ರು ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು, ಅದು ಹುಡುಗಿ ಆಗಿರಲಿ ಹುಡುಗ ಆಗಿರಲಿ. ಒಂಥರ ಅನ್ಸುತ್ತೆ ಹೊರಗಡೆ ಎಲ್ಲ ನೋಡುವಾಗ ನಮ್ಮನ್ನೆಲ್ಲ ಹಂಗೆ ಕರಿತಾ ಇದ್ದಾರೆ ಅಂದಾಗ, ನಮ್ಮ ಮನೆಯವರೇ ನಮ್ಮನ್ನು ಅಷ್ಟು ರೆಸ್ಪೆಕ್ಟ್ ಮಾಡ್ತಾರೆ, ನಮ್ಮ ಫ್ರೆಂಡ್ಸು ಒಂದು ಸರ್ಕಲ್ಲು ರೆಸ್ಪೆಕ್ಟ್ ಕೊಡುವಾಗ ಅದು ಮ್ಯೂಚುವಲ್ ಆಗಿರಬೇಕು ಒಬ್ರನ್ನೊಬ್ರು ಅನ್ನೋದೇ ನಮ್ಮ ಅಭಿಪ್ರಾಯ ಆಗಿತ್ತು. ಬಟ್ ನನಗೆ ಕೆಲವ್ರು ಬಿಹೇವ್ ಮಾಡ್ತಾ ಇರೋದು, ಅದರಲ್ಲೂ ನಂಗೆ ರಜತನ ನೋಡಿ ತುಂಬ ಒಂಥರ ಅನ್ನಿಸ್ಬಿಡ್ತು. ತಳ್ಳೋದು ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಅವ್ರು ಬರ್ತಾರ? ಏನೋ ಆಯಿತು ಅಂದ್ಕೊಳ್ಳಿ, ಕೈ ಕಾಲು ಏನು ಹೆಚ್ಚು ಅಂತ ಅಂದರೆ ಟ್ರೀಟ್ಮೆಂಟ್ ಕೊಡಿಸ್ಬೋದು. ನಮ್ಮನ್ನು ನಂಬ್ಕೊಂಡು ಫ್ಯಾಮಿಲಿಗಳಿರುತ್ತೆ, ಆ ಥರ ಎಲ್ಲ ಬಿಹೇವ್ ಮಾಡೋದು, ಏಕವಚನದಲ್ಲಿ ಮಾತಾಡೋದು, ಅದು ಯಾವುದು ನನಗೆ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಅದಕ್ಕೆ ನಾವು ನಿಂತ್ಕೊತಾ ಇದ್ವಿ, ಎಲ್ಲರೂ ಗೌರವ ಕೊಡಿ, ನಾವು ಗೌರವ ಕೊಡ್ತೀವಿ ಅಂತ. ನಾನು ಎಷ್ಟೇ ಕೋಪ ಬಂದ್ರೂ ಯಾರಿಗೂ ಹೋಗಲೇ ಬಾರಲೆ ಅಂತ ನಾನು ಅಂದಿಲ್ಲ. ಯಾಕಂದರೆ ಸುದೀಪ್ ಸರ್ ನನ್ನ ಇಂಟರ್ವ್ಯೂನಲ್ಲೇ ಹೇಳಿದ್ದಾರೆ, ಹೋಗಲೆ ಬಾರಲೆ ಹೋಗಲೆ ಅಂತೆಲ್ಲ ಮಾತಾಡ್ತಾರೆ, ನಂಗೆ ಅದು ಇಷ್ಟ ಆಗಲ್ಲ ಅಂತ. ಸೊ ಅದೆಲ್ಲ ಗೊತ್ತಿತ್ತು. ಆ ಸೂಕ್ಷ್ಮತೆ ನಾವು ಅಳವಡಿಸ್ಕೊಂಡು ಹೋಗುವಾಗ ನಾವು ಹೊರಗಡೆನೂ ಹಾಗೆಲ್ಲ ಮಾತಾಡಲ್ಲ. ಅದಕ್ಕೆ ನಾವು ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಒಳಗಡೆ. ಸೊ ವೈಲ್ಡ್ ಕಾರ್ಡ್ ಎಂಟ್ರಿ, ಆ್ಯಕ್ಚುಲಿ ಗೆಸ್ಟ್ ಆಗಿ ಬಂದವರು ವೈಲ್ಡ್ ಕಾರ್ಡ್ ಎಂಟ್ರಿ ಆಗ್ತಾರೆ. ನೀವು ಹೇಳ್ದಂಗೆ ಒಂದು ಆಟದ ಫ್ಲೋ ಆರಾಮಾಗೇನೋ ಹೋಗ್ತಾ ಇತ್ತು, ಮಧ್ಯೆ ಮಧ್ಯೆ ಜಗಳಗಳೆಲ್ಲ ಇದ್ದಿದ್ದೆ. ಸೊ ಅವರಿಬ್ಬರು ಎಂಟ್ರಿ ಆದ ನಂತರ ಆಟದ ಡೈರೆಕ್ಷನ್ ಎಲ್ಲೋ ಬೇರೆ ಥರನೇ ಹೋಗ್ಬಿಡ್ತು, ತುಂಬ ಇನ್ನೂ ವೈಲ್ಡ್ ಆಗಿ ಹೋಗ್ಬಿಡ್ತು ಮನೆ ಅಂತ ಏನಾರು ಅನ್ನಿಸ್ತು. ಮೋಸ್ಟ್ಲಿ ಅದೇ ವೈಲ್ಡ್ ಆಗ್ಲಿನಿ ಅಂತ ಈ ವೈಲ್ಡ್ ಕಾರ್ಡ್ ಎಂಟ್ರಿನ ಕಳಿಸಿದ್ದಾರೆ ಅನ್ಸುತ್ತೆ. ನಂಗೆ ಅನ್ಸೋದು ಅದೇ, ರಜತ್ನ ಸ್ವಲ್ಪ ಟ್ರಿಗರ್ ಮಾಡಲಿ ಅಶ್ವಿನಿ ಅವ್ರನ್ನ ಅಂತಾನೆ ಕಳಿಸಿರ್ಬೋದು ಅಂತ ನಂಗೆ ಅನ್ನಿಸ್ತಾ ಇದೆ. ಯಾಕಂದರೆ ನಿನ್ನೆ ರೀಸನ್ ನೀವು ನೋಡ್ಬೋದು, ಅಶ್ವಿನಿ ಅವ್ರನ್ನ ನಾಮಿನೇಟ್ ಮಾಡಿದ್ದ ರೀಸನ್ನು ಅದೇನು ವರ್ತ್ ಅಂತಾನೆ ಅನ್ನಿಸ್ತಾ ಇಲ್ಲ. ನೀವು ಅವ್ರೇನೋ ಟೀ ಗಾಂಚಲಿ ಅಂತ ಪದ ಬರುತ್ತಲ್ಲ ಧ್ರುವಂತದ್ದು, ಅವಾಗ ನೀವು ಮಾತಾಡ್ಲಿಲ್ಲ, ಇವಾಗ ಹಿಂಗೆ ಮಾತಾಡ್ತಿದ್ದೀರಾ ಹಾಗೆ. ಅವಾಗ ನಾವು ಕಿಚನಲ್ಲಿ ಇದ್ವಿ, ನಾವು ಅಶ್ವಿನಿ ಅವರು ಹೊರಗಡೆ, ಅದು ಗಾರ್ಡನ್ ಏರಿಯಾದಲ್ಲಿ ಜಗಳ ಆಗ್ತಾ ಇತ್ತು. ನಾವು ಏನೋ ತರಕಾರಿ ಎಲ್ಲ ಕಟ್ ಮಾಡುವಾಗ ಏನೋ ಜಗಳ ಆಗ್ತಾ ಇದ್ದಿಲ್ಲ, ಹೋಗಿ ನೋಡಿದ್ವಿ, ಏನಾಯ್ತು ಅಂತ ಕೇಳಿದ್ವಿ. ಆ ಸಿಚುವೇಶನಲ್ಲಿ ಇಲ್ಲ ಅಂದಾಗ ಅಲ್ಲಿ ಏನಾಗಿರುತ್ತೋ ಗೊತ್ತಿರಲ್ಲ, ಯಾರು ತಪ್ಪು ಯಾರು ಸರಿ, ನಾವು ಮಾತಾಡೋಕ್ಕಾಗಲ್ಲ. ಸೊ ಅದಕ್ಕೂ ಇದಕ್ಕೆ ಎಲ್ಲಿಂದಲ್ಲಿ ಸಂಬಂಧ? ಒಟ್ನಲ್ಲಿ ಏನೋ ಟಾರ್ಗೆಟ್ ಮಾಡಲೇಬೇಕು ಅಶ್ವಿನಿ ಅವ್ರನ್ನ, ಯಾಕಂದ್ರೆ ಆಚೆ ಕಡೆಯಿಂದ ನೋಡ್ಕೊಂಡು ಹೋಗಿದ್ದಾರೆ ಆಟನ. ಇದೆಲ್ಲ ತುಂಬಾ ಮೋಸ ಆಗ್ಬಿಡುತ್ತೆ. ಏನು ಗೊತ್ತಾ, ಆಚೆ ಕಡೆಯಿಂದ ಎಲ್ಲ ನೋಡ್ಕೊಂಡು ಒಳಗಡೆ ಹೋದ್ರೆ ಓಕೆ ಅಶ್ವಿನಿಗೆ ವಿರುದ್ಧ ಆಗಿದೆ, ಗಿಲ್ಲಿ ಪರ ಇದೆ, ನಾನು ಗಿಲ್ಲಿ ಜೊತೆ ಚೆನ್ನಾಗಿದ್ಬಿಡೋಣ, ಇವ್ರನ್ನ ಟಾರ್ಗೆಟ್ ಮಾಡೋಣ ಅಂದರೆ ಅದನ್ನ ಆಚೆ ಕಡೆಯಿಂದ ನೋಡ್ಕೊಂಡು ಹೋಗಿ ಟಾರ್ಗೆಟ್ ಮಾಡಲೇಬೇಕು ಅನ್ನೋ ಥರ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ಓಕೆ, ಅಂತ ಸಿಚುವೇಶನ್ ಕ್ರಿಯೇಟ್ ಆಗಿ ಪ್ರಾಪರ್ ರೀಸನ್ಗೆ ಪ್ರಾಪರ್ ಸಿಚುವೇಶನಲ್ಲಿ ಗಲಾಟೆ ಮಾಡಿದ್ರೆ ಓಕೆ ಆಯ್ತಪ್ಪ, ಅವ್ರದ್ದೇನೋ ತಪ್ಪಿತ್ತು, ಸರಿಯಾಗಿ ಮಾತಾಡಿದ್ರು. ಇದು ಬೇಕು ಅಂತಾನೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಬೇಕು ಅಂತಾನೆ ಹಲ್ಚೆಲೆಪ್ಸೋದಕ್ಕೆ ಅಥವಾ ಮನೆಯಲ್ಲಿ ಒಂದು ಸೌಂಡ್ ಜಾಸ್ತಿ ಆಗಲಿ ಅಂತಾನೆ ಮಾಡಿದ್ರು ಅಂತ ಅನ್ಸುತ್ತೆ. ಮತ್ತೆ ಆ ಸ್ವಿಮ್ಮಿಂಗ್ ಪೂಲಿಗೆ ತಳ್ಳಿದ್ವಿ, ಅದೆಲ್ಲ ನಮ್ಗೆ ಇಷ್ಟ ಆಗಲ್ಲ. ಆ್ಯಕ್ಚುಲಿ ಹಂಗೆ ನೋಡಿದ್ರೆ ಲಾಸ್ಟ್ ಸೀಸನ್ ಅವರು ತುಂಬ ವೈಲ್ಡಾಗೇ ಇದ್ರು. ಕೆಲವು ಕಂಟೆಸ್ಟೆಂಟ್ಸ್ ಆ ಚೈತ್ರ ಅವ್ರನ್ನೆಲ್ಲ ಎತ್ಕೊಂಡು ಹೋಗಿ ಸ್ವಿಮ್ಮಿಂಗ್ ಪೂಲಿಗೆ ಬಿಸಾಕಕ್ಕೆಲ್ಲ ಟ್ರೈ ಮಾಡ್ತಾ ಇದ್ರು ನಾವಿರುವಾಗಲೇ. ನಮ್ಮಲ್ಲಿ ಯಾರೂ ಹಂಗೆ ಮಾಡ್ತಾ ಇರಲಿಲ್ಲ, ನಾವು ಕಂಡುಬಿಟ್ರೆ ಎದ್ರುಕೊಳ್ಳೋರು ಪಾಪ ಹುಡುಗರು, ಮುಟ್ಟಕ್ಕೆಲ್ಲ ಬರ್ತಿರ್ಲಿಲ್ಲ ಹಂಗೆ ನಮ್ಮ ಪರ್ಮಿಷನ್ ಇಲ್ಲದೆ. ನಾವು ಹಂಗೆ ಫ್ರೀ ಬಿಟ್ಟಾಗ ಅವರು ಅದನ್ನು ಲೂಸ್ ತಗೋತಾರೆ, ಎತ್ಕೊಂಡು ಹೋಗಿ ಬಿಸಾಕೋದು. ನಮ್ಮ ಹತ್ರ ಎಲ್ಲ ಯಾರೂ ಬರ್ತಿರ್ಲಿಲ್ಲ. ಬಹುಶಃ ಅದಾಗಲ್ವಲ್ಲ, ಹಿಂಗೆ ತಳ್ಳಿದಾಗ ಬಿದ್ದಾಗ ಪ್ರಾಬ್ಲಮ್ ಆಗುತ್ತೆ. ಅವ್ರು ಸ್ವಲ್ಪ ಅದೇ ಆಚೆ ಕಡೆಯಿಂದ ನೋಡ್ಕೊಂಡು ಬಂದು ಹಿಂಗೆ ಆಡ್ಬೇಕಂತ ಆಡ್ತಾ ಇದ್ದಾರೆ. ಅದಕ್ಕೆ ಮಿಕ್ಸ್ಡ್ ರಿಯಾಕ್ಷನ್ ಬರ್ತಾ ಇದೆ. ಕೆಲವರೆಲ್ಲ ಗೊತ್ತಲ್ಲ, ತಪ್ಪು ಮಾಡಿದ್ರು ಸರಿ ಮಾಡಿದ್ರು ಯಾರ ಪರ ಇರ್ತಾರೋ ಅವ್ರ ಪರನೇ ಮಾತಾಡ್ತಾ ಇರ್ತಾರೆ. ಇನ್ನು ಚೈತ್ರ ಅವರು ಗೊತ್ತಿಲ್ಲ, ಇನ್ನೂ ಮೋಸ್ಟ್ಲಿ ಫಾರ್ಮಿಗೆ ಬಂದಿದ್ದಾರಾ ಅಥವಾ ಬರ್ತಾ ಇದ್ದಾರಾ ಗೊತ್ತಾಗ್ತಾ ಇಲ್ಲ. ಬಹುಶಃ ಅದೇ ಆಟದ ಒಂದು ಗತಿ ಚೇಂಜ್ ಆಗಲಿ ಅಂತಲೇ ಇವರಿಬ್ಬರನ್ನ ಹಾಕಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಬಟ್ ನಾಟ್ ಫೇರ್. ರಜತ್ ಮಾಡ್ತಾ ಇರೋದು ನನಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ. ಎಲ್ಲರನ್ನೂ ಹೊಡಿಯೋಕೆ ಹೋಗ್ತಾರೆ. ನಾನು ಲಾಸ್ಟ್ ಸೀಸನ್ ಅಷ್ಟು ನೋಡಿಲ್ಲ, ಬಟ್ ನಿನ್ನೆ ನಾನು ಹಾಗೆ ವಿಡಿಯೋಸ್ ಎಲ್ಲ ನೋಡುವಾಗ ಯಾರೋನು ಧನರಾಜ್ಗೆ ಪಾಪ ಹೊಡಿಯಕ್ಕೆ ಹೋಗಿ ಅವ್ರನ್ನೆಲ್ಲ ತಳ್ಳೇ ಬಿಟ್ಟಿದ್ದಾರೆ. ನಾನು ಅದೆಲ್ಲ ನೋಡೇ ಇಲ್ಲ. ಹಂಗೆ ಬಿಟ್ಬಿಡ್ಬೇಕು ಅವಾಗ ಹೊಡಿಲಿ. ಅವಾಗ ಬಿಗ್ ಬಾಸೇ ಕತ್ತಿಡ್ದು ಆಚೆಗೆ ಹಾಕ್ತಾರೆ ಅವ್ರನ್ನೆಲ್ಲ. ದೊಡ್ಡ ಏನು ನಮ್ಗಳಿಗೆ ಕೋಪ ಬರಲ್ವಾ? ಬಿಗ್ ಬಾಸ್ ಅಂದ್ರೇ ಅದು ಎಷ್ಟೇ ಕೋಪ ಬಂದ್ರೂ ಕಂಟ್ರೋಲ್ ಮಾಡಿಕೊಂಡು ಗೌರವಯುತವಾಗಿ ನಿಂಗೆ ನೇರವಾಗಿ ಏನು ಹೇಳ್ತೀಯ ಹೇಳು. ಅದನ್ನು ಬಿಟ್ಬಿಟ್ಟು ನಾನು ಹೊಡೆದ್ಬಿಡ್ತೀನಿ, ಅದು ರೌಡಿಸಮ್ ಥರ ಆಗಲ್ಲ. ಒಳಗಡೆ ರೌಡಿಸಮ್ ಮಾಡೋಕ್ಕಾಗಲ್ಲ. ಅದೇನಿದ್ರು ನೀವು ಆಚೆ ಕಡೆ ಇಟ್ಕೊಳ್ಳಿ. ಆಚೆ ಕಡೆ ಏನಾದರೂ ಮಾಡಿದಾಗ ಅದಕ್ಕೆ ಏನು ಅನುಭವಿಸ್ಬೇಕೋ ಅದು ಅನುಭವಿಸ್ತೀವಿ. ಒಳಗಡೆ ಅಲ್ಲಿ ತಡೀತಾ ಇದ್ದಾರೆ ಅಷ್ಟೇ. ನನಗೆ ಅನ್ಸುತ್ತೆ ತಡಿಬಾರ್ದು.
ನೋಡೋಣ ಏನು ಮಾಡ್ತಾರೆ ಅನ್ನೋ ಥರ ಬಿಟ್ಬಿಡ್ಬೇಕು ಅವ್ರನ್ನ. ಸೊ ಇನ್ನು ಅಶ್ವಿನಿ ಅವರ ವಿಚಾರಕ್ಕೆ ಬಂದಾಗ ಎಲ್ಲೋ ಒಂದು ಕಡೆ ಜಾನ್ವಿ ಅವರು ಹೊರಗಡೆ ಬರೋದಕ್ಕೆ ಅವ್ರ ಜೊತೆಗೆ ಜಾಸ್ತಿ ಕಾಣಿಸ್ಕೊಂಡಿದ್ದೇ ಕಾರಣ ಆಯಿತು ಅನ್ನೋದು ನಾರ್ಮಲ್ ಆಗಿ ಇರುವಂಥದ್ದು ಒಂದು ಕಾಮೆಂಟ್. ನಿಮಗೆ ಇವಾಗ ಹೊರಗಡೆ ಬಂದ ಮೇಲೆ ಕೆಲವೊಂದಿಷ್ಟು ವಿಡಿಯೋಸ್ಗಳನ್ನು ನೀವು ನೋಡಿರ್ತೀರ ಅವ್ರ ಜೊತೆಗೆ ಇದ್ದಿದ್ದು. ಅವರು ಕೂಡ ಸ್ವಲ್ಪ ಜಾಸ್ತಿ ಹಾಶಾಗಿನೇ ಮಾತಾಡ್ತಾರೆ, ಯಾರ ಮುಖನೂ ನೋಡಲ್ಲ. ಸೊ ಅವ್ರಿಗೇನು ಅನ್ಸುತ್ತೆ ಹೇಳಿಬಿಡ್ತಾರೆ. ಸೊ ಸಾಕಷ್ಟು ಸಮಯ ಅವ್ರ ಜೊತೆಗೂ ಕಳೆದಿದ್ದೀರಾ ನೀವು. ಅವರ ಬಗ್ಗೆ ನಿಮ್ಮ ಇಂಪ್ರೆಷನ್ ಹೊರಗಡೆ ಬಂದ ಮೇಲೆ ಇವಾಗ ಹೇಗಿದೆ? ನಾನು ಅವ್ರ ಜೊತೆಗೆ ಇದು ಸರಿ ಅನ್ಸುತ್ತಾ ಅಥವಾ ಬೇಡ ಆಗಿತ್ತು ಅನ್ಸುತ್ತಾ, ಹೇಗೆ? ಇಲ್ಲ, ಆ್ಯಕ್ಚುಲಿ ಹೊರಗಡೆ ಏನೇನು ಆಗ್ತಾ ಇದೆ ಅನ್ನೋದು ನಂಗೆ ಒಳಗಡೆ ಇದ್ದಾಗಲೇ ಗೊತ್ತಾಗ್ತಾ ಇತ್ತು. ನನ್ಗೆ ಈಗ್ಲೂ ಏನೋ ಅವ್ರ ಜೊತೆ ಇದ್ದಿದ್ದಕ್ಕೆ ಯಾವುದೇ ಬೇಜಾರಿಲ್ಲ. ಯಾಕಂದ್ರೆ ನನಗೆ ಒಳಗಡೆ ಗೊತ್ತಾಗ್ತಾ ಇತ್ತು. ಸುದೀಪ್ ಸರ್ ಹಿಂಟ್ ಕೊಡ್ತಾ ಇದ್ರು, ನನ್ನ ಮಗ ಲೆಟರ್ ಬರೆದು ಕಳಿಸ್ತಾ ಇದ್ದ. ಬಟ್ ನನ್ಗೇನು ಗೊತ್ತಾ, ನೇರವಾಗಿ ಹೇಳೋರು ಮನ್ಸು ಒಳಗಡೆ ಏನೂ ಇರಲ್ಲ. ತಪ್ಪು ಮಾಡಿಲ್ವಾ? ಖಂಡಿತ ತಪ್ಪು ಮಾಡಿರ್ತಾರೆ, ಅಥವಾ ನಾನು ಏನೋ ಮಾಡಿರ್ತೀನಿ. ಬಟ್ ಒಳಗಡೆ ಏನಿರಲ್ಲ, ಒಳಗೊಂದು ಹೊರಗೊಂದು ಇರಲ್ಲ. ಸೊ ಆಚೆ ಕಡೆ ಬಂದಮೇಲೆ ನನಗೊಂಚೂರು ರಿಗ್ರೆಟ್ ಇಲ್ಲ. ನಂಗೆ ಒಳಗಡೆನೇ ಒಂದು ಐಡಿಯಾ ಇತ್ತು, ನನಗೆ ಏನು ರೋಲ್ ಆಗ್ತಿದೆಯೋ ಅದನ್ನು ಅವ್ರಿಗೆ ಹೇಳ್ತಾ ಇದ್ದೆ. ನೋಡಿ, ನಮ್ಮಿಬ್ಬರ ಬಗ್ಗೆ ಹಿಂಗೆ ಆಗಿರುತ್ತೆ, ಹಿಂಗೆ ಕೆಲವೊಂದೆಲ್ಲ ಹಾಗೆ. ಯಾಕೆಂದ್ರೆ ನಮ್ಗೆ ಯೂಸ್ ಟು ಇಟ್ ಅಲ್ವಾ. ಆ್ಯಕ್ಚುಲಿ ನಾವಿಬ್ರು ಸಿಂಗಲ್ ಪೇರೆಂಟ್ ಅಲ್ವಾ, ನಾವಿಬ್ರು ಇಷ್ಟು ಜೋರು ಇರೋಕ್ಕೆ ನಮ್ಮ ಗಂಡಂದ್ರನ್ನ ಬಿಟ್ಟಿರ್ತೀವಿ ಅಂತೆಲ್ಲ ಟ್ರೋಲ್ ಆಗಿರುತ್ತೆ ನೋಡಿ. ಆಚೆ ನಾನು ಒಳಗಡೆನೇ ಹೇಳ್ತಿದ್ದೆ, ನಂಗೆ ಐಡಿಯಾ ಇತ್ತು. ನನಗೆ ಒಳಗಡೆ ಆಚೆ ಕಡೆ ಬಂದು ಇದನ್ನೆಲ್ಲ ನೋಡಿದ್ಮೇಲೆ ಎಲ್ಲರೂ ಒಪಿನಿಯನ್ ಕೊಟ್ಟ ಮೇಲೂ ನನಗೊಂಚೂರು ರಿಗ್ರೆಟ್ ಇಲ್ಲ. ಯಾಕಂದರೆ ನಮ್ಮ ಒಂದು ಫ್ರೆಂಡ್ಶಿಪ್ಪು ಪ್ಯೂರ್ ಆಗಿತ್ತು. ಓಕೆ, ನಾವು ಆಟ ಆಡೋಕ್ಕೆ ಹೋಗಿರ್ತೀವಿ, ಆಟಕ್ಕಿಂತ ಫ್ರೆಂಡ್ಶಿಪ್ ಮುಖ್ಯನಾ? ಖಂಡಿತ ಅಲ್ಲ. ಬಟ್ ಅಂದರೆ ಬಿಗ್ ಬಾಸ್ ಅನ್ನೋದು ಬರೀ ಆಟ, ಅದ್ರ ಜೊತೆಗೆ ಒಂದು ವ್ಯಕ್ತಿತ್ವದ ಆಟ ಅಂತಲೇ ಎಲ್ಲರೂ ಹೇಳ್ತಾರೆ, ನಾವು ಹೇಳ್ತೀವಿ. ಸೊ ಆ ವ್ಯಕ್ತಿತ್ವ ಅಂತ ಬಂದಾಗ ಫ್ರೆಂಡ್ಶಿಪ್ಪಿಗೆ ವ್ಯಾಲ್ಯೂ ಮಾಡೋದು, ಅವರಿಂದ ಕೆಟ್ಟವರಾದಾಗ ದೂರ ಆಗ್ಬಿಡೋದು, ಅಥವಾ ತುಂಬ ಒಳ್ಳೇದಾಗ್ತಾ ಇದೆ ಅಂದಾಗ ಗಿಲ್ಲಿಗೆಲ್ಲ ಚೆನ್ನಾಗಿದೆ ಅಂದ್ಕೊಂಡು ಗಿಲ್ಲಿ ಬರೋ ಚಪ್ಪಾಳೆಯಿಂದನೇ ನಂಗೆ ಅಂದಾಜಿತ್ತು ಗಿಲ್ಲಿಗೆ ಪರ ಇಷ್ಟು ಬೇವೆ ಎದ್ದಿರುತ್ತೆ ಅಂತ, ಅಥವಾ ರಕ್ಷಿತಂಗೆ. ಯಾಕಂದರೆ ನಾನೇ ಅಲ್ಲಿ ಒಳಗಡೆನೇ ಹೇಳ್ತಾ ಇದ್ವಲ್ಲ, ನೀವು ಫುಲ್ ಮೇಲೋಗಿರ್ತೀರಾ, ಇವಾಗ ನಾವೇ ನಿಮ್ಮನ್ನು ಹೀರೋ ಮಾಡ್ತಾ ಇರೋದು, ಹೀರೋಯಿನ್ ಮಾಡ್ತಾ ಇರೋದು ಅಂತ ಹೇಳ್ತಾ ಇದ್ವಿ ನಾವು. ಅದು ನನಗೆ ಅಂದಾಜಿತ್ತು ವಿಲನ್ ಥರ ನಮ್ಮನ್ನು ನೋಡ್ತಿರ್ತಾರೆ ಅಂತ. ಬಟ್ ನನಗೆ ಯಾವುದೇ ರಿಗ್ರೆಟ್ ಇಲ್ಲ. ಒಂದು ಫ್ರೆಂಡ್ಶಿಪ್ ಅಂತ ಬಂದಾಗ ಸರಿ ತಪ್ಪು ಎರಡರಲ್ಲೂ ನಾವು ಜೊತೆಗಿರಬೇಕು, ನಾನು ಜೊತೆಗಿದ್ದೆ. ಮತ್ತು ನನಗೆ ಈ ಥರ ಸ್ಟ್ರಾಟಜಿ ಮಾಡೋದು, ಕ್ಯಾಲ್ಕುಲೇಷನ್ನು, ಮೈಂಡ್ ಗೇಮ್ ಆಡೋದು, ಇವರಿಂದ ಲಾಭನ ನಷ್ಟನ ನೋಡೋದು, ಅಥವಾ ಸೇಫ್ ಗೇಮ್, ಅವ್ರಿಗಿಂತ ನಂಗೆ ನೇರವಾಗಿರೋರೇ ಬೆಟರು. ಸೊ ಅದು ನನಗೆ ಡೇ ಒನ್ನೇ ಅನಿಸಿದೆ. ಜನಕ್ಕೆಲ್ಲ ಇವಾಗ ಅನ್ನಿಸ್ತಾ ಇದೆ ಕೆಲವ್ರಿಗೆಲ್ಲ, 100 ಜನ ಅಶ್ವಿನಿನ ನಂಬಬೇಕಾದ್ರೆ ನೀನು ಒಬ್ಬ ಕಾವ್ಯನ ನಂಬೇಡ ಅಂತೆಲ್ಲ ಕೆಲವ್ರು ಹೇಳ್ತಿರ್ತಾರೆ. ಅದು ಜನಕ್ಕೆ ನಿಧಾನಕ್ಕೆ ಅರ್ಥ ಆಗಿರುತ್ತೆ. ನಾವಲ್ಲಿ ಒಂದು 24/7 ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅನ್ನೋದು ಗೊತ್ತಾಗುತ್ತೆ. ಸೊ ಅಶ್ವಿನಿ ಅವ್ರ ಬಗ್ಗೆ ನಾನು ಇದನ್ನೇ ಹೇಳ್ತೀನಿ, ನನಗೆ ಹೊರಗಡೆ ಬಂದಮೇಲೆ ರಿಗ್ರೆಟ್ ಇಲ್ಲ. ಅವ್ರಿಗೇನಿದೆಯೋ ಅದನ್ನು ನೇರವಾಗಿ ಹೇಳ್ತಾರೆ. ಸೊ ಅವ್ರನ್ನ ನಾವು ನಂಬೋದು. ಅವ್ರಿಗೆ ಜಲಸ್ ಇದ್ರು ಅದನ್ನು ತೋರಿಸ್ಕೋತಾರೆ, ಅಥವಾ ಒಳಗಡೆ ಏನಾದರೂ ಕೋಪ ಇದ್ದರೆ ಅದನ್ನು ತೋರಿಸ್ಕೋತಾರೆ. ಎಮೋಷ್ನಲ್ ಆಗಿ ಅಳೋದು ಅಳ್ತಾರೆ, ಮತ್ತು ಸರಿ ಮಾಡ್ಕೊಳ್ಳೋಣ ಅಂತ ಹೋಗಿ ಪಾಪ ಮಾತಾಡೋಕೆ ಹೋಗ್ತಾರೆ. ಅದು ಆಗಲ್ಲ, ಅದು ನಾಟಕ ಅಂತೂ ಬರಲ್ಲ. ನಾವೇ ಹೋಗಿ ಇನ್ನೊಬ್ರನ್ನ ಪ್ಲೀಸ್ ಮಾಡೋದು ಅದೂ ಆಗಲ್ಲ. ಒಂದು ಕಡೆ ಸ್ವಾಭಿಮಾನ ಇರುತ್ತೆ. ಸೊ ಹಾಗಾಗಿ ನನಗೆಲ್ಲೂ ಯಾವ ರಿಗ್ರೆಟು ಇಲ್ಲ. ನನಗೇನು ಅನ್ಸಿದೆಯೋ ಅದನ್ನು ಮಾಡಿದ್ದೀನಿ ಒಳಗಡೆ. ಯಾಕಂದರೆ ಅಲ್ಲಿ ಮುಖವಾಡಗಳನ್ನ ಹಾಕ್ಕೊಂಡು ಸೇಫ್ ಗೇಮ್ ಆಡಿಕೊಂಡು ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ಏನೇನೋ ಟಾರ್ಗೆಟ್ ಮಾಡಿಕೊಂಡು ಒಳಗಡೆ ಸಿಕ್ಕಾಬಟ್ಟೆ ನಡೆಸ್ತಾ ಇದ್ರು ಕೆಲವರು. ಅವರಿಗಿಂತ ನಾನು ಇವ್ರ ಜೊತೆ ಇದ್ದಿದ್ದು ನನಗೇನು ಬೇಜಾರಿಲ್ಲ. ನಮಗೆ ತುಂಬ ವಿಚಾರಗಳು ಮ್ಯಾಚ್ ಆಗ್ತಾ ಇತ್ತು ಒಬ್ರಿಗೊಬ್ರು. ಸೊ ಒಟ್ಟಿಗಿದ್ವಿ. ಸೊ ಅಲ್ಟಿಮೇಟ್ಲಿ ಇದೊಂದು ಆಟ, ಗೇಮ್. ಸೊ ಅದು ವ್ಯಕ್ತಿತ್ವದ್ದಾಗಿರಲಿ ಅಥವಾ ಫಿಸಿಕಲ್ ಆಗಿರಲಿ, ಏನೇ ಆಗಿರಲಿ. ಸೊ ಎಲ್ಲೋ ಒಂದು ಕಡೆ ಬೇರೆಯವರ ರೀತಿ ನೀವು ಸ್ವಲ್ಪ ಸೇಫ್ ಆಗೋದಕ್ಕೆ ಪ್ರಯತ್ನ ಮಾಡಿದರೆ, ನೀವು ಒಂದು ಸ್ವಲ್ಪ ಎಲ್ಲರ ಜೊತೆ ಜೆಲ್ ಆಗಿದ್ದರೆ ಇನ್ನಷ್ಟು ದಿನಗಳು ನೀವು ಆ ಮನೇಲಿ ಇರ್ಬೋದಾಗಿತ್ತು. ಅಲ್ಟಿಮೇಟ್ಲಿ ಇಟ್ಸ್ ಗೇಮ್. ಸೊ ಯಾರಾದರೂ ಒಬ್ಬರೇ ವಿನ್ ಆಗಬೇಕು. ಸೊ ನೀವೆಲ್ಲೋ ಒಂದು ಕಡೆ ನಿಮ್ಮ ಪರ್ಸ್ನಾಲಿಟಿಗೆ ಅವರು ಮ್ಯಾಚ್ ಆಗ್ತಾರೆ ಅನ್ನೋ ಕಾರಣಕ್ಕೆ ಅವ್ರ ಜೊತೆಗೆ ಇರೋದಕ್ಕಿಂತಲೂ ಆಟದ ಪರ್ಸ್ಪೆಕ್ಟಿವ್ ಅಲ್ಲಿ ನೀವೆಲ್ಲರ ಜೊತೆ ಜೆಲ್ ಆಗಿ ಅಟ್ಲೀಸ್ಟ್ ಸ್ವಲ್ಪ ಫೇಕ್ ಮಾಡಿದ್ರು ಇನ್ನೊಂದಿಷ್ಟು ದಿನಗಳ ಕಾಲ ಇರ್ಬೋದಾಗಿತ್ತು. ಅದು ನಿಮ್ಮ ಆಟಕ್ಕೆ ಪ್ಲಸ್ ಆಗ್ತಾ ಇತ್ತಲ್ವಾ? ಸೊ ಆಟಕ್ಕೆ ಪ್ಲಸ್ ಆಗ್ತಾ ಇತ್ತು, ವ್ಯಕ್ತಿತ್ವಕ್ಕೆ ಮೈನಸ್ ಆಗ್ತಾ ಇತ್ತು. ಎಲ್ಲೋ ನಾನು ಬಿಟ್ಕೊಳ್ಳೋ ಥರ, ಮಾರ್ಕೊಳ್ಳೋ ಥರ ಫೀಲ್ ಆಗುತ್ತೆ ಅವಾಗ. ನಾನು ಜಾಸ್ತಿ ದಿನ ಅಲ್ಲಿ ಇರಬೇಕು ಅಂತೇಳಿ ಫೇಕ್ ಅಂತೂ ಮಾಡೋಕ್ಕಾಗಲ್ಲ. ಅದು ನಂತರ ಕಷ್ಟ ಆಗ್ಬಿಡುತ್ತೆ. ಆಚೆ ಬಂದ್ಬಿಡೋಣ ಬೇಕಾದರೆ. ತೀರಾ ಫೇಕ್ ಆಗಿರೋಕ್ಕೆ ತುಂಬ ನನ್ನ ಕಷ್ಟ. ಅಲ್ಲಿ ಒಳಗಡೆ ಹೇಳೋರು, ನೀವು ನಮ್ಮ ಜೊತೆ ಎಲ್ಲ ತುಂಬ ಚೆನ್ನಾಗಿ ಮಿಂಗಲ್ ಆಗ್ತೀರಾ, ಅಲ್ಲಿದ್ದಾಗ ನೀವು ನೆಗೆಟಿವ್ ಕಾಣಿಸ್ತೀರಾ ಅಂತೆಲ್ಲ ಹೇಳೋರು. ಬಟ್ ಏನಂದರೆ ನನಗೆ ಫೇಕ್ ಮಾಡಿಕೊಂಡು ತುಂಬ ದಿವಸ ಇರೋ ಬದಲು ನಾವು ಇರೋ ಥರ ಇದ್ದು ಸ್ವಲ್ಪ ದಿವಸ ಇದ್ರೇನೆ ಅದಕ್ಕೆ ಬೆಲೆ ಅಂತ. ಅಂದರೆ ನಾವು ಎಷ್ಟು ದಿನ ಮಗ ಕೂಡ ಸೊ ಹೌದು. ಅಂದರೆ ನನಗೇನು ಅನಿಸುತ್ತೆ ಗೊತ್ತಾ, ಹೆಂಗೆಂಗೋ ಬದುಕಬೇಕು ಅಂತ 100 ವರ್ಷ ಬದುಕೋ ಬದಲು ಯಾವ್ದು ನಮ್ಮ ಪ್ರಕಾರ ಸರಿ ಅನಿಸುತ್ತೋ, ಅಥವಾ ನಮಗೆ ಯಾವುದು ಗಿಲ್ಟ್ ಕೊಡಲ್ವೋ, ನಮ್ಮ ಸ್ವಾಭಿಮಾನಕ್ಕೆ ಯಾವ್ದು ಧಕ್ಕೆ ತರಲ್ವೋ ಆ ಥರ ಬದುಕೋದು ಇಂಪಾರ್ಟೆಂಟು. ಹೌದು, ಬಿಗ್ ಬಾಸ್ ಅಂತ ಬಂದಾಗ ಎಲ್ಲರೂ ನಾವು ಗೇಮ್ ಆಡಬೇಕು,
ಚೆನ್ನಾಗಿ ಆಡ್ಬೇಕಂತಾನೆ ಹೋಗಿರ್ತೀವಿ. ಎಲ್ಲೋ ನಾನು ಒಂದ್ ಕಡೆ ಇದ್ರೂ ನಮ್ಮ ಆಟಕ್ಕೆ ನಾನು ಎಲ್ಲೂ ತೊಂದರೆ ಮಾಡ್ಕೊಂಡಿಲ್ಲ. ನೀವು ಗಮನಿಸಿದಿರೋ ಇಲ್ವೋ, ಯಾಕಂದ್ರೆ ಅಲ್ಲಿ ನೋಡಿ ಸೂರಜು ರಾಶಿಕಾ, ಗಿಲ್ಲಿ ಕಾವ್ಯ ಅಥವಾ ಸ್ಪಂದನ ಕಾವ್ಯ, ರಘು ಗಿಲ್ಲಿ, ಹಿಂಗೆ ಎಲ್ಲರೂ ಅವ್ರವ್ರ ಕಂಫರ್ಟ್ ಝೋನಲ್ಲಿ ಇದ್ರು. ಬಟ್ ನಮ್ದು ಯಾಕೆ ಹೈಲೈಟ್ ಆಗ್ತೈತೆ ಅಂದ್ರೆ ನಾವಿಬ್ರು ಸ್ವಲ್ಪ ಲೌಡ್ ಇದ್ವಿ. ಅದಕ್ಕೆ ನಮ್ಮ ಮೇಲೆ ಎಲ್ರಿಗೂ ಕಣ್ಣು. ಅವರೆಲ್ಲ ಅಲ್ಲಲ್ಲೇ ಕುಸು ಕುಸು ಮಾತಾಡ್ಕೊಂಡು ಸುಮ್ಮನೆ ಆಗ್ತಾ ಇದ್ರು, ಅವ್ರದ್ದು ಕಾಣಿಸ್ತಾ ಇರ್ಲಿಲ್ಲ. ನಾವಿಬ್ರು ಜೊತೆಗೆ ಇಬ್ರು ನಿಂತು ಬಿಟ್ರಲ್ಲ ಅಂತ ಹೇಳಿ ಅದನ್ನ ಎಲ್ಲೋ ಡೌನ್ ಮಾಡಕ್ಕೆ ಎಲ್ಲರೂ ಹೇಳ್ತಾ ಇದ್ರು. ಬಟ್ ನಾನು ಜೊತೆಗಿದ್ರು ನನ್ನ ಆಟಕ್ಕೆ ನಾನು ತೊಂದರೆ ಮಾಡ್ಕೊಂಡಿಲ್ಲ. ಟಾಸ್ಕ್ ಅಂತ ಬಂದಾಗ ಫಸ್ಟ್ ನಾನು ಆಡ್ತೀನಿ ಅಂತ ನಾನು ಹೋಗ್ತಾ ಇದ್ದೆ. ಮತ್ತೆ ನಾನು ಯಾರನ್ನ ನಾಮಿನೇಟ್ ಮಾಡ್ತಾ ಇದ್ದೆ ಅವ್ರು ಮಾಡ್ತಾ ಇಲ್ಲ. ಅವರು ರಘು ಹಿಂಗೆ ಅವ್ರ ಶತ್ರುಗಳು ಬೇರೆ, ಅಂದ್ರೆ ಆಗದೆ ಇರೋರು. ನಾನು ರಾಶಿಕಾ ರಿಷಾ ನನ್ಗೆ ಆಗ್ತಾ ಇರ್ಲಿಲ್ಲ ಅವ್ರ ಕಡೆ. ಸೊ ಅವ್ರನ್ನ ಮಾತಾಡ್ಸ್ಬೇಡಿ ಅಂತ ನಾನು ಇವ್ರಿಗೆ ಹೇಳ್ತಾ ಇರ್ಲಿಲ್ಲ, ಅಥವಾ ರಘುನ್ ಮಾತಾಡ್ಸ್ಬೇಡ ಅಂತ ಇವ್ರು ನನಗೆ ಹೇಳ್ತಾ ಇರ್ಲಿಲ್ಲ. ಯಾವುದೇ ವಿಚಾರ ನಾವು ಡಿಸ್ಕಸ್ ಮಾಡ್ತಾ ಇರ್ಲಿಲ್ಲ, ನಾಮಿನೇಷನ್ನು ಅದು ಇದು. ಇವ್ರು ಯಾರು ಬೇಕೋ ಅವ್ರನ್ನ ಮಾಡಲಿ, ನಾನು ಯಾರು ಬೇಕೋ ಅವ್ರನ್ನ ಮಾಡ್ತೀನಿ, ಅಥವಾ ನನ್ಗೆ ಇವ್ರು ಕಂಡ್ರೆ ಆಗಲ್ಲ ನೀವು ಮಾತಾಡ್ಸ್ತೀರಾ, ಆ ಒಂದು ಚೈಲ್ಡಿಶ್ ಬಿಹೇವಿಯರು ಇರಲಿಲ್ಲ. ನಮಗೆ ಮೆಚುರಿಟಿ ಇತ್ತು. ಅಥವಾ ಏನೋ ಶೋ ಆಫ್ ಮಾಡಬೇಕು, ತುಂಬ ನಾಟಕ ಮಾಡಬೇಕು ಅಂತ ಹೇಳಿ ಅವ್ರು ಊಟ ಮಾಡ್ದಿದಾಗ ತಿನ್ನಿ ಅಂತೆಲ್ಲ ಹೋಗಿ ನನಗೆ ಆ ಡ್ರಾಮಾ ಅಂತೂ ಬರಲ್ಲ. ಕೇಳ್ತಿದ್ದೆ, ಯಾಕಂದ್ರೆ ನನ್ನ ಫ್ರೆಂಡ್. ಆಮೇಲೆ ಅವ್ರದ್ದೇನೋ ಆಟ ಇರ್ಬೋದೇನೋ, ಇದೊಂದು ದೊಡ್ಡದು ಮಾಡಿ ಅವ್ರದ್ದೇನೋ ಆಟದ ರೀತಿ ಇರ್ಬೋದೇನೋ, ನಾನು ಡಿಸ್ಟರ್ಬ್ ಮಾಡಬಾರ್ದು ಅಂತ ನಾನು ಡಿಸ್ಟರ್ಬ್ ಮಾಡ್ತಾ ಇರಲಿಲ್ಲ. ಇನ್ನೊಂದು ಮಾತು ಅಂದರೆ ತುಂಬ ಹೊರಗಡೆ ಟೆಲಿಕಾಸ್ಟ್ ಆಗಿರಲ್ಲ 1.5 hour. ಅವರು ಗಿಲ್ಲಿ ಟೀಮ್ ಆ್ಯಂಡ್ ಅಶ್ವಿನಿ ಟೀಮ್ ಆದಾಗ್ಲೂ ನನಗೊಂದು ವೇಳೆ ಇವ್ರೇನಾದ್ರು ಸೇರಿಸ್ಲಿಲ್ಲ ಅಂದರೆ ನಾನು ಆ ಆಟಕ್ಕೆ ಒಂದು ಸೂಟ್ ಆಗಲಿಲ್ಲ ಅಂದರೆ ನನ್ನ ಸ್ಟ್ರೆಂತ್ ವೈಸೋ ಸ್ಪೀಡ್ ವೈಸೋ ಗಿಲ್ಲಿ ಕರೆದಿದ್ರೆ ನಾನು ಗಿಲ್ಲಿ ಟೀಮಲ್ಲೂ ಹೋಗಿ ಆಡ್ತಾ ಇದ್ದೆ. ನಾನು ಅಶ್ವಿನಿ ಅವ್ರಿಗೆ ಹೇಳಿದೆ, ನೀವು ಇದು ಯಾವುದೋ ಒಂದು ಗೇಮಲ್ಲಿ ಪಾಪ ಇದರಲ್ಲಿ ಮಾಡೋರ್ನ ಎತ್ಕೊಂಡು ಹೋಗೋದಿತ್ತಲ್ಲ, ಕೆಲವರೆಲ್ಲ ಬರಲಿಲ್ಲ, ಧ್ರುವ್ ಬರಲಿಲ್ಲ, ರಕ್ಷಿತಾ ಬರಲಿಲ್ಲ, ಇವ್ರು ಕಾವ್ಯನ ಹೋಗಿ ಕರೀತಾರೆ. ಕಾವ್ಯ ಇಲ್ಲ ನಾನು ಆಡಲ್ಲ, ನನ್ನ ಗಿಲ್ಲಿ ಟೀಮ್. ನಾನು ಅಷ್ಟೊಂದೆಲ್ಲ ಇರಲಿಲ್ಲ. ನನಗೆ ಆಟ ಅಂತ ಬಂದಾಗ ನನಗೆ ಯಾರು ಚಾನ್ಸ್ ಕೊಡ್ತಾರೆ, ನಾನು ಗಿಲ್ಲಿ ಕರೆದಿದ್ರೆ ಗಿಲ್ಲಿ ಟೀಮಲ್ಲಿ ಹೋಗ್ತಾ ಇದ್ದೆ. ಬಹುಶಃ ಅದನ್ನು ಅಬ್ಸರ್ವ್ ಮಾಡಿ ನೋಡಿರೋರ್ಗೆ ಗೊತ್ತಿರುತ್ತೆ, ಎಲ್ಲೂ ನಾವು ಆಟ ಹಾಳು ಮಾಡ್ಕೊಳ್ತಾ ಇರಲಿಲ್ಲ. ಬಟ್ ಅವ್ರು ಮಾಡಿರೋದೆಲ್ಲನೂ ನಾನು ಸರಿ ಅಂತ ಹೇಳ್ತಾ ಇರಲಿಲ್ಲ. ಕೆಲವೊಂದು ಧನುಷ್ ಅವ್ರನ್ನ ನಾಮಿನೇಟ್ ಮಾಡಿ ರೀಸನ್ ಕೊಟ್ಟಾಗ ಧನುಷ್ ಹೇಳಿದ್ದು ಕರೆಕ್ಟ್ ಆಗಿದೆ ಅಂತ. ಯಾಕಂದರೆ ನಾವೆಲ್ಲ ಕಷ್ಟಪಟ್ಟು ಆಟ ಆಡಿ ಅವರು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿರ್ತಾರೆ. ಬಟ್ ಅವರು ಅದೇ 12 minutes ಮನಸ್ಸಲ್ಲೇ ಎಣಿಸ್ಬೇಕಲ್ಲ, ನಾನು ಅದನ್ನು ತೊಗೋಬೇಕಿತ್ತು, ಗಿಲ್ಲಿ ಕಾವ್ಯ ಏನು ಹೇಳ್ತಾರೆ ತೊಗೋಬೇಕಿತ್ತು, ಅದಕ್ಕೆ ಕೂತೆ ಅಂತೆಲ್ಲ ಅವರು ರೀಸನ್ ಕೊಟ್ಟಾಗ ನಾವು ಅಷ್ಟೆಲ್ಲ ಕಷ್ಟಪಟ್ಟು ನಿಮ್ಮನ್ನ ಕ್ಯಾಪ್ಟನ್ಸಿ ಕಂಟೆಂಡರ್ ಮಾಡಿದ್ವಿ. ಅಂದರೆ ಗೊತ್ತಲ್ಲ, ಬಕೆಟ್ ಟಾಸ್ಕಲ್ಲೆಲ್ಲ ಎಲ್ಲರಿಗೂ ಗಾಯಗಳಾಗಿತ್ತು. ಹಾಗೆಲ್ಲ ಮಾಡಿದಾಗ ನೀವು ಎಲ್ಲೋ ಒಂದು ಕಡೆ ಅವನು ಟ್ರಿಗರ್ ಮಾಡ್ತಾ ಇದ್ದ, ಇನ್ನ ತಗೊಳ್ಳೋಣ ಅಂತ ಇಷ್ಟು ನಮ್ಮ ಎಲ್ಲರ ಶ್ರಮನ ನೀವು ವೇಸ್ಟ್ ಮಾಡಿದ್ರಿ ಅಂತ ಧನುಷ್ ಅವ್ರನ್ನ ನಾಮಿನೇಟ್ ಮಾಡಿದಾಗ ಧನುಷ್ ಹೇಳಿದ್ ಕರೆಕ್ಟ್ ಆಗಿತ್ತು. ನನಗೂ ಅದೇ ಅನ್ನಿಸ್ತು, ಕ್ಯಾಪ್ಟನ್ ಆಗೋದು ಇಂಪಾರ್ಟೆಂಟ್, ಆಮೇಲೆ ಬೇಕಾದ್ರೆ ಜಗಳ ಆಡ್ಕೊಳ್ಳೋಣ ಆ ಥರ. ಸೊ ಹಾಗಾಗಿ ನನ್ನ ಆಟ ಆಗಲಿ, ನನ್ನ ಅಭಿಪ್ರಾಯ ಆಗಲಿ, ನಾನು ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ, ನಂದು ನಾನು ಹೇಳ್ತಾ ಇದ್ದೆ. ಸೊ ಹಾಗಾಗಿ ಗೊತ್ತಿಲ್ಲ, ಹೊರಗಡೆ ಆದ ಸಮ್ಟೈಮ್ಸ್ ಹಾಗೆ ಒಳಗಡೆ ಬೇರೆ ಥರ ಕಾಣಿಸ್ತಾ ಇರುತ್ತೆ, ಹೊರಗಡೆ ಪೋಟ್ರೆ ಆಗೋದು ಬೇರೆ ಥರ ಆಗ್ತಾ ಇರುತ್ತೆ 1.5 hour ಜನ ನೋಡೋವಾಗೆಲ್ಲ. ಸೊ ಹಾಗೆ ಎಲ್ಲಿ ಮೈನಸ್ ಆಯ್ತು ಹಾಗಾದ್ರೆ? ಐ ಥಿಂಕ್ ಅದೃಷ್ಟದಲ್ಲಿ ಮೈನಸ್ ಆದೆ ಅನ್ಸುತ್ತೆ. ಆಟ ಆಡಿದ್ದೀನಿ, ಕಂಟೆಂಟ್ ಕೊಟ್ಟಿದ್ದೀನಿ. ಒಂದು ರಿಯಾಲಿಟಿ ಶೋ ಅಂತ ಬಂದಾಗ ಮೇನ್ ಕಂಟೆಂಟೇ, ಪಾಸಿಟಿವ್ ಆರ್ ನೆಗೆಟಿವ್. ನಮಗೆ ನೆಗೆಟಿವ್ ನಾವು ಉಡಿಸ್ಕೊಂತಿರ್ತೀವಿ, ಬಟ್ ಆ ಶೋಗೆ ಪ್ಲಸ್ಸೇ ಅದು. ಒಬ್ಬ ಹೀರೋ ಉತ್ಪತ್ತಿ ಆಗ್ತಾನೆ, ಅಥವಾ ಒಬ್ಬ ಹೀರೋ ಅಥವಾ ಹೀರೋಯಿನ್ ಆಗ್ತಾರೆ ಅಂದರೆ ವಿಲನ್ಗಳು ಇರಲೇಬೇಕು. ನಾವೇನೋ ತಪ್ಪು ಮಾಡಿದಾಗ ಅದು ಅವ್ರಿಗೆ ಪ್ಲಸ್ ಆಗಬೇಕು. ಸೊ ಶೋ ಎಪಿಸೋಡಲ್ಲಿ ನೀವು ವಿಲನ್ ಆಗಿದ್ರಿ ಅಂತ ನೀವು ಫುಲ್ ಫಿಕ್ಸ್ ಆಗಿಬಿಟ್ಟಿದ್ದೀರಾ. ಓಕೆ, ಒಂದು ಶೋ ದೃಷ್ಟಿಕೋನದಲ್ಲಿ ಏನು ಅದು ಕಂಟೆಂಟ್ ಬೇಕು ಅದನ್ನು ಕೊಟ್ಟಿದ್ದೀವಿ. ಅದು ನನಗೆ ಪರ್ಸ್ನಲಿ ಮೈನಸ್ ಆಗಿದೆ, ಅದು ನನಗೆ ಎಫೆಕ್ಟ್ ಆಗಿದೆ. ಅಂದರೆ ಏನಾದರೂ ಎಫೆಕ್ಟ್ ಆದರೆ ಅದು ನನಗಾಗುತ್ತೆ. ಅದರ್ವೈಸ್ ಎಲ್ಲ ಆಟ ಆಡಿದ್ದೀನಿ, ಶೋಗೆ ಏನು ಬೇಕು ಆ್ಯಕ್ಟಿವ್ ಆಗಿದ್ದೆ, ಎಲ್ಲ ಮಾಡಿದ್ದೀವಿ, ಶೋಗೆ ಏನು ಬೇಕು ಕಂಟೆಂಟ್ ಕೊಟ್ಟಿದ್ದೀವಿ. ಐ ಥಿಂಕ್ ನನ್ನ ಅದೃಷ್ಟ ಮೈನಸ್ ಆಗಿದೆ ಅನ್ಸುತ್ತೆ, ಗ್ರಹಗತಿ ಚೆನ್ನಾಗಿರಲಿಲ್ಲ ಅನ್ಸುತ್ತೆ, ಅದಕ್ಕೆ ಬೇಗ ಬಂದಿದ್ದೀನಿ. ಸೊ ಇನ್ನು ಇನ್ ಕೇಸ್ ಬಿಗ್ ಬಾಸ್ ಮನೇಲಿ ಇದ್ದರೆ ಇನ್ನು ಏನೆಲ್ಲ ನೋಡ್ಬೋದಾಗಿತ್ತು ನಾವು ಜಾನ್ವಿ ಅವ್ರ ಕಡೆ ಅಂತ? ಐ ಥಿಂಕ್ ಇನ್ನೂ ತುಂಬ ಡ್ರೆಸ್ಸಸ್ ನೋಡ್ಬೋದಿತ್ತು. ಅದ್ರ ಆಚೆಗೆ ಈಗ ಹೊಸ ಮುಖಗಳು ಬೇರೆ ಬಂದಿದೆಯಲ್ಲ, ರಜತ್ ಆ್ಯಂಡ್ ಚೈತ್ರ. ಸೊ ನಮ್ಮದು ಅವ್ರದ್ದು ಒಂದಷ್ಟು ಜುಗಲ್ ಬಂದು ಇರ್ತಾ ಇತ್ತೇನೋ, ಅದು ನೀವು ಕೇಳ್ತಾ ಇದ್ರೆ. ನನಗೆ ನನ್ನ ಫ್ರೆಂಡ್ಸು ಅದೇ ಹೇಳ್ತಾ ಇದ್ರು, ರಜತ್ ಇರುವಾಗ ನೀನು ಇರ್ಬೇಕಿತ್ತು. ನನಗೆ ಈಗ ಒಂದು ಸ್ವಲ್ಪ ಮುಂಚೆ ಒಬ್ಬರು ಚಾನೆಲ್ ರಿಪೋರ್ಟರ್ ಜೊತೆ ಮಾತಾಡ್ಕೊಂಬಂದೆ, ಅವರು ಅದೇ ಹೇಳ್ತಾ ಇದ್ರೆ, ರಜತ್ ಇದ್ದಾಗ ನೀವಿರಬೇಕಿತ್ತು. ಅಂದರೆ ಜನನೇ ನೋಡಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಅಂತ. ಹೌದಾ, ಓಕೆ, ಹಾಗಾದರೆ ಇರಬೇಕಿತ್ತು. ಅವ್ರು ಸುಮ್ಮನೆ ಈ ಥರ ರೀಸನ್ ಎಲ್ಲ ಕೊಟ್ಬಿಟ್ಟು ನಮ್ಮನ್ನು ನಾಮಿನೇಟ್ ಮಾಡ್ತಿದ್ರೆ ನಾವು ಬಿಡ್ತಾ ಇರಲಿಲ್ಲ. ಹಾಗೆಲ್ಲ ಅವ್ರೇನೋ ನಮಗೆ ಟಕ್ಕರ್ ಕೊಡು. ಸೊ ಆ ಥರ ಸೋಷಿಯಲ್ ಮೀಡಿಯಾದಲ್ಲೂ ನೋಡ್ತಾ ಇದ್ದೆ, ಕೆಲವರೆಲ್ಲ ರಜತ್ ಚೆನ್ನಾಗಿ ಜಾನ್ವಿಗೆ ಉಡ್ಸ್ಬಿಟ್ಟಿರೋನು, ಜಾನ್ವಿ ಇರಬೇಕಿತ್ತು, ಆ ಥರ ಅವ್ರ ಪರ ಮಾತಾಡೋದು ಇದೆ. ಅಂದರೆ ಒಂದು ಏನೋ ಚರ್ಚೆ ಅಂತೂ ಇದೆ. ಬಿಟ್ಟು ಬಂದ್ರೂ ನನ್ನ ವಿಚಾರಗಳು ಈಗಲೂ ತುಂಬ ಚರ್ಚೆ ಆಗ್ತಾ ಇರುತ್ತೆ.
ಸೊ ಅಂದರೆ ಏನೋ ಒಂದು ಛಾಪ್ ಮೂಡ್ಸ್ ಬಂದಿದ್ದೀವಿ ಮನೆಯಲ್ಲಿ ಅನ್ನೋ ಥರ. ಅಂದರೆ ನಾನು ನೋಡ್ತಾ ಇದ್ದೆ, ನಾನು ನಿನ್ನೆ ನೋಡಿಲ್ಲ, ನನ್ನ ಫ್ರೆಂಡ್ ಯಾರೋ ಹೇಳಿದ್ರು ಗಿಲ್ಲಿ ಏನೋ ನಾಮಿನೇಟ್ ಮಾಡುವಾಗ ನಿನ್ನ ಹೆಸರು ತಗೋತಾ ಇದ್ದ, ಜಾನ್ವಿ ಹೋದ್ಮೇಲೆ ಡಲ್ ಆಗಿದ್ರೆ ಹಂಗೆ ಹಂಗೆ ಅಂತ ನನಗೀಗ ಫೋನಲ್ಲಿ ಹೇಳ್ತಾ, ನಾನು ವೀಕೆಂಡ್ ಅಷ್ಟೇ ನೋಡ್ತಾ ಇದ್ದೀನಿ. ಅಂದರೆ ಓಕೆ, ಏನೋ ಒಂದು ನನ್ನ ಪ್ರೆಸೆನ್ಸ್, ನನ್ನ ಆಬ್ಸೆನ್ಸಲ್ಲೂ ನನ್ನ ಪ್ರೆಸೆನ್ಸಲ್ಲಿ ಇದೆ ಅಂತ ಅನ್ನಿಸ್ತಾ ಇದೆ. ಐ ಥಿಂಕ್ ನನ್ನ ವಿಚಾರಕ್ಕೆ ಬಂದಿದ್ರೆ ರಜತ್ತು ಅವ್ರಿಗೆ ಸರಿಯಾಗಿ ಟಕ್ಕರ್ ಕೊಡ್ತಾ ಇದ್ದೆ. ಇನ್ನೊಂದು ಚೈತ್ರ ಅವ್ರು ಒಂಥರ ಪರ್ಸ್ನಾಲಿಟಿ, ಅವರು ಯಾವುದು ಸತ್ಯ ಒಳಗಡೆ ಇರಲ್ಲ, ಬಾಯ್ ಬಿಡ್ತಾ ಇದ್ರು. ಅವನ್ನ ಚೆನ್ನಾಗಿ ರೇಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಇರ್ಬೋದಿತ್ತೇನೋ ಅಂತ ನನ್ಗನ್ಸುತ್ತೆ. ಸೊ ಕಾಸ್ಟ್ಯೂಮ್ ವಿಚಾರಕ್ಕೆ ಬಂದ್ರೆ ಇನ್ನೆಷ್ಟು ಕಾಸ್ಟ್ಯೂಮ್ ಬಾಕಿ ಇತ್ತು, ಎಷ್ಟು ಖರ್ಚು ಮಾಡಿದ್ರಿ ಕಾಸ್ಟ್ಯೂಮ್ಗೆ? ಕಾಸ್ಟ್ಯೂಮ್ಸ್ ಆ್ಯಕ್ಚುಲಿ ಅವಳು ಇನ್ನೂ ತುಂಬ ಕಳಿಸಿದ್ಲು, ಕೆಲವೆಲ್ಲ ರಿಜೆಕ್ಟ್ ಆಗಿ ಬಂದಿದೆ ಅಂತ ಹೇಳ್ತಾ ಇದ್ಲು. ಇದೆಲ್ಲ ಐ ಥಿಂಕ್ ಅಲ್ಲಿಗೆ ಕಳಿಸಿರೋದು, ಮನೇಲಿ ಇರುತ್ತೆ ಹಾಕೊಂಬರೋದು. ನನಗೆ ಅದೇ ತುಂಬ ಚೆನ್ನಾಗಿ ಕಾಣಿಸ್ಕೋಬೇಕು ಅನ್ನೋದು ಮುಂಚಿಂದನೂ ಇತ್ತು. ಸೊ ಹಾಗಾಗಿ ಆ್ಯಕ್ಚುಲಿ ನೀವು ನ್ಯೂಸ್ ಆ್ಯಂಕರಿಂಗ್ ಸ್ಟಾರ್ಟ್ ಮಾಡಿದಾಗ ಆ ಒಂದು ಪೀರಿಯಡಲ್ಲಿ ನೀವು ಮುಂಚೆನೇ ಸ್ಟಾರ್ಟ್ ಮಾಡಿದ್ದೀರಿ 2011-12 ಹಾಗೆ. ಸೊ ಆ ಟೈಮಲ್ಲಿ ಸ್ಟೈಲಿಶ್ ಆ್ಯಂಕರ್ ಯಾರು ಅಂದರೆ ನ್ಯೂಸ್ 18ನಲ್ಲಿರುವಂತಹ ಜಾಹ್ನವಿ ಅಂತಲೇ ಎಲ್ಲರೂ ಹೇಳ್ತಾ ಇದ್ದಿದ್ದು. ಸೊ ಆವಾಗಿಂದನೂ ಸ್ಟೈಲ್ ಮೇಂಟೈನ್ ಮಾಡ್ತಾ ಇದ್ದೀರಾ ನೀವು? ಥ್ಯಾಂಕ್ ಯು ಪವಿತ್ರ ಅವ್ರೆ. ನನಗೆ ಅದೊಂದು ಇಂಟರ್ವ್ಯೂ ಅಂತ ಅಂದರೆ, ಈಗ ನಾನು ತುಂಬ ಚೆನ್ನಾಗಿ ರೆಡಿಯಾಗಿ ಹೋಗ್ತಾ ಇದ್ದೆ, ಚೆನ್ನಾಗಿ ಕಾಣಿಸ್ಕೋಬೇಕು ಅದೊಂದು ಅಭಿರುಚಿ ನನಗೆ ಇದ್ದೇ ಇದೆ, ಈಗಲೂ ಇದೆ, ಮುಂದೆನೂ ಇರುತ್ತೆ. ಅದೊಂಥರ ನನ್ನ ಕಾನ್ಫಿಡೆನ್ಸ್ ಕೊಡುತ್ತೆ, ಖುಷಿ ಕೊಡುತ್ತೆ. ಸೊ ಬಿಗ್ ಬಾಸ್ ಅಂತ ಬಂದಾಗ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್, ತುಂಬ ಜನ ನೋಡ್ತಾರೆ ಅಂದಾಗ ತುಂಬ ಚೆನ್ನಾಗಿ ಕಾಣಿಸ್ಕೋಬೇಕು, ಲುಕ್ಸಿಗೆ ಕಾಂಪ್ರಮೈಸ್ ಮಾಡಬಾರ್ದು ಅಂತ ತುಂಬ ಶಾಪಿಂಗ್ ಮಾಡಿ ಎಲ್ಲ ಮಾಡಿದೆ. ಬಟ್ ಅದು ಹಾಗೆ ಚರ್ಚೆನೂ ಆಯಿತು, ನನಗೆ ಅದೇ ಖುಷಿ. ಈವನ್ ಸುದೀಪ್ ಸರ್ ಕೂಡ ಎಷ್ಟು ಜೊತೆ ಬಟ್ಟೆ ತಂದಿದ್ದೀರಾ ನೀವು ಅನ್ನೋರು. ಇನ್ನು ಭಾಗ್ಯಲಕ್ಷ್ಮಿ ಅವರು, ಸುಷ್ಮಾ ಅವ್ರು ಬಂದಾಗ್ಲೂ ಅಷ್ಟೇ, ಇಷ್ಟೊಂದು ಬಟ್ಟೆ ಎಲ್ಲ ಎಲ್ಲಿ ಇಟ್ಕೊಂಡಿದ್ಯಾ ಒಳಗೆ ಅಂತ ಇದ್ರು. ಅಂದರೆ ವಾರ ನಾವು ವಾಪಸ್ ಕಳಿಸ್ತಿದ್ವಿ. ಐ ಥಿಂಕ್ ತುಂಬ ಜನ ಇಷ್ಟಪಟ್ಟಿದ್ದಾರೆ, ತುಂಬ ಜನ ನಿಮ್ಮ ಅದೇ ಡ್ರೆಸ್ಸಿಂಗ್ ಸೆನ್ಸ್ ನೋಡೋಕ್ಕೆ ನಾವು ನೋಡ್ತಾ ಇದ್ವಿ, ಅದು ಮಿಸ್ ಆಯಿತು ಅಂತ ಎಲ್ಲ ತುಂಬ ಮೆಸೇಜ್ ಮಾಡ್ತಾ ಇರ್ತಾರೆ. ಇಟಲಿಯಿಂದ USA ಇಂದ ಎಲ್ಲ ಮೆಸೇಜ್ ಮಾಡ್ತಾ ಇರ್ತಾರೆ. ಅದು ಬಿಗ್ ಬಾಸ್ಗಿರೋ ರೀಚೇ ಅದು. ನಾವು ದುಬೈಗೆಲ್ಲ ಹೋದಾಗ್ಲೂ ನಮ್ಗಿಲ್ಲಿ ಬಿಗ್ ಬಾಸ್ ಯಾವಾಗ ಶುರು ಆಗುತ್ತೆ ಅಂತ ಕಾಯ್ತಿರ್ತೀವಿ. ನಮ್ಗೆ ಅದೇ ಇಲ್ಲಿ ಟೈಮ್ ಪಾಸ್ ಅಂತ ಹೇಳೋರು, ನಾವೆಲ್ಲ ಗೇಮ್ಗೆಲ್ಲ ಹೋಗ್ತಾ ಇದ್ವಲ್ಲ, ಅಂದರೆ ಇದ್ರ ರೀಚ್ ಅಷ್ಟಿದೆ. ಸೊ ನಾನು ಹೇಳ್ದಾಗೆ ಎಲ್ಲ ಸೇರಿ ಒಂದು 4 lakh ಕಾಸ್ಟ್ಯೂಮ್ಗೆ ಆಯಿತು. ತುಂಬ ಆನ್ಲೈನಲ್ಲಿ ಇರ್ಬೋದು ಅಥವಾ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ ಇಲ್ಲಿ ಒಂದು ಖುಷಿ ಇತ್ತು. ಅದು ನಾವು ಇದನ್ನೇ ಹಾಕೋಬೇಕು, ಹೀಗೆ ಹಾಕೋಬೇಕು. ಅಂದರೆ ನಾನು ಒಳಗಡೆ ಏನೇ ಹಾಕೊಂಡ್ರು ತುಂಬ ನಾನು ಅಂದರೆ ಶೋ ಆಫ್ ಥರದ್ದು ಹಾಕ್ಕೊಂಡಿಲ್ಲ. ನಾನು ಸ್ಟೈಲಿಶ್ ಆಗು ಕಾಣಬೇಕು, ಡಿಗ್ನಿಫೈಡ್ ಆ್ಯಂಡ್ ಡೀಸೆಂಟ್ ಆಗು ಇರಬೇಕು, ತುಂಬ ಎಕ್ಸ್ಪೋಸ್ ಇರಬಾರ್ದು ಅಂತಾನೆ. ಯಾಕಂದರೆ ಇದು ತುಂಬ ಫ್ಯಾಮಿಲಿಗಳು ನೋಡೋದ್ರಿಂದ ತುಂಬ ಎಕ್ಸ್ಪೋಸಿಂಗ್ ಬೇಡ ಅಂತ ಸ್ಟೈಲಿಶ್ ಆಗಿರಬೇಕು, ಕಾನ್ಷಿಯಸ್ ಆಗಿ ಸೆಲೆಕ್ಟ್ ಮಾಡಬೇಕು. ಯಾಕಂದರೆ ಮಗಂದು ನಾನು ಇಲ್ಲಿ ಆಚೆ ಕಡೆ ಹಾಕೋತೀನಿ, ಅಲ್ಲಿ ಅಂದರೆ ತುಂಬ ಕ್ಯಾಮ್ರಾಗಳಿದ್ದಾಗ ನಾವು ಎಲ್ಲೋ ಮೈ ಮರೆಯೋದು ಯಾಕೆ ಬೇಕು ಅಂತ ಹೇಳಿ ಅದೇ ಥರ ಸೆಲೆಕ್ಟ್ ಮಾಡಿದೆ. ಮಗನಿಗೂ ತೋರಿಸಿದೆ, ನೋಡಿ ಈ ಥರ ಹಾಕೋತೀನಿ, ಈ ಥರ ಹಾಕೋತೀನಿ, ಓಕೆ ಅಂತ ಅಂದಿದ್ದ. ಸೊ ಅದು ಟಾಕ್ ಆಯಿತು, ಖುಷಿ ಆಯಿತು. ಓಕೆ. ಸೊ ಇನ್ನು ನಿಮ್ಮ ಒಂದಿಷ್ಟು ಪರ್ಸನಲ್ ವಿಚಾರಕ್ಕೆ ಬರೋದಾದರೆ, ನೀವು ಮುಂಚೆ ಅಂದರೆ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕಿಂತ ಮುಂಚೆ ಡಿಜಿಟಲಲ್ಲಿ ತುಂಬ ಸದ್ದು ಮಾಡಿದ್ದು ನಿಮ್ಮ ಡಿವೋರ್ಸ್ ವಿಚಾರ. ಎಲ್ಲೋ ಒಂದು ಕಡೆ ಮನೆಯೊಳಗೆ ಹೋದ ಮೇಲೆ ನೀವು ಮತ್ತೆ ಪುನಃ ಅದ್ರ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದಾಗ ಹೊರಗಡೆ ಕೂಡ ನಿಮ್ಮ ಎಕ್ಸ್ ಹಸ್ಬೆಂಡ್ ಅದ್ರ ಬಗ್ಗೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನಿಮ್ಮ ವಿರುದ್ಧ ಒಂದಿಷ್ಟು ಎಲ್ಲ ಗೊತ್ತಲ್ಲ ಕಾಮೆಂಟ್ಸ್ಗಳು ಬರೋದಕ್ಕೆ ಸ್ಟಾರ್ಟ್ ಆಯಿತು. ಅದು ಕೂಡ ಜಾಹ್ನವಿ ಅವರನ್ನು ನೋಡುವ ರೀತಿ, ಜನರು ನೋಡುವ ರೀತಿ ಬದಲಾಗೋದಕ್ಕೆ ಕಾರಣ ಆಯಿತು ಅಂತ ಅನ್ಸುತ್ತಾ ನಿಮಗೆ, ಅಥವಾ ಬೇಡ ಆಗಿತ್ತು ನಿಮಗೆ ಮಾತಾಡೋದು ಆ ವಿಷಯ ಅಲ್ಲಿ ಅಂತ? ಇಲ್ಲ, ನನಗೆ ಮಾತಾಡಬಾರ್ದು ಅಂತ ಏನು ಅನಿಸಿರ್ಲಿಲ್ಲ. ಯಾಕಂದರೆ ನಾನು ಆಗಿರೋದ್ರಲ್ಲಿ 0.1% ಅಷ್ಟೇ ನಾನು ಅಲ್ಲಿ ಹೇಳಿರೋದು. 0.1% ಅಂದರೆ ಲೆಕ್ಕ ಹಾಕೊಳ್ಳಿ. ಇನ್ನೊಂದು ಏನಂದರೆ, ಇದು ಅವರು ಸ್ಟೇ ತಂದುಬಿಟ್ಟಿದ್ದಾರೆ, ಎಲ್ಲೂ ಕೂಡ ನಾನು ಅವ್ರ ಬಗ್ಗೆ ಮಾತಾಡಬಾರ್ದು, ಮತ್ತು ಚಾನಲಲ್ಲಿ ಏನೇ ಮಾತಾಡಿದ್ರು ಪ್ರಸಾರ ಆಗಬಾರ್ದು ಅಂತ. ಸೊ ಹಾಗಾಗಿ ಈ ವಿಚಾರದ ಬಗ್ಗೆ ನನಗೆ ಹೇಳೋದಕ್ಕೆ ಇಷ್ಟ ಇಲ್ಲ ಹೆಚ್ಚು. ಇನ್ನು ಪ್ರೊಫೆಷ್ನಲ್ ಲೈಫ್ಗೆ ಅಂತ ಬಂದಾಗ, ಪ್ರೊಫೆಷ್ನಲ್ ಲೈಫ್ ಗ್ರೋ ಅಂದರೆ ನಾವು ತುಂಬ ಅಚೀವ್ ಮಾಡಬೇಕು, ಅದರಲ್ಲಿ ಗ್ರೋತ್ ಕಾಣಬೇಕು ಅಂತ ಬಂದಾಗ ಪರ್ಸ್ನಲ್ ಲೈಫನ್ನು ಸ್ಯಾಕ್ರಿಫೈಸ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಪ್ರಕಾರ? ಸ್ಯಾಕ್ರಿಫೈಸ್ ಇನ್ ದ ಸೆನ್ಸ್, ನಾವು ಪರ್ಸ್ನಲ್ ಲೈಫು ಟೈಮ್ ಕೊಡೋದಾಗಲಿ ಅಥವಾ ಅವರ ಅಗತ್ಯತೆಗಳನ್ನು ಪೂರೈಸೋದು, ಅದೆಲ್ಲರ ಆ ಮಕ್ಕಳ ಒಂದು ಮೂಲಭೂತ ಹಕ್ಕು. ಅದು ಕರ್ತವ್ಯ ನಮ್ಮದು ಬಿಡಿ, ಅದು ಹಕ್ಕು, ಅದನ್ನು ಅವ್ರು ಪಡ್ಕೊಳ್ಳೇಬೇಕು. ಸೊ ಪರ್ಸ್ನಲ್ ಲೈಫ್ ಅಂತ ಅಂದರೆ, ಈಗ ಫ್ಯಾಮಿಲಿನ ಬಿಟ್ಟು ಯಾರು ಏನು ಮಾಡಬೇಕು ಅಂತ ಇಲ್ಲ, ಅದನ್ನ ನೋಡಿಕೊಂಡು ಅವರ ಒಂದು ಸಪೋರ್ಟ್ ಇದ್ದರೆ ನಾವು ಏನು ಬೇಕಾದರೂ ಮಾಡ್ಬೋದು. ಸಪೋರ್ಟ್ ಇಲ್ಲ ಅಂತ ಬಂದಾಗ, ಇದಾಗದೇ ಇಲ್ಲ ಅಂದಾಗ ಸ್ಟೆಪ್ ತೊಗೊಳ್ಳೋದು ಅದು ಬೇರೆ ಇರುತ್ತೆ. ಪರ್ಸ್ನಲ್ ಲೈಫ್ನ ಯಾರು ಅಂದರೆ
ಪ್ರೊಫೆಷ್ನಲ್ ಲೈಫ್ ಅಂತ ಬಂದಾಗ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡೇ ಹೋಗಬೇಕು, ಇಲ್ಲಾಂದರೆ ಆಗೋದೇ ಇಲ್ಲ. ಇದನ್ನು ಕಂಪ್ಲೀಟ್ ಆಗಿಬಿಟ್ರೆ ಇದಕ್ಕೆ ಎಫೆಕ್ಟ್ ಆಗ್ತಾ ಇರುತ್ತೆ, ಮನೆಯವ್ರು ಸಪೋರ್ಟ್ ಮಾಡಲ್ಲ. ಸೊ ಬ್ಯಾಲೆನ್ಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ. ನನ್ನ ವಿಚಾರದಲ್ಲಿ ಬೇರೆ ಬಿಡಿ, ಈಗ ನಾನು ಒಬ್ಬಳೇ ಇದ್ದೀನಿ, ಡಿಸಿಷನ್ಸ್ನ ನಮ್ಮ ಅಣ್ಣ ಅಮ್ಮನ ಜೊತೆ ಎಲ್ಲ ಚರ್ಚೆ ಮಾಡ್ತೀನಿ, ಕ್ಲೋಸ್ ಫ್ರೆಂಡ್ಸ್ ಜೊತೆ ಚರ್ಚೆ ಮಾಡ್ತೀನಿ. ಬಟ್ ಹಾಗೆ ಅಂತ ಬಂದಾಗ ನಾವು ಬ್ಯಾಲೆನ್ಸ್ ಮಾಡಲಿಲ್ಲ ಅಂದರೆ ಎರಡಕ್ಕೂ ಎಫೆಕ್ಟ್ ಆಗುತ್ತೆ, ಎರಡೂ ತಪ್ಪುತ್ತೆ ಅಂತ ನನಗನ್ಸುತ್ತೆ. ಇಲ್ಲಾಂದರೆ ನಮಗೆ ಟೈಮ್ ಕೊಡ್ತಾ ಇಲ್ಲ, ಅದು ಮಾಡ್ತಾ ಇಲ್ಲ, ಇದು ಮಾಡ್ತಾ ಇಲ್ಲ ಅಂದಾಗ ನಾವು ಕೂಡ ಪೀಸ್ ಆಫ್ ಮೈಂಡಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಹಾಗಾಗಿ ಎರಡು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ಎರಡೂ ಕಡೆ ಚೆನ್ನಾಗಿ, ಅದು ಚಾಲೆಂಜಿಂಗೇ ನಮಗೆ ಆ್ಯಕ್ಚುಲಿ. ಯಾವಾಗ ನಾವು ನಮ್ಮ ನಿದ್ದೆ, ನಮ್ಮ ಎನರ್ಜಿ ಅದನ್ನು ನಾವು ಅಲ್ಲಿ ಸ್ಯಾಕ್ರಿಫೈಸ್ ಮಾಡ್ತಾ ಇರ್ತೀವಿ, ನಮಗೆ ನಾವು ಕಷ್ಟಪಟ್ಕೊಂಡ್ರು ಪರವಾಗಿಲ್ಲ, ಎರಡನ್ನೂ ಬ್ಯಾಲೆನ್ಸ್ ಮಾಡೋದೇ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ. ನೀವು ನಜರ್ ಅಲ್ಲಿ ನಂಬಿಕೆ ಇಡ್ತೀರಾ? ಯಾಕಂದರೆ ನಜರ್ ಇಸ್ ರಿಯಲ್ ಅಂತ ಹೇಳ್ತಾರೆ, ಸೊ ನೀವು ನಂಬ್ತೀರಾ ಅದನ್ನ? ಹೌದು, ಯಾಕಂದರೆ ನಾವು ಏನೇ ಪ್ಲ್ಯಾನ್ ಮಾಡಲಿ, ಏನೇ ಹಾರ್ಡ್ ವರ್ಕ್ ಇರಲಿ, ನಮ್ದೇನಿದ್ರೆ ಅದು ಆಗೋದೇ ಆಗೋದು ಅಲ್ವಾ. ಅದು ಸೊ ಇಲ್ಲಿ ಬರ್ದಿರುತ್ತೆ ಅಂತ ನನಗೆ ಅನಿಸುತ್ತೆ, ನಾನು ನಂಬ್ತೀನಿ. ಯಾಕಂದರೆ ನನಗೆ ನಾವು ಮಾಡೋ ಹಾರ್ಡ್ ವರ್ಕಿಗೆ ಇದಕ್ಕೆ ನಾವು ಇನ್ನೊಂದು ಹಂತದಲ್ಲಿ ಮೇಲಿರಬೇಕಿತ್ತಲ್ವಾ ಆ ಥರ ಎಲ್ಲ ಅನಿಸುತ್ತೆ. ಬಟ್ ಸಮ್ಟೈಮ್ಸ್ ನನಗೆ ಇದು ಹಣೆ ಬರೋದ ಮೇಲೆ ತುಂಬ ನಂಬಿಕೆ ಇದೆ. ಕೆಲವೊಮ್ಮೆ ಈ ಜಾತಕ ಅದೆಲ್ಲ ಹೇಳಿದಾಗ ಹೌದಲ್ವಾ, ರಿಲೇಟ್ ಆಗ್ತಾ ಇರುತ್ತೆ. 100% ಹೌದು, ಇವತ್ತಿಗೂ ನಾವು ಹಾರ್ಡ್ ವರ್ಕ್ ಮೇಲೇ ನಂಬಿಕೆ ಇಡೋದು. ಕೆಲವು ತುಂಬ ಹಾರ್ಡ್ ವರ್ಕ್ ಮಾಡಿದ್ರೂ ಆ ಲೆವೆಲಿಗೆ ರೀಚ್ ಆಗಲ್ಲ ಅಂದರೆ ನಮ್ದು ಇಷ್ಟೇ ಅನ್ನೋ ಥರ ಇರುತ್ತೆ. ಸೊ ಹಾಗಾಗಿ ನಾನು ಅದನ್ನು ನಂಬ್ತೀನಿ. ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಯಾವಾಗಾದ್ರೂ? ಈಗ ಮಾಡ್ತಾನೇ ಇದ್ದೀನಿ ಲೈಫಲ್ಲಿ. ಸೊ ಯಾವುದೇ ಈಗ ನನ್ನ ಪರ್ಸ್ನಲ್ ಲೈಫೇ ತೊಗೊಳ್ಳಿ, ನಾನು ಒಂದು ಕ್ಷಣ ಕೂಡ ಹಿಂಗೆ ಆಗ್ತೀವಿ, ನಾವು ದೂರ ಆಗ್ತೀವಿ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ. ಜಗಳ ಆಡ್ಕೊಂಡು ಒಟ್ಟಿಗೆ, ಯಾಕಂದರೆ ನಾವು ಮದುವೆ ಆದಾಗಿಂದನೂ ಜಗಳ ಇತ್ತು. ಈ ಥರ ಆಗುತ್ತೆ ಅನ್ನೋದು ಅದು ತುಂಬ ಅನ್ಎಕ್ಸ್ಪೆಕ್ಟೆಡ್. ಈಗಲೂ ಒಂದೊಂದು ಸಲ ಹೌದಾ ಇಷ್ಟೆಲ್ಲ ಆಗೋಯ್ತಾ ಅನ್ನೋ ಥರ ಅನಿಸುತ್ತೆ. ಸಿನಿಮಾ ಥರ ಹೋಲಿಕೆ ಆಗುತ್ತೆ. ಬಟ್ ಎಲ್ಲ ಬರ್ದಿರ್ತಾನಲ್ಲ ದೇವರು, ಹೀಗೆ ಆಗಬೇಕು ಹಾಗೆ ಆಗಬೇಕು. ಆವಾಗ ಜಾತಕಗಳು ಅದೆಲ್ಲ ನೋಡಿದಾಗ ಓ ಇರ್ಬೋದೇನೋ, ಅದಕ್ಕೆ ನನಗೆ ಹಿಂಗಾಗುತ್ತೆ, ನನ್ನಲ್ಲಿ ಇಷ್ಟು ಹಾರ್ಡ್ ವರ್ಕ್ ಇದ್ದು ಇಷ್ಟು ಒಳ್ಳೆತನ ಇದ್ರೂ ಹಿಂಗಾಗುತ್ತೆ ಅಂದರೆ ಹಣೆ ಬರಹ ಅಥವಾ ಪೂರ್ವ ಜನ್ಮದ ಕರ್ಮಗಳು ಏನೋ ಈ ಜನ್ಮದಲ್ಲಿ ಅನುಭವಿಸ್ತಾ ಇರ್ತೀವಿ. ಅಥವಾ ನನಗೆ ನಂದು ಬರ್ತ್ ನಕ್ಷತ್ರ ಸೂರ್ಯ ಇನ್ನೊಬ್ಬರಿಗೆ ಬೆಳಕೊಡೋದು ಅಂತ, ಹಂಗಂತ ನಾನೇನು ತುಂಬ ದೊಡ್ಡದು ಅಂತ ಅಲ್ಲ, ಒಂಥರ ಅವನು ಉರಿತಾ ಇರ್ತಾನೆ, ಇನ್ನೊಬ್ಬರಿಗೆ ಬೆಳಕು ಕೊಡೋದು. ಸೊ ಹಾಗಾಗಿ ಎಷ್ಟೋ ವಿಚಾರದಲ್ಲಿ ಹಂಗಾಗುತ್ತೆ. ನನ್ನಿಂದ ಬೇರೆಯವ್ರಿಗೆ ತುಂಬ ಚೆನ್ನಾಗಿ ಎಲ್ಲ ಕೆಲಸಗಳಾಗುತ್ತೆ, ನನಗೆ ಅಂತ ಬಂದಾಗ ಸ್ವಲ್ಪ ಕಡಿಮೆ. ಮತ್ತು ಈ ಜಾತಕದಲ್ಲಿ ಆ ದೋಷ ಈ ದೋಷ ಕುಜ ದೋಷ ಅದು ಇದು ಅಂತಾರಲ್ಲ, ಎಲ್ಲೋ ಒಂದು ಕಡೆ ಇರ್ಬೋದೇನೋ, ಅದಕ್ಕೆ ಹಿಂಗಾಗುತ್ತಾ. ಈಗ ನನ್ನ ಜೊತೆ ಯಾಕೆ ಚೆನ್ನಾಗಿರಲ್ಲ, ಆ ಜಾಗದಲ್ಲಿ ಬೇರೆ ಯಾರೋ ಇದ್ರೂ ನಿಮ್ಗೆ ಹಾಗೆ ಆಗ್ತಿತ್ತು ಅಂತೆಲ್ಲ ಹೇಳ್ತಾರಲ್ಲ, ಇರ್ಬೋದೇನೋ. ನಾನು ಇಷ್ಟು ಮನೆ ಕೆಲಸ ಮಾಡ್ತೀನಿ, ಇಷ್ಟು ಪೂಜೆ ಮಾಡ್ತೀನಿ, ಇಷ್ಟು ದುಡಿತೀನಿ, ಇಡೀ ಫ್ಯಾಮಿಲಿಗೋಸ್ಕರ ನಾನು ಇದ್ದೀನಿ ಅಂದರೆ ನನ್ನ ಹತ್ರದಿಂದ ನೋಡಿದಾಗ ಬೇರೆದೇ ಜಾನ್ವಿ. ನಾನು ಇಲ್ಲಿ ಫ್ಯಾಷನೇಬಲಾಗಿ ಕಾಣಿಸ್ಬೋದು, ನನ್ನ ಒಂದು ಒಳಗಡೆ ತುಂಬ ಟ್ರೆಡಿಷ್ನಲ್ ಮೈಂಡ್ಸೆಟ್ಟು ನಂದು. ಇಷ್ಟೆಲ್ಲ ಇದ್ದು ಓಕೆ, ಒಬ್ಬ ಗೃಹಿಣಿಗೆ ನಿನ್ನಂಥ ಹೆಂಡತಿ ಸಿಕ್ಕಿದ್ರೆ ಅದೃಷ್ಟ ಮಾಡಿರಬೇಕು ಅನ್ನೋ ಲೆವೆಲ್ಗೆ. ಯಾಕಂದ್ರೆ ನನ್ನನ್ನು ನಾನು ಬೂಸ್ಟ್ ಮಾಡ್ಕೋತಾ ಇಲ್ಲ, ಯಾಕಂದರೆ ನನಗೆ ಸುಳ್ಳು ಹೇಳೋಕ್ಕೆಲ್ಲ ಆಗಲ್ಲ. ಹಂಗಿದ್ದು ಹಿಂಗಾಗುತ್ತೆ ಅಂದರೆ ಅದು ಹಣೆ ಬರಹನೆ ಅಂತಲೇ ನನಗನ್ಸೋದು. ಸೊ ನೀವು ತುಂಬಾ ದೇವರು ನಂಬ್ತೀರಿ, ಅದು ಬಿಗ್ ಬಾಸ್ ಮನೆಯಲ್ಲೂ ಹೇಳಿದ್ದೀರಿ. ಇನ್ನೊಮ್ಮೆ ಕೇಳುವ ಆಸೆ, ನೀವು ತುಂಬ ನಂಬುವಂತಹ ದೇವರು ಯಾರು? ಮಂಗಳಗೌರಿ. ಯಾಕಂದರೆ ನಾನು ನಿಜ ಹೇಳಬೇಕಂದ್ರೆ ಮಂಗಳಗೌರಿ ಪೂಜೆ ನಾನು ಒಂದು 15 ವರ್ಷದಿಂದ ಮದುವೆ ಆದಾಗಿಂದ ಮಾಡ್ತಾ ಇದ್ದೀನಿ. ಸೊ ಅದೊಂದೇನೋ ಒಂದು ಎನರ್ಜಿ ಕೊಡುತ್ತೆ, ನನಗೆ ಖುಷಿ ಕೊಡುತ್ತೆ. ಮತ್ತು ಮಂಗಳಗೌರಿ ಟೈಮಲ್ಲೇ ನನಗೊಂದು 2 ಆಫರ್ ಬಂದಿತ್ತು, ಅದರಲ್ಲಿ ಬಿಗ್ ಬಾಸು ಕೂಡ. ಆ ಟೈಮಲ್ಲೇ ಒಳಗಡೆ ಹೋದೆ, ಇನ್ನೊಂದು ಅಷ್ಟೇ ಆ ಟೈಮಲ್ಲೇ ಬಂದಿದ್ದು. ಅಂದರೆ ಏನೋ ಒಂಥರ ಮಿರಾಕಲ್ಗಳು ನನಗಾಗಿದೆ. ಹೌದು, ಮತ್ತು ಏನೇನೆಲ್ಲ ಆಗಿದೆಯೋ ತುಂಬ ವಿಚಾರ. ಸತ್ಯದ್ದು ದರ್ಶನ ಮಾಡಿಸಿರೋದು ಮಂಗಳಗೌರಿನೇ. ಮತ್ತು ನಮ್ಮ ಮನೆ ಹತ್ರ ತಿಂಡ್ಲು ದುರ್ಗಾ ಪರಮೇಶ್ವರಿ ಅಂತ ಇದೆ, ಅಲ್ಲೂ ಅಷ್ಟೇ ಹೋದ್ಮೇಲೆ ತುಂಬ ಒಳ್ಳೇದಾಗಿದೆ ಅಲ್ಲೋದ್ಮೇಲೆ. ಮತ್ತು ಜಲಕಂಠೇಶ್ವರ ಶಿವ ನನಗೆ ಭಾಳ ಇದು ಪ್ರಿಯ. ಸೊ ಈ 3 ದೇವರನ್ನೇ ನಾನು ಒಳಗಡೆ ಇರುವಾಗಲೂ ಪ್ರಾರ್ಥಿಸ್ತಾ ಇದ್ದಿದ್ದು, ಧ್ಯಾನ ಮಾಡ್ತಾ ಇದ್ದಿದ್ದು. ತುಂಬ ನಂಬ್ತೀನಿ 3 ದೇವಸ್ಥಾನ. ಕಲಾಸಿಪಾಳ್ಯದಲ್ಲಿದೆ ಜಲಕಂಠೇಶ್ವರ ಅಂತ. ಅದೇ ನಾನು ಆಫ್ಟರ್ ಬಿಗ್ ಬಾಸ್ ಯಾವ ಟೆಂಪಲ್ಗೂ ಹೋಗಿಲ್ಲ ಏನು, ಅಂದರೆ ನಾನು ಇನ್ನೂ ನನ್ನನ್ನು ನಾನು ಹೀಲ್ ಮಾಡ್ಕೋತಾ ಇದ್ದೀನಿ ಆಚೆ ಪ್ರಪಂಚಕ್ಕೆ ಇದಾಗೋದಕ್ಕೆ. ಅಲ್ಲಿ ಹೋಗಬೇಕು, ಕುತ್ಕೋಬೇಕು, ಧ್ಯಾನ ಮಾಡಬೇಕು ಅಂತ ಇದೆ, ಹೋಗ್ತೀನಿ. ಸೊ ಬೆಂಗಳೂರಿಗೆ ಬಂದು ಜೀವನವನ್ನು ಕಟ್ಕೋಬೇಕು ಅಂತ ಬಹುದೊಡ್ಡ ಕನಸನ್ನು ಕಂಡಿದ್ದ ಜಾನ್ವಿ ಅವರಿಗೆ ಸೊ ಬೆಂಗಳೂರಿಗೆ ಬಂದು ಸುಮಾರು ವರ್ಷಗಳಾಗಿದೆ. ಸೊ ಬೆಂಗಳೂರು ಎಷ್ಟು ಆಪ್ತ ಆಗಿದೆ ನಿಮಗೆ? ಅನ್ನ ಕೊಟ್ಟಿರೋಂಥ ಜಾಗ ಇದು ಬೆಂಗಳೂರು. ಸೊ ನಾನು ಏನಂದರೆ ಮದುವೆ ಆದರೆ ಬೆಂಗಳೂರಿಗೆ ಆಗಬೇಕು, ಕೆಲಸ ಮಾಡ್ಬೋದು ಅಂತ. ಅಂದರೆ ಎಲ್ಲ ನಮಗೆ ಜಾಬ್ ಆಪರ್ಚುನಿಟೀಸ್ ಎಲ್ಲ ಸಿಗೋದು ಬೆಂಗಳೂರಲ್ಲೇ ಅಲ್ಲ. ಸೊ ಅದು ಒಂದು ಕಾರಣಕ್ಕೋಸ್ಕರ ಬೆಂಗಳೂರವ್ರನ್ನೇ ಮದುವೆ ಆಗಬೇಕು ಅಂತ ಹೇಳಿ ಬಂದಿದ್ದು. ನಾನು ಏನು ಅಂದ್ಕೊಂಡು ಬಂದೋ
ಒಂದು ಪಾರ್ಶಲಿ ನಾನು ಅದನ್ನು ಫುಲ್ಫಿಲ್ ಮಾಡಿದ್ದೀನಿ. ಯಾಕಂದ್ರೆ ನನಗೇನಿತ್ತು, ಒಳ್ಳೆ ಆ್ಯಂಕರ್ ಆಗಬೇಕು, ಫೇಮಸ್ ಆಗಬೇಕು, ನಾನು ಒಟ್ಟಿನಲ್ಲಿ ಫೇಮಸ್ ಆಗಬೇಕು. ಸೊ ಅದಕ್ಕೇನು ಬೇಕೋ ಆ ಹಾರ್ಡ್ ವರ್ಕು, ಫ್ಯಾಮಿಲಿ ಸಪೋರ್ಟ್ ಎಲ್ಲ ಸಿಗ್ತಾ ಬಂತು. ಸೊ ಬೆಂಗಳೂರು ನನಗೆ ಅನ್ನ ಕೊಟ್ಟಿರುವಂಥ ಜಾಗ. ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಎಲ್ಲೇ ಹೋಗಲಿ ಇಲ್ಲಿಗೆ ಬಂದರೆ ಖುಷಿ. ಎಷ್ಟೇ ಟ್ರಾಫಿಕ್ ಇರಲಿ, ಏನೇ ಇರಲಿ, ಬೆಂಗಳೂರು ವೆದರು ವಾಬಾ. ನಿಜ, ನೀವು ಬೇರೆ ಕೆಲವು ಸ್ಟೇಟ್ಗಳಿಗೆಲ್ಲ ಹೋದಾಗ ಆ ವೆದರ್ ಎಲ್ಲ ನೋಡಿದಾಗ ನಾವು ಪುಣ್ಯವಂತರು ಇಲ್ಲಿರೋದಕ್ಕೆ ಅಂತ ಅನ್ಸುತ್ತೆ. ಅನ್ನ ಕೊಟ್ಟಿರೋ ಜಾಗ, ಸುಂದರವಾದಂಥ ಒಂದು ಪರಿಸರ, ಅದು ಏನೇ ಟ್ರಾಫಿಕ್ಕು ಅದು ಇದು ಏನೇ ಹೇಳ್ಬೋದು, ಹೋಗಿ ಅದ್ರ ಹೊರತಾಗಿ ತುಂಬ ಬ್ಯೂಟಿಫುಲ್ ಆಗಿದೆ ಬೆಂಗಳೂರು. ಇವತ್ತಿಗೂ ಕೂಡ ನಾನು ಏನು ಒಂದು ಹೆಸರು ತಕ್ಕ ಮಟ್ಟಿಗೆ ಒಂದು ಸಣ್ಣದಾಗಿ ಒಂದು ಹೆಸರು ಮಾಡಿದ್ದೀನಿ. ಜನ ನನ್ನ ಗುರ್ತಿಸ್ತಾ ಇರ್ತಾರೆ. ಇಂಥ ಒಂದು ದೊಡ್ಡ ಮಹಾನಗರದಲ್ಲಿ ನಮ್ಮನ್ನ ಗುರ್ತಿಸ್ತಾ ಇದ್ದಾರೆ ಎಲ್ಲ ಅಂದರೆ ಒಂದು ಹಾರ್ಡ್ ವರ್ಕ್ ಇದೆ. ಇನ್ನೊಂದು ಅದು ನಮಗೆ ಅಂಥ ಒಂದು ಜಾಬ್ ಆಪರ್ಚುನಿಟೀಸ್ ಇದೆ ಇಲ್ಲಿ. ಸೊ ನನ್ನ ಲೈಫಲ್ಲಿ ಬಿಡಿ, ಬೆಂಗಳೂರು ಅಂದರೆ ನನಗೆ ಊರ ಕಡೆ ಹೋಗಿ ಸೆಟ್ಲ್ ಆಗಬೇಕು ಅಂತೆಲ್ಲ ಅನಿಸುತ್ತೆ. ಬಟ್ ಒಂದು ತಿಂಗಳು ಆದಮೇಲೆ ಬೋರ್ ಆಗುತ್ತೆ. ಬೆಂಗಳೂರಲ್ಲಿ ಬೋರ್ ಆಗಲ್ಲ. ಸೊ ನಂಗೆ ಸಿಕ್ಕಾಬಿಟ್ಟೆ ಇಷ್ಟ ಬೆಂಗಳೂರು. ಸೂಪರ್ ಸೂಪರ್. ಸೊ ಹೆಸರು ಮಾಡ್ತಾ ಇದ್ದ ಹಾಗೇನೆ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತಾ ಇದ್ದ ಹಾಗೆ ನಿಮ್ಮ ಸುತ್ತ ಕಾಂಟ್ರವರ್ಸಿಗಳು ಕೂಡ ಬೇಕೋ ಬೇಡವೋ ಸುತ್ತಾನೆ ಇರ್ತವೆ. ಸೊ ಮಗ ಇದ್ದಾನೆ, ಯಾವಾಗಲೂ ಕೂಡ ನಾವು ನಮ್ಮ ಫ್ಯೂಚರನ್ನು ನೋಡ್ತಾ ಇರ್ತೀವಿ, ಅದನ್ನು ಸೇಫ್ ಮಾಡಬೇಕು ಅಂತ ಹೇಳಿನೇ ಯಾವುದೇ ತಾಯಿ ಆದರೂ ಅದರ ಏಮ್ ಇರುತ್ತೆ. ಈ ಏರಿಳಿತಗಳೇನಿದೆ ಈ ಸಮಾಜದ ಸುತ್ತ ನಿಮ್ಮ ಪರವಾಗಿ ವಿರುದ್ಧವಾಗಿ ಬರುವಂಥ ಕಾಮೆಂಟ್ಗಳು ಮಗನ ಜೀವನಕ್ಕೆ ಯಾವುದೇ ರೀತಿಯಾದಂಥ ಎಫೆಕ್ಟ್ ಆಗದ ಹಾಗೆ ಹೇಗೆ ಟೇಕ್ ಕೇರ್ ಮಾಡ್ತೀರಿ? ಅದೇ ನಾನು ಅದಕ್ಕೇ ಈಗ ಯಾಕೆ ನೀವು ರಿಯಾಕ್ಟ್ ಮಾಡ್ತಾ ಇಲ್ಲ ಅಂದ್ರಿ, ಫಸ್ಟ್ ನನ್ನ ಕಣ್ಣೆದ್ರಿಗೆ ಬಂದಿದ್ದು ಅವನೇ. 1000 ಇರುತ್ತೆ ಹೇಳೋದಕ್ಕೆ, ಎಲ್ಲ ಹೇಳ್ಕೊಂಡು ಕೂತ್ರೆ ಪಾಪ ಅವನೇ ಫೇಸ್ ಮಾಡ್ಬೇಕು. ಯಾಕಂದ್ರೆ ಅವನಿಗೆ ಇದನ್ನೆಲ್ಲ ಫೇಸ್ ಮಾಡೋಷ್ಟು ಶಕ್ತಿನೂ ಇರಲ್ಲ, ಚಿಕ್ಕ ಏಜು ಅದು. ನಾವಾದರೆ ನೋಡೋ ರೀತಿ ಬೇರೆ, ಯಾಕಂದ್ರೆ ನಮ್ಮ ಎಕ್ಸ್ಪೀರಿಯನ್ಸ್ ಬೇರೆ. ಆ ಒಂದು ಕಾರಣಕ್ಕೆ ಬೇಡ, ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡೋಣ. ಇಬ್ರು ಕೆಸರು ಹೆಚ್ಕೊಳ್ತಾ ಇದ್ರೆ ಪಾಪ ಅವನಿಗೆ ಅದನ್ನ ತಗೊಳ್ಳೋ ಮನಸ್ಥಿತಿ ಇನ್ನೂ ಬಂದಿರಲ್ಲ, ತುಂಬ ಸೂಕ್ಷ್ಮವಾಗಿರುತ್ತೆ. ಈಗ ಆಲ್ರೆಡಿ ತುಂಬ ಆಗೋಗಿದೆ. ನಾವೇನೋ ನಮ್ಮ ಬಾಲ್ಯನ ಕಂಪೇರ್ ಮಾಡ್ಕೊಂಡ್ರೆ ನಮ್ಗೆ ದುಡ್ಡಿಲ್ಲದೆ ಇರ್ಬೋದು, ಒಂಥರ ನೆಮ್ಮದಿಯಾಗಿ ತಂದೆ ತಾಯಿ ಇದರಲ್ಲೇ ಬೆಳೆದಿದ್ದು. ಅವ್ನು ನೆನ್ಸ್ಕೊಂಡಾಗ ನಂಗೆ ಸಿಕ್ಕಾಬಡೆ ಬೇಜಾರಾಗುತ್ತೆ. ಸೊ ಹಾಗಾಗಿ ಹೊರ ಪ್ರಪಂಚದ ಯಾವುದು ಇವನಿಗೆ ಎಫೆಕ್ಟ್ ಆಗದೇ ಇರೋ ಥರ ನಾನು ಅವ್ನ ಎಷ್ಟು ಖುಷಿಯಾಗಿ ಇಡಬೇಕು ಇದನ್ನೇ. ಒಂದು ಖುಷಿ ಏನಂದರೆ ಹಿ ಈಸ್ ವೆರಿ ಪ್ರಾಕ್ಟಿಕಲ್. ಅಂದರೆ ಒಳಗಡೆ ಇರ್ಬೋದು, ಅಂದರೆ ಸ್ವಲ್ಪ ಅವನು ನೋಡೋ ಇದನ್ನೆಲ್ಲ ಅಂದರೆ ಬೇರೆ ಮಕ್ಳ ಥರ ತುಂಬ ಕುಗ್ಗೋ ಇಲ್ಲ ಅವನು. ಹಿ ಈಸ್ ವೆರಿ ಮೆಚೋರ್ಡ್, ತುಂಬ ಪ್ರಾಕ್ಟಿಕಲ್ ಆಗೂ ಇದ್ದಾನೆ. ಯಾವುದೇ ವಿಚಾರ ಹಿಂಗೆ ನೋಡಿದಾಗ ಬರೀ ಸುಳ್ಳು. ಯಾಕಂದರೆ ಅವನಿಗೆ ಗೊತ್ತು ನಾನೇನು ಅಂತ, ಎಲ್ಲ ಸುಳ್ಳು ಹಂಗೆ ಹಿಂಗೆ ಅಂತ. ನಂಗೆ ನಿಜವಾಗ್ಲೂ ಖುಷಿ ಆಯಿತು. ನಾನು ಒಳಗಡೆ ಇದ್ದಾಗ ಹೊರಗಡೆ ಏನೇನಾಗಿದೆ ಅವನು ಸ್ಟ್ಯಾಂಡ್ ತೊಗೊಂಡಿದ್ದು ಎಲ್ಲ ನನಗೆ ಹೇಳ್ತಾ ಇದ್ರು, ನಮ್ಮ ಅಮ್ಮ ಇರ್ಬೋದು, ನನ್ನ ಫ್ರೆಂಡ್ ಎಲ್ಲ. ನನಗೆ ಅದು ಭಾಳ ಒಂದು ಮನಸ್ಸಿಗೆ ಖುಷಿಯಾಗಿದ್ದು. ಸೊ ಅವನು ಇಲ್ಲ ಎಲ್ಲ ಬರೀ ಸುಳ್ಳಿದೆ, ನಾನು ಇದು ಮಾಡ್ತೀನಿ ಹಂಗೆ ಹಿಂಗೆ ಅಂತ ಅವನು ತುಂಬ ಇದು ಮಾಡಿದ. ನನಗೆ ಅದಂತೂ ನನಗೆ ನಿಜ, ನನಗೆ ಏನೇ ಆಗಲಿ ಜಗತ್ತನ್ನ ನಾವು ಮೆಟ್ಸೋಕ್ಕಾಗಲ್ಲ. ನಾನು ಹೇಳಿದೆ ಈಗ ರಕ್ಷಿತಾ ಬದಲು ಸ್ಪಂದನ ಕಳಿಸಿದ್ರು ಹೇಳೋರು, ಮಾಡು ಕಳಿಸಿದ್ರು ಹೇಳೋರು. ನನ್ನ ಕುಟುಂಬ, ನನ್ನನ್ನು ನಂಬಿದಂಥ ಒಂದಷ್ಟು ಫ್ರೆಂಡ್ಸು, ನಿಜವಾಗ್ಲೂ ನಮ್ಮನ್ನು ಪ್ರೀತಿಸುವಂಥ ಒಂದು ವರ್ಗ ಇದ್ದೇ ಇರುತ್ತೆ, ನೆಗೆಟಿವ್ ಆ್ಯಂಡ್ ಪಾಸಿಟಿವ್. ಅವರು ಖುಷಿ ಪಟ್ಟರೆ ನನಗಷ್ಟೇ ಸಾಕು. ಇಡೀ ಜಗತ್ತನ್ನು ಯಾರಾದರೂ ಮೆಚ್ಚಿರೋರು ಇದ್ದಾರಾ? ನಮ್ಮ PMG, ನಮ್ಮ CM ಅವ್ರುಗಳನ್ನೇ ಅವ್ರು ನಿಂತರು ತಪ್ಪು, ಕೂತರು ತಪ್ಪು, ಸರಿ ಮಾಡಿದ್ರು ತಪ್ಪು, ತಪ್ಪು ಮಾಡಿದ್ರು ತಪ್ಪು. ಒಂದು ಸಮುದಾಯಕ್ಕೆ ಮಾಡ್ತಾರೆ, ಇನ್ನೊಂದು ಸಮುದಾಯಕ್ಕೆ ಏನೋ ಇದ್ದೇ ಇರುತ್ತೆ. ಒಂದು ಪಬ್ಲಿಕ್ ಲೈಫ್ ಅಂತ ಬಂದಾಗ ನಾವು ಅದನ್ನು ತೊಗೊಳೋದನ್ನು ಕೂಡ ಕಲ್ತ್ಕೋಬೇಕು. ಸೊ ಜಗತ್ತನ್ನು ಯಾರಾದರೂ ಮೆಚ್ಚಿದಾರೆ, ಯಾರೋ ಒಬ್ಬನ ಬಗ್ಗೆ ಹೇಳಿದ್ರು ಮಾತಾಡ್ತಾರೆ. ಸೊ ಹಾಗಾಗಿ ನಾವೆಲ್ಲರಿಗೂ ಒಳ್ಳೆಯವರಾಗಕ್ಕೆ ಸಾಧ್ಯ ಇಲ್ಲ. ನಮ್ಮ ಆತ್ಮಸಾಕ್ಷಿಗೆ ತಕ್ಕ ಹಾಗೆ ಬದುಕಬೇಕು. ನಮ್ಮವರು ನಮ್ಮನ್ನೇನು ಕಷ್ಟದಲ್ಲಿ ಕೈ ಹಿಡಿದಿರ್ತಾರೆ, ನಮ್ಮನ್ನು ಕೈ ಹಿಡಿದು ಬೆಳೆಸಿರ್ತಾರೆ, ಅವ್ರುಗಳಿಗೆ ನಾವು ಸರಿ ಅಂತಂದರೆ ಅಷ್ಟೇ ಸಾಕು. ಸೊ ಅದು ನನ್ನ ಫ್ಯಾಮ್ಲಿ ಬಿಟ್ಕೊಟ್ಟಿಲ್ಲ, ಅವ್ರಿಗೂ ಗೊತ್ತಲ್ಲ ಎಲ್ಲ ಸುಳ್ಳು ಅಂತ. ಸೊ ಅವ್ರುಗಳು ಹಾಗೆ ಅಂದರು, ನೋಡು ಏನು ಮಾಡ್ತೀಯ ನೋಡು, ಮಗ ಬೇರೆ ಇದ್ದಾನೆ, ತೀರಾ ನೀನು ಹಿಂಗೆ ಮಾತಾಡ್ತಾ ಹೋದರೆ. ಅಮ್ಮಂಗೆ ತುಂಬ ಕೋಪ ಇದೆ ಆ್ಯಕ್ಚುಲಿ, ಅವ್ರು ಬಿಟ್ಟರೆ ಬ್ಲಾಸ್ಟ್ ಮಾಡಾಕ್ತಾರೆ. ಬಟ್ ನಾನು ಅಮ್ಮಂಗೆ ಹೇಳಿದೆ, ಇಲ್ಲ ಅಮ್ಮ ಅವ್ನ ಮುಖ ನೋಡೋಣ, ಸುಮ್ಮನೆ ಇರು, ನಾನು ಅವನು ಅಂದ್ಕೊಂಡು ಎಲ್ಲ ಇದು ನಿಮ್ಮಗಳಿಗೆ ಗೊತ್ತಿದೆಯಲ್ಲ ಎಲ್ಲ ಸುಳ್ಳು ಅನ್ನೋದು, ನನಗೆ ಅಷ್ಟೇ ಸಾಕು ಅಂತ ಹೇಳಿ ಸುಮ್ಮನೆ ಅದೇ. ನಾನು ಹೆಣ್ಮಕ್ಳನ್ನ ಸಮಾಜ ಬೇಗ ಜಡ್ಜ್ ಮಾಡಿಬಿಡತ್ತೆ. ಅದು ಹೌದು, ಈಸಿಯಾಗಿ ಸಿಗ್ತೀವಿ. ಹೆಣ್ಮಕ್ಳು ಅಂದರೆ ಒಂದು ಸ್ವಲ್ಪ ಸಾಫ್ಟ್ ಇರ್ತಾರೆ, ಈಸಿಯಾಗಿ ಮಾತಾಡ್ಬೋದು ಅನ್ನೋದೊಂದಿರುತ್ತೆ. ಹೆಣ್ಮಕ್ಳು ಅದರಲ್ಲೂ ಈ ಬಣ್ಣದ ಲೋಕದಲ್ಲಿ ಇರೋರು, ಸ್ವಲ್ಪ ಚೆನ್ನಾಗಿ ಕಾಣಿಸೋರು, ಸ್ವಲ್ಪ ಕಲರ್ಫುಲ್ ಆಗಿರೋರ ಬಗ್ಗೆ ಅಂತೂ ಬಟ್ಟೆಲೇ ಜಡ್ಜ್ ಮಾಡಿಬಿಡ್ತಾರೆ, ಇವಳ ಹಿಂಗೆ ಅಂತ. ಅದು ಹೌದು, ಅಂಥ ಒಂದು ಸಮಾಜದಲ್ಲಿ ನಾವು ಇದ್ದೀವಿ. ಎಲ್ಲರೂ ಹಾಗೆ ಮಾಡ್ತಾರೆ ಅಂದರೆ ಇಲ್ಲ, ಮೋಸ್ಟ್ ಆಫ್ ದೆಮ್ ಮಾಡೇ ಮಾಡ್ತಾರೆ ಮ್ಯಾಕ್ಸಿಮಮ್. ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಕಲಿಬೇಕು. ನಾವು ಇದನ್ನು ಈ ಪ್ರೊಫೆಷನ್ ಚೂಸ್ ಮಾಡ್ಕೊಂಡಿದ್ದೀವಿ ಅಂದಾಗ ನಮ್ಮ ಹಿಂದೆ ಬರೋವಂಥ ಕಾಂಟ್ರವರ್ಸಿಗೆ ನಾವು ರೆಡಿ ಆಗಿರಬೇಕು. ಹೆಣ್ಮಕ್ಳು ಅಂತ ಅಂದಾಗ ಈವನ್ ಇಂಡಸ್ಟ್ರಿ ಇರ್ಬೋದು, ಅದು ಎಲ್ಲೇ ಇರ್ಬೋದು, ಜಾಬ್ ಇರ್ಬೋದು,
ನಾವು ಬಲಿಷ್ಠರು ಅಂತ ಅಂದಾಗ ನಾವು ಫಿಸಿಕಲಿ ಸ್ವಲ್ಪ ವೀಕ್ ಇರೋದೇ ಅವ್ರಿಗೆ ಒಂಥರ ಅಡ್ವಾಂಟೇಜ್. ಇವ್ರನ್ನೇನು ನಾವು ಮುಗಿಸ್ಬೋದು ಅನ್ನೋ ಥರ. ಬಟ್ ಫಿಸಿಕಲಿ ನಾವು ಸ್ವಲ್ಪ ಗಂಡು ಮಕ್ಳಿಗಿಂತ ವೀಕ್ ಇದ್ರು ಮೆಂಟಲಿ ನಮ್ಮಷ್ಟು ಸ್ಟ್ರಾಂಗ್ ಯಾರೂ ಇರಲ್ಲ. ಅದನ್ನು ಅವ್ರು ಅರ್ಥ ಮಾಡ್ಕೊಬೇಕು. ಒಂದಷ್ಟು ಜನ ಅರ್ಥ ಮಾಡ್ಕೊಂಡು ರೆಸ್ಪೆಕ್ಟ್ ಕೊಡೋರು ಇರ್ತಾರೆ, ಇನ್ನೊಂದಷ್ಟು ಜನ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋರು ಇರ್ತಾರೆ. ಈಗ ನೋಡಿ, ನಾವು ಫ್ಯಾಮಿಲಿನೂ ನೋಡ್ಕೊತೀವಿ, ಪ್ರೊಫೆಷನ್ನೂ ಇದು ಮಾಡ್ತೀವಿ, ಮಕ್ಕಳನ್ನೂ ನೋಡ್ಕೋತೀವಿ, ಮನೆ ಕೆಲಸನೂ ಮಾಡ್ತೀವಿ. ನಿಜ, ನಾನು ಅದೇ ಬಿಗ್ ಬಾಸ್ ಮನೇಲಿ ಏನು ನಾನು 10% ಅಷ್ಟೇ ಎಲ್ಲ ಅಡುಗೆ ಮಾಡ್ತೀರಾ ಹಂಗೆ ಹಿಂಗೆ ಅಂತ ಹೇಳು. ಇಲ್ಲಿ ನನಗೆ ಟೈಮೇ ಇರಲ್ಲ. ನಾನು 5-6 ಗಂಟೆಗೆ ಎದ್ಬಿಟ್ರೆ ಒಂಥರ ಯಾವುದಕ್ಕೂ ಪುರ್ಸೋತಿರಲ್ಲ. ಅಂದರೆ ಇಷ್ಟು ಗಂಡು ಮಕ್ಳ ಕೈಲಿ ಆಗಲ್ಲ, ಎಲ್ಲೋ ಒಬ್ಬೊಬ್ರು ಹಂಗೆ ಮಾಡ್ಬೋದು. ಸೊ ಹಾಗಾಗಿ ಮೆಂಟಲಿ ನಾವು ತುಂಬ ಸ್ಟ್ರಾಂಗ್ ಇರ್ತೀವಿ, ನೀವು ಏನೇ ಮಾಡಿದ್ರು ಏನು ಬಗ್ಗಲ್ಲ. ಸೊ ಎಲ್ಲ ಹೆಣ್ಮಕ್ಳು ಮೆಂಟಲಿ ಪ್ರಿಪೇರ್ ಆಗಬೇಕು ಇದಕ್ಕೆ. ಓಕೆ. ಸೊ ಇನ್ನೊಂದು ಪ್ರಶ್ನೆ ಏನು ಅಂತ ಅಂದರೆ, ಇವಾಗ ಆಗಲೇ ಹೇಳ್ದಂಗೆ ಇಂಟ್ರೊಡಕ್ಷನ್ ಕೊಡಬೇಕಾದ್ರೆ ಹೇಳಿದೆ ನಾನು, ನಮ್ಮ ಜಾಹ್ನವಿಯವರು ಕರ್ನಾಟಕದ ಸಂತೂರ್ ಮಮ್ಮಿ ಅಂತ. ಸೊ ಎಲ್ಲರೂ ನಿಮ್ಮನ್ನು ಹಾಗೆ ಕರೀತಾರೆ. ಅದು ನಿಮ್ಮ ರಿಯಾಲಿಟಿ ಶೋಗಳಾದಮೇಲಂತೂ ಎಲ್ಲರೂ ಅದೇ ಟೈಟಲಿಂದ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ನಿಮ್ಮ ಸ್ಕಿನ್ ರೂಟೀನ್? ಓಕೆ, ಆ್ಯಕ್ಚುಲಿ ನಾನು ನಿಜ ಹೇಳ್ಬೇಕಂದ್ರೆ ಇಲ್ಲೇ ಉದಯದಲ್ಲೇ ನಾನು ಶುರು ಮಾಡಿದ್ದಲ್ಲ. ನಾನು ನ್ಯೂಸ್ ಚಾನಲಲ್ಲಿ ಇರುವಾಗ ನನಗೆ ಅರ್ನಿಂಗ್ಸು ಅಷ್ಟು ಬರ್ತಿರ್ಲಿಲ್ಲ. ಇಷ್ಟೆಲ್ಲ ಸ್ಕಿನ್ನಿಗೆಲ್ಲ ಮಾಡೋಷ್ಟು ನನಗೆ ಟೈಮು ಇರಲಿಲ್ಲ. ಬಟ್ ಈಗ ಓಕೆ, ನನ್ನ ನೈಟ್ ಶಿಫ್ಟ್ಸು ಬೇರೆ, ತುಂಬ ನೈಟ್ ಶಿಫ್ಟ್ ಎಲ್ಲ ಮಾಡಿ ನನ್ನ ಸ್ಕಿನ್ ಇಷ್ಟೊಂದು ಚೆನ್ನಾಗಿರಲಿಲ್ಲ. ಆವಾಗ ನನ್ನ ಮಗನೇ ರೇಗಿಸ್ತಿದ್ದ, ವಿತೌಟ್ ಮೇಕಪ್ ನೀನು ಚೆನ್ನಾಗಿಲ್ಲ, ವಿತ್ ಮೇಕಪ್ ಚೆನ್ನಾಗಿದೆಯಾ ಅಂತೆಲ್ಲ. ನನ್ನಮ್ಮ ಸೂಪರ್ ಸ್ಟಾರ್. ಯಾಕಂದರೆ ನಾನು ಫುಲ್ ನೈಟ್ ಶಿಫ್ಟ್ ನಿದ್ದೆ ಇರ್ತಿರ್ಲಿಲ್ಲ, ಫುಲ್ಲೆಲ್ಲ ನನಗೆ ಹೆಲ್ತು ಸ್ವಲ್ಪ ಇದಾಗ್ತಿತ್ತು. ಬಟ್ ನಾನೇನು ತಲೆ ಕೆಡಿಸ್ಕೋತಾ ಇಲ್ಲ. ಬಟ್ ಈಗ ನನಗೆ ತುಂಬ ಟೈಮ್ ಸಿಕ್ಕಿದೆ, ಮತ್ತು ಸ್ವಲ್ಪ ಫಾಲೋವರ್ಸ್ ಜಾಸ್ತಿ ಇರೋದ್ರಿಂದ ಒಳ್ಳೆ ಎಸ್ಥೆಟಿಕ್ ಕ್ಲಿನಿಕ್ಸು ಅದು ಇದು ಎಲ್ಲ ನನಗೆ ಚೆನ್ನಾಗಿ ಗೈಡ್ ಮಾಡ್ತಾರೆ. ಸೊ ಅದು ನನ್ನ ನಿಜ ಫುಲ್ ಕ್ರೆಡಿಟು ವಿದ್ಯಾ ಅಂತ ಅವ್ರಿಗೆ ಕೊಡಬೇಕು. ವಿ ವಂಡರ್ ಅಂತ ಇದೆ ಇಲ್ಲಿ ವಿಜಯನಗರಲ್ಲಿ. ಸೊ ಅಲ್ಲಿ ಹೋದ್ಮೇಲೆ ತುಂಬ ಚೆನ್ನಾಗಾಯಿತು. ಅನ್ಈವನ್ ಸ್ಕಿನ್ ಟೋನ್ ಇತ್ತು, ಡಲ್ ಇತ್ತು, ನನಗೇನು ತುಂಬ ಈ ಮೊಡವೆ ಆ ಥರ ಎಲ್ಲ ಏನಿರಲಿಲ್ಲ. ಬಟ್ ಆ ಅನ್ಈವನ್ ಸ್ಕಿನ್ ಟೋನು, ಡಲ್ ಸ್ಕಿನ್ ಎಲ್ಲ ತುಂಬ ಚೆನ್ನಾಗಾಯಿತು ಅವ್ರ ಹತ್ರ ಹೋದ್ಮೇಲೆ. ನಮ್ದು ಏನಿತ್ತು ಹಳೆ ಕಲರು ಅದೆಲ್ಲ ಬರೋದಕ್ಕೆ ಶುರು ಆಯಿತು. ನಾನು ಮಾಯ್ಶ್ಚರೈಸರ್ ತುಂಬ ಹಚ್ಕೋತೀನಿ, ಬೆಳಿಗ್ಗೆ ಸಂಜೆ ಮುಖ ತೊಳೆದಾಗಲೆಲ್ಲ ಹಚ್ಕೊಳ್ಳಿ ಅಂತ ಅಂತಾರೆ. ಮತ್ತು ಸನ್ಸ್ಕ್ರೀನ್ನ ನೀವು ಮನೆಯಲ್ಲಿ ಇದ್ರೂ ನಾವು ಟ್ಯಾನ್ ಆಗ್ತಿರ್ತೀವಿ. ಯಾಕಂದರೆ ಸ್ಟವ್ ಮುಂದೆ ಹೋಗೋದು ಅಥವಾ ಏನೋ ಒಂಚೂರಾದ್ರೂ ಬಿಸಿಲು ಬರ್ತಾ ಇರುತ್ತಲ್ಲ, ನಾವು ಆಚೆ ಕಡೆ ಹೋದರೆ ಮಾತ್ರ ಟ್ಯಾನ್ ಆಗ್ತೀವಿ, ಮನೇಲಿದ್ರೆ ಇಲ್ಲ ಅನ್ಕೋತೀವಲ್ಲ. ಸನ್ಸ್ಕ್ರೀನು ಒಂದು 3 times ಅಪ್ಲೈ ಮಾಡಬೇಕು. ಸೊ ಚೆನ್ನಾಗಿ ನೀರು ಕುಡಿಬೇಕು. ಬಿಸಿನೀರು ಕುಡಿಯೋದ್ರಿಂದ ಅಂತೂ ಸ್ವಲ್ಪ ಸಣ್ಣನೂ ಆಗ್ತೀವಿ. ಸೊ ಇದನ್ನೆಲ್ಲ ನಾನು ಕೇರ್ ಮಾಡ್ತೀನಿ. ಟ್ಯಾನ್ ಎಲ್ಲ ಆದಾಗ ಸ್ಕ್ರಬ್ಬು ಅದೆಲ್ಲ ನಾನು ಮಾಡ್ಕೊತಾ ಇರ್ತೀನಿ. ಮೇನ್ ಮಾಯ್ಶ್ಚರೈಸರ್ ತುಂಬ ಸ್ಕಿನ್ ಡ್ರೈ ಆದರೆ ನಮಗೆ ತುಂಬ ಏಜ್ ಆದಂಗೆ ಕಾಣಿಸ್ತದೆ. ಸ್ಕಿನ್ನ ತುಂಬ ಮಾಯ್ಶ್ಚರೈಸ್ ಆಗಿ ಇಡಬೇಕು. ಈಗ ನಂಗೆ ಟೈಮ್ ಸಿಕ್ಕಿದೆ. ನ್ಯೂಸ್ ಚಾನಲ್ ಇರುವಾಗ ನನಗೇನು ಕೇರ್ ಮಾಡೋಕ್ಕೂ ಆಗ್ತಾ ಇರಲಿಲ್ಲ. ಅವಾಗ ಕಡಲೆ ಹಿಟ್ಟು ಹಚ್ಕೋ ಸ್ನಾನ ಮಾಡೋ ಓಡೋ. ಬಟ್ ಇವಾಗ ನೀಟಾಗಿ ಕೇರ್ ಮಾಡ್ತೀನಿ. ಸೊ ಡಯಟ್ ಗೇಟ್ ಮಾಡ್ತೀರಾ, ಕುಕ್ಕಿಂಗ್ ಮಾಡ್ತೀರಾ, ಏನು ಮಾಡ್ತೀರಾ, ಏನು ತಿಂತೀರಾ? ಸೊ ನಾನು ಅದೇ ಈಗ ಬಿಗ್ ಬಾಸಿಂದ ಬಂದ್ಮೇಲೆ ಸ್ವಲ್ಪ ಇನ್ನೂ ಸಣ್ಣ ಆಗಿದ್ದೀನಲ್ಲ, ಅದಕ್ಕೆ ಇದನ್ನೇ ಮೇಂಟೈನ್ ಮಾಡೋಣ ಅಂದ್ಕೊಂಡು ಎಷ್ಟೇ ಕ್ರೇವಿಂಗ್ಸ್ ಆದರೂ ಹೌದು ಕ್ರೇವಿಂಗ್ಸ್ ನಾನು ಚೆಕ್ ಮಾಡಿಸಿಲ್ಲ. ಬಟ್ ಆಗಿದ್ದೀನಿ 3 to 4 ಕಿಲೋ ಅಂತೂ ಆಗಿದ್ದೀನಿ. ಮೋಸ್ಟ್ಲಿ ಇದು ಏನು ಹೇಳ್ತಾರೆ ವೆಯ್ಟ್ ಲಾಸು ಮತ್ತೇನೋ ಇಂಚ್ ಲಾಸ್ ಅನ್ಸುತ್ತೆ. ಇಂಚ್ ಲಾಸ್ ಅಂತೂ ಆಗಿದ್ದೀನಿ ನಾನು. ನನ್ನ ಡ್ರೆಸ್ ಎಲ್ಲ ಇವಾಗ ಲೂಸ್ ಆಗ್ತಾ ಇದೆ. ಸೊ ಇದನ್ನೇ ಮೇಂಟೈನ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಈಗ ಬಂದಾಗಿಂದ ನಾನು ನಿನ್ನೆ ಮಾತ್ರ ರೈಸ್ ತಿಂದಿದ್ದೀನಿ. ಸ್ವಲ್ಪ ಮುದ್ದೆನೇ ಮಾಡ್ಕೊಡಮ್ಮ ಅಂತ ಅಮ್ಮಂಗೆ ಹೇಳ್ತಿದ್ದೀನಿ. ಅವರು ನಾನು ಬೇಜಾರಲ್ಲಿದ್ದೀನಿ ಅಂತ ಮಾಡ್ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ವೀಕಿಂದ ಬಂದು ಮಾಡ್ಕೊ ಅಂತಾರೆ ನಮ್ಮಮ್ಮ. ಹಂಗೆ ಸ್ಟ್ರೈಟ್ ಫಾರ್ವರ್ಡ್ ನಮ್ಮಮ್ಮ, ನನಗಿಂತ ಸ್ಟ್ರೈಟ್ ಫಾರ್ವರ್ಡ್ ಅವರು. ಅದೇ ನಾನು ಸ್ವಲ್ಪ ರೈಸ್ ಅವಾಯ್ಡ್ ಮಾಡಿ. ಯಾಕಂದರೆ ಅಲ್ಲಿ ಫಿಸಿಕಲ್ ಟಾಸ್ಕ್ ಇರ್ತಾಯಿತ್ತು ಮತ್ತು ಜಾಸ್ತಿ ಊಟ ಸಿಗ್ತಿರ್ಲಿಲ್ಲ ನಮಗೆ. ಬೇಕಂದಾಗ ಏನೂ ಸಿಗ್ತಾ ಇರಲಿಲ್ಲ. ಇಲ್ಲಿ ಮನೇಲಿ ಇದರ ಎಲ್ಲ ಇಲ್ಲೇ ಸಿಗ್ತಾ ಇರುತ್ತೆ. ಸೊ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಏನಂದರೆ ನಮ್ಮದು ಹೆರಿಡಿಟಿ, ತುಂಬ ದಪ್ಪ ಆಗಲ್ಲ ನಾನು. ಅದೊಂದು ನನಗೆ ಪ್ಲಸ್. ಹಂಗೆ ನೋಡಿದ್ರೆ ನನಗೆ ಸಿಸ್ಟ್ ಇದೆ ಒಳಗಡೆ, ಆದರೂ ನಾನು ದಪ್ಪ ಆಗಿಲ್ಲ. 10 centimeters ಸಿಸ್ಟ್ ಇದೆ. ಅದೆಲ್ಲ ಇದ್ರೆ ತುಂಬ ದಪ್ಪ ಆಗ್ತೀವಿ. ಬಟ್ ಅದನ್ನು ನಾನು ತಲೆ ಕೆಡಿಸ್ಕೊಳ್ಳಲ್ಲ ಯಾವುದಕ್ಕೂ. ಇದೆಯಾ ಇರಲಿ ಬಿಡು, ಜಿಮ್ ಮಾಡಬಾರ್ದು ಹಂಗೆ ಹಿಂಗೆ ಅಂತ ನಾನು ಮಾಡ್ತೀನಿ. ಅಂದರೆ ಅದೆಲ್ಲ ನಾವು ತಲೆಗೆ ತೊಗೊಂಡಾಗ ಮಾತ್ರ ಅದು ಪ್ರಾಬ್ಲಮ್ ಆಗುತ್ತೆ. ಸೊ ಮೆಂಟಲಿ ಸ್ವಲ್ಪ ಸ್ಟ್ರಾಂಗ್ ಇರೋದ್ರಿಂದ, ಸೊ ಒಂದು ಹೆರಿಡಿಟಿ, ಸೊ ಮೆಂಟಲಿ ಸ್ಟ್ರಾಂಗ್, ಯಾವುದಕ್ಕೂ ತುಂಬ ತಲೆ ಕೆಡಿಸ್ಕೊಳ್ಳಲ್ಲ. ಇಲ್ಲ ಅಂದರೆ ಥೈರಾಯ್ಡ್ ಅದು ಇದೆಲ್ಲ ಶುರು ಆಗಿನ ದಪ್ಪ ಆಗ್ತೀವಿ. ಸೊ ಯಾವಾಗಲೂ ತುಂಬ ಖುಷಿಯಾಗಿರ್ತೀನಿ. ಯಾವುದೇ ಇದ್ರೂ ತುಂಬ ಬೇಗ ಓವರ್ಕಮ್ ಮಾಡ್ತೀನಿ. ಅದು ನನಗೆ ಪ್ಲಸ್. ಇನ್ನು ಊಟ ಅಂತ ಬಂದಾಗ ಮುದ್ದೆ,
ಮತ್ತು ಹಣ್ಣುಗಳು ಜಾಸ್ತಿ, ಮತ್ತು ಪ್ರೋಟೀನ್ಗೆ ಎಗ್ ವೈಟ್ ತಿಂದಾಗ ಸ್ವಲ್ಪ ಸಣ್ಣ ಆಗ್ತೀವಿ. ಸೊ ಹಾಗಾಗಿ ಇಟ್ಕೊಂಡಿದ್ದೀನಿ. ನಮ್ಮಮ್ಮ ಅಂತೂ ಮೊಳಕೆ ಸಾರು ಇವಾಗಲೂ ನನಗೆ ಹೇಳ್ತಾ ಇದ್ರು, ಇವದೆಲ್ಲ ಇಂಟರ್ವ್ಯೂ ಮುಗಿಸ್ಕೊಂಡು ಎಷ್ಟೊತ್ತಿಗೆ ಬರ್ತೀಯಾ, ಉಪ್ಸಾರು ಮುದ್ದೆ ಮಾಡ್ತೀನಿ ಅಂತ. ನಂಗೆ ಉಪ್ಸಾರು ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಉಪ್ಸಾರು ಖಾರ ಬಂದಾಗಿಂದ ನನಗೆ ಸ್ವಲ್ಪ ಸರಿಯಾಗಿ ಊಟ ಮಾಡ್ತಿರ್ಲಿಲ್ಲ, ಬಿಗ್ ಬಾಸಿಂದ ಆಚೆ ಬಂದೆ ಅಂತ ಬೇಜಾರಿತ್ತು. ಸೊ ಅಮ್ಮ ಇವಾಗ ಉಪ್ಸಾರು ಮತ್ತು ಮುದ್ದೆ ಮಾಡ್ತಾರೆ ನೈಟ್. ಸೊ ಅದರಿಂದ ಸ್ವಲ್ಪ ಚೆನ್ನಾಗಿದ್ದೀನಿ. ತುಂಬ ಅಂದರೆ ತಿನ್ನೋದೇ ಇಲ್ಲ ಜಂಕ್ ಅಂತ ಹೇಳಿದ್ರೆ ಸುಳ್ಳು. ಮೊನ್ನೆ ಎಲ್ಲ ಚಿಪ್ಸ್ ಎಲ್ಲ ತಿಂದಿದ್ದೀನಿ. ಬಟ್ ಏನಂದರೆ ಹಾಗೆ ನಾವು ಬಿಸಿನೀರೆಲ್ಲ ಚೆನ್ನಾಗಿ ಕುಡಿಯೋದ್ರಿಂದ ಅದೊಂದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಜಿಮ್ಮಿಗೂ ಹೋಗ್ತೀನಿ ನಾನು. ಅಂದರೆ ಈಗಿನ್ನೂ ಹೋಗಿಲ್ಲ, ನೆಕ್ಸ್ಟಿಂದ ಹೋಗಬೇಕು. 1 ವಾರ ಎಲ್ಲೂ ಹೋಗಿಲ್ಲ. ಜಿಮ್ ಮಾಡ್ತೀನಿ, ಜಾಸ್ತಿ ನೀರು ಕುಡಿತೀನಿ. ಓಕೆ. ಸೊ ನಮ್ಮ ಫನ್ ಸೆಗ್ಮೆಂಟ್ಗೆ ಹೋಗೋಕ್ಕಿಂತ ಮುಂಚೆ ಕೊನೆಯ 2 ಪ್ರಶ್ನೆಗಳು. ಒಂದು, ಮಂಗಳೂರವ್ರಿಗೆ ನಿಮ್ಮ ಮೇಲೆ ಭಾರಿ ಬೇಜಾರಿದೆ ಆಯಿತಾ? ಸೊ ಮಂಗಳೂರವ್ರಿಗೆ ಏನು ಹೇಳ್ತೀರಾ ಅನ್ನೋದು ಒಂದು. ಇನ್ನೊಂದು, ಗಿಲ್ಲಿ ಧ್ರುವಂತ್ ಅಂತ ಬಂದಾಗ ಸೊ ನೀವು ಯಾರು ಪಾರ್ಟಿ ಸೇರ್ಕೋತೀರಾ? ಓಕೆ, ಮಂಗಳೂರವ್ರಿಗೆ ಬೇಜಾರಿರೋದು ರಕ್ಷಿತಾ ವಿಚಾರಕ್ಕೆ. ಎಸ್, ರಕ್ಷಿತಾ ಧ್ರುವಂತ್ ಇಬ್ರು ವಿಚಾರಕ್ಕೂ. ನನ್ನ ಮೇಲೆ ಯಾಕೆ ಬೇಜಾರು ಮಾಡ್ಕೋತೀರಾ? ನಮ್ದು ಸಕಲೇಶ್ಪುರ. ನೀವು ಮಂಗಳೂರಿಗೆ ಹೋಗ್ಬೇಕಂದ್ರೆ ಸಕಲೇಶ್ಪುರ ಮೇಲೆ ಹೋಗ್ಬೇಕು. ಸೊ ಘಾಟ್ ಶುರು ಆಗೋಕ್ಕಿಂತ ಮುಂಚೆ ಸಿಗೋದೆ ಸಕಲೇಶ್ಪುರ. ನಿಮ್ಗೆ ಏನೇ ಬೇಜಾರಿದ್ರು ಸಕಲೇಶ್ಪುರದಲ್ಲಿ ನಿಲ್ಸಿ ಒಂದು ಕಾಫಿ ಕುಡೀರಿ, ಎಲ್ಲ ಸರಿ ಹೋಗ್ಬಿಡುತ್ತೆ. ಸೊ ನನಗೆ ಅವ್ರಿಗೆ ಓಕೆ, ನನ್ಗೆ ಖುಷಿ ಆಗುತ್ತೆ. ಈವನ್ ಈಗ ನೋಡಿ, ಧ್ರುವಂತ್, ರಕ್ಷಿತಾ ಮಂಗಳೂರವರು, ಮಾಳು ಉತ್ತರ ಕರ್ನಾಟಕ, ಅವ್ರಿಗಿರೋ ಆ ಸಪೋರ್ಟ್ ನೋಡಿದ್ರೆ ನನಗೆ ನಿಜವಾಗ್ಲೂ ಹೊಟ್ಟೆ ಉರಿ ಆಗುತ್ತೆ. ನಾನೇನಾದರೂ ಅಲ್ಲಿ ಹುಟ್ಟಿದ್ರೆ ನಾನು ಇನ್ನೂ ಎಷ್ಟು ಚೆನ್ನಾಗಿ ಇಷ್ಟಪಡೋರೇನೋ ಅಂತ. ನಮ್ಗೆ ಆ ಒಂದು ರೀಜನ್ ಸಪೋರ್ಟ್ ಅಂತೂ ಇಲ್ಲವೇ ಇಲ್ಲ. ಅಂದರೆ ಆ ಭಾಗದ ಜನ ಇಲ್ಲಿಯವರು ನಮ್ಮವರು ಅಂದ್ಕೊಂಡು ಅವ್ರು ಇದು ಮಾಡ್ತಾರೆ. ಓಕೆ, ಅವ್ರಿಗೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಹೌದು, ರಕ್ಷಿತಾ ವಿಚಾರದಲ್ಲಿ ಸ್ಟಾರ್ಟಿಂಗು ನಮ್ಮ ಕಡೆಯಿಂದ ತಪ್ಪಾಗಿದೆಯಾ? ಖಂಡಿತ ತಪ್ಪಾಗಿದೆ, ನಾವು ಅದನ್ನು ಕ್ಷಮೆ ಕೇಳಿದ್ದೀವಿ. ಇನ್ನೊಂದು, ಆ ತಪ್ಪಾಗಿದ್ದಕ್ಕೆ ಅವಳು ಹೈಲೈಟ್ ಆಗಿದ್ದು ಅಲ್ವಾ? ಫಸ್ಟ್ನೇದು ನಾನು ಅವಳು ಆಚೆ ಕಳಿಸಿದ್ದಕ್ಕೆ ಹೈಲೈಟ್ ಆದ್ಲು, ಗೆಜ್ಜೆ ಎಲ್ಲಾಡಿಸಿ ಅವಳು ಹೀರೋಯಿನ್ ಆದ್ಲು. ಆಮೇಲೆ ನಮ್ಮ ಸುದ್ದಿ ಅವ್ರು ಏನು ಅಂದರು ಅದಕ್ಕೂ ಇದಾದ್ಲು. ಸೊ ಹೈಲೈಟ್ ಆಗಿದ್ದಾಳೆ ತಾನೇ ಡೈರೆಕ್ಟ್. ಸೊ ಒಂಥರ ನಾವು ವಿಲನ್ ಆಗೋರ್ನ ಹೀರೋಯಿನ್ ಮಾಡಿದೀವಿ ಅಂದರೆ ಒಂದು ಖುಷಿ ಪಡಬೇಕು. ಸೊ ಜೋಕ್ಸ್ ಅಪಾರ್ಟ್, ಅದು ಏನು ತಪ್ಪಾಗಿದೆ ಅದಕ್ಕೆ ಕ್ಷಮೆ ಕೇಳಿದ್ದೀವಿ. ಕ್ಷಮಿಸೋದು ಅದು ಭಾಳ ದೊಡ್ಡ ಗುಣ ಆಗಿರ್ಬೇಕು. ಅವಳು ಕ್ಷಮಿಸಿದ್ದಾಳೆ, ನಾವು ಸುದೀಪ್ ಸರಿಂದ ವಾರ್ನಿಂಗ್ ಎಲ್ಲ ತೊಗೊಂಡು ನಾವು ಬದಲಾಗಿದ್ದೀವಿ. ಅದಾದಮೇಲೂ ನಾವು ಅವಳ ಜೊತೆ ಚೆನ್ನಾಗಿ ಮಿಂಗಲಾಗಿ ಹೋಗೋಣ ಅಂದರೆ ಅವಳೊಂಥರ ಆಟ ಹಾಳು ಮಾಡೋದು, ತುಂಬ ಜೋರು, ಹೆಂಗೆಂಗೋ ಆಡೋದು ನನಗೆ ಅದು ಇಷ್ಟ ಆಗಲ್ಲ. ಈಗಲೂ ನನಗೆ ಆಟ ಅಂತ ಬಂದಾಗ ಪರ್ಸ್ನಲಿ ಅವಳು ನನಗೆ ಇಷ್ಟ ಆಗಲ್ಲ. ಸೊ ಜನಕ್ಕೆ ಏನು ಆ ವಿಚಾರದಿಂದ ಬೇಜಾರಾಗಿದೆ, ಅದಕ್ಕೆ ನಾವು ಸಾರಿ ಕೇಳಿದ್ದೀವಿ, ಅದು ಓಕೆ. ಅದರ ಆಚೆಗೆ ಐ ಡೋಂಟ್ ನೋ, ಧ್ರುವಂತು ಹಾಗೇನೆ. ನಾನು ಆ್ಯಕ್ಚುಲಿ ಅವ್ರ ಆಟನೂ ಅಪ್ರಿಷಿಯೇಟ್ ಮಾಡ್ತೀನಿ. ಅಲ್ಲಿ ಮನೆಯಲ್ಲಿ ಎಷ್ಟೋ ಜನ ಏನೂ ಮಾಡ್ದಲೇ ಇರೋದಕ್ಕಿಂತ ಅಟ್ಲೀಸ್ಟ್ ಏನೋ ಮಾಡ್ತಿದ್ದಾನೆ ಧ್ರುವಂತ್. ನನಗೆ ಆಸ್ತಿ ಹೊಡೆಯೋದಕ್ಕೆ ಅಶ್ವಿನಿ ಜೊತೆ ಅಲ್ಲ, ಆಸ್ತಿ ಹೊಡೆಯೋದಕ್ಕಲ್ಲ, ಆಸ್ತಿ ಇದೆ ಅಂತೇನೋ. ಸೊ ಅದೇನೇ ಹೇಳಲಿ, ವಾಟ್ ಎವರ್, ನಾನು ಒಬ್ಬ ಕಂಟೆಸ್ಟೆಂಟ್ ಆಗಿ ನೋಡಿದ್ರೆ ಅಟ್ಲೀಸ್ಟ್ ಏನೋ ಒಂದು ಹೇಳ್ಕೊಂಡು ಏನೋ ಒಂದು ಸೌಂಡ್ ಮಾಡ್ತಿದ್ದಾನೆ, ಏನೋ ಒಂದು ಕ್ರಿಯೇಟ್ ಮಾಡ್ತಾ ಇದ್ದಾನೆ, ನಮ್ಮನ್ನೇನೋ ಆಡ್ತೀವಿ ಅಂತ ದಬಾಕ್ತೀವಿ ಅಂತ ಒಳಗಡೆ ಕಳಿಸ್ದಾಗ ಏನೋ ಒಂದು ದಬಾಕ್ತಿದ್ದಾನೆ ಅನ್ನೋದ್ರ ಬಗ್ಗೆ ಕಂಟೆಸ್ಟೆಂಟ್ ಆಗಿ ನಾನು ಅವನನ್ನಾಗಲಿ ರಕ್ಷಿತನಾಗಲಿ ಇಬ್ಬರೂ ಅಪ್ರಿಷಿಯೇಟ್ ಮಾಡ್ತೀನಿ. ಕಂಟೆಸ್ಟೆಂಟ್ ಹೊರತಾಗಿ ಅವನಂದ್ರೆ ಡಾಮಿನೇಟ್ ಮಾಡೋಕ್ಕೆ ಬಂದರೆ ನಮ್ಮ ಕೈಲಿ ಆಗಲ್ಲ, ನಾವು ಬಗ್ಗಲ್ಲ. ನೀವು ಹಿಂಗೆ ಇರಬೇಕು ಅಂದರೆ ಎಕ್ಸ್ಪೆಕ್ಟ್ ಮಾಡ್ತಾನೆ. ಈಗ ನಾವಿಬ್ಬರು ಫ್ರೆಂಡ್ ಆದರೆ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದು ಇರಲ್ಲ ಆ ಫ್ರೆಂಡ್ಶಿಪ್ಪು. ತುಂಬ ಎಕ್ಸ್ಪೆಕ್ಟೇಷನ್ಸ್ ಇರಬಾರ್ದು. ನಾನು ಆಚೆ ಬಂದಮೇಲೆ ಕೆಲವೊಂದು ನೋಡ್ತಾ ಇದ್ದೀನಿ. ಮಲ್ಲಮ್ಮ ಅವ್ರನ್ನ ಜೊತೆಗಿದ್ದ, ಓಕೆ ಮಲ್ಲಮ್ಮಂಗೆಲ್ಲ ಗೈಡ್ ಮಾಡ್ತಾ ಇದ್ದಾನೆ ಅಂತ, ಅದು ಸಿಂಪತಿ ಕಾರ್ಡ್ ಅಂತ ಆಚೆ ಕಡೆ ಪೋಟ್ರೆ ಆದ್ರೂ ನಾವೇನು ತಲೆ ಕೆಡಿಸ್ಕೊತಿಲ್ಲ, ಅವ್ರ ಇಷ್ಟ ಅದು, ಅವ್ರ ಆಟ ಅದು ಅಂತ. ಬಟ್ ಆಚೆ ಬಂದಮೇಲೆ ಉತ್ತಮ ಕೊಡೋದನ್ನ, ಅಲ್ಲಮ್ಮ ನನಗೆ ಉತ್ತಮ ಕೊಡಲಿಲ್ಲ, ನನಗೆ ಸೂರಜ್ಗೆ ಅಂತಾರೆ ಅಣ್ಣ ಅಂತ ಅಳ್ತಾ ಇದ್ದಾನೆ. ನೀನು ಯಾಕೆ ಎಕ್ಸ್ಪೆಕ್ಟ್ ಮಾಡ್ತೀಯಾ? ಸೂರಜ್ ಏನೋ ಆಟ ಬಿಟ್ಕೊಟ್ಟು ಸೆಲ್ಫ್ಲೆಸ್ ಆಗಿ ಆಡ್ದ ಅಂದಾಗ ನಾನು ಉತ್ತಮ ಕೊಟ್ಟಾಗ ಅವ್ರಿಗೆ ಅನ್ಸಿದ್ರೆ ಅವ್ರು ಕೊಡಲಿ ಬಿಡು. ಹಂಗೆ ಕಂಟ್ರೋಲ್ ಮಾಡೋದು ನನಗೆ ಇಷ್ಟ ಆಗಲ್ಲ. ಸೊ ನನಗೇನು ಅನ್ಸಿದೆಯೋ ಅದನ್ನು ನಾನು ಹೇಳಿದ್ದೀನಿ. ಧ್ರುವಂತು ಕೂಡ ನನ್ನ ಬಗ್ಗೆ ಇವಾಗ ಆಸ್ತಿ ಇದೆ ಅಂತ ಹೇಳಿ ಅದೆಲ್ಲ ಎಷ್ಟು ಡ್ಯಾಮೇಜಿಂಗ್ ಸ್ಟೇಟ್ಮೆಂಟು. ಒಂದು ಭಾಗ ಯಾರೇ ಆಗಿರಲಿ, ನೀವು ಸಪೋರ್ಟ್ ಮಾಡ್ತೀರಾ ಮಾಡಿ, ಖುಷಿನೇ. ತಪ್ಪು ಮಾಡಿದಾಗ ಹೇಳಿ, ಅವ್ರು ತಪ್ಪಿದ್ರೆ ಅವ್ರದ್ದು, ನಮ್ಮ ತಪ್ಪಿದ್ರೆ ನಮ್ಮದು. ರಕ್ಷಿತನ್ ತಪ್ಪಿದಾಗ ನಾವು ಒಪ್ಕೊಂಡಿದ್ದೀವಿ, ಸಾರಿ ಕೇಳಿದ್ದೀವಿ. ಅದಾದಮೇಲೆ ಪರ್ಸ್ನಲಿ ನನಗೆ ಇಷ್ಟ ಆಗಲ್ಲ, ಬಟ್ ಅವಳ ಆಟನ ನಾನು ಇವತ್ತು ಅಪ್ರಿಷಿಯೇಟ್ ಮಾಡ್ತೀನಿ. ಧ್ರುವಂತ್ ಅಂತ ಬಂದಾಗ ಅವನು ತುಂಬ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನನಗೆ, ಆಸ್ತಿ ನೋಡಿ. ಅದನ್ನೆಲ್ಲ ನೀವು ಸಪೋರ್ಟ್ ಮಾಡಬಾರ್ದು. ಮಂಗಳೂರು ಅಂದರೆ ಎಲ್ಲರೂ ಸಪೋರ್ಟ್ ಮಾಡಲ್ಲ. ಸರಿನಾ ಸರಿ, ತಪ್ಪುನ ತಪ್ಪು ಅಂತ ಹೇಳೋರು ಕೆಲವ್ರು ಇರ್ತಾರೆ. ಇನ್ನು ಕೆಲವ್ರಿಗೆ ನಮ್ಮ ಆಟ ಇಷ್ಟ ಆಗಿಲ್ದಿರೋರು, ಸುಮ್ಮನೆ ಬ್ಲೈಂಡ್ ಆಗಿ ನಮ್ಮನ್ನು ಅಪೋಸ್ ಮಾಡೋರು ಇರ್ತಾರೆ. ಸೊ ಯಾರೇ ತಪ್ಪು ಮಾಡಿದಾಗ ತಪ್ಪನ್ನ ತಪ್ಪು, ನಿಮ್ಮ ಕಡೆಯವರು ಅಂತ ಹೇಳಿ ತಪ್ಪುನೂ ನೀವು ಇದು ಮಾಡ್ಕೊಳ್ಳೋದು ತಪ್ಪಾಗುತ್ತೆ. ಈವನ್ ಗಿಲ್ಲಿ ಫ್ಯಾನ್ಸ್ಗೂ ನಾನು ಅದೇ ಹೇಳಕ್ಕೆ ಇಷ್ಟಪಡ್ತೀನಿ. ಗಿಲ್ಲಿ ನನಗೇನೋ ಒಂದು ವರ್ಡ್ ಯೂಸ್ ಮಾಡಿದಾಗ ಗಿಲ್ಲಿ ಕರೆಕ್ಟ್ ಅದು ಹಂಗಲ್ಲ ಹಿಂಗೆ ಅಂತ ಹೇಳಿ ಇವರೇ ಅದನ್ನು
ಸ್ಟೇಟ್ಮೆಂಟ್ನೇ ತಿರ್ಚಕ್ ನೋಡ್ತಾರೆ. ಅಥವಾ ಗಿಲ್ಲಿ ಏನೋ ಒಂದು ಮಾಡ್ದ ಎಲ್ಲ ಹಂಗೆ ಆಗಬಾರ್ದು. ಸರಿನಾ ಸರಿ ಅಂತ ಹೇಳಿ, ತಪ್ಪುನ ತಪ್ಪು ಅಂತ ಹೇಳಿ ಅವಾಗ ಅವ್ರು ಇನ್ನೂ ಬೆಳೀತಾರೆ ತಪ್ಪುಗಳನ್ನ ಸರಿ ಮಾಡಿಕೊಂಡು. ಆ್ಯಕ್ಚುಲಿ ನಂಗೆ ಹೊಟ್ಟೆ ಕಿಚ್ಚಾಗುತ್ತೆ, ಇಂಥ ಒಂದು ಭಾಗದಲ್ಲಿ ನಾವು ಹುಟ್ಲಿಲ್ವಲ್ಲ, ಇಲ್ಲಾಂದರೆ ಜನ ನಮ್ಮನ್ನು ಇನ್ನೂ ಗುರುತಿಸ್ತಾ ಇದ್ರೇನೋ ಅಂತ ನಮ್ಗೆ ಯಾರೂ ಸಪೋರ್ಟ್ ಮಾಡೋರೇ ಇಲ್ಲ. ಸೊ ಹಾಗಾಗಿ ಅಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಧ್ರುವಂತ್ ಆಗಲಿ ರಕ್ಷಿತಾ ಆಗಲಿ ಮಾಡಿದ್ದೆಲ್ಲವೂ ಸರಿಯಲ್ಲ ಅಥವಾ ಮಾಡಿದ್ದೆಲ್ಲ ತಪ್ಪಲ್ಲ. ತಪ್ಪು ಮಾಡಿದಾಗ ನಾವು ಕ್ಷಮೆ ಕೇಳಿದ್ದೀವಿ, ಅವರಿಂದ ನಮಗೂ ಬೇಜಾರಾಗಿದೆ, ಧ್ರುವಂತ್ ಸ್ಟೇಟ್ಮೆಂಟಿಂದ ನಮಗೂ ಬೇಜಾರಾಗಿದೆ. ಸೊ ಹಾಗಾಗಿ ನಮ್ಮ ಆಟ ನಾವು ಆಡಿದ್ದೀವಿ ಅಷ್ಟೇ. ಅದು ಯಾರೇ ಆಗಲಿ, ಅವ್ರು ಎಲ್ಲಿಯವರಾಗಲಿ ಏನೇ ಆಗಲಿ, ಬಿಗ್ ಬಾಸ್ ಮನೇಲಿಂದ ಬಂದಾಗ ನಾವು ಕಂಟೆಸ್ಟೆಂಟ್ಸ್ ಆಗಿ ನೋಡ್ತಾ ಇದ್ವಿ, ಯಾರ ಕಡೆಯಿಂದ ತಪ್ಪಾದಾಗಲೂ ನಾವು ಹೇಳಿದ್ದೀವಿ. ಮಾಳುಗೆ ಉತ್ತರ ಕರ್ನಾಟಕ ಒಂದು ದೊಡ್ಡ ಸಪೋರ್ಟ್ ಇದ್ರೂ ನನಗನ್ಸ್ದಾಗೆಲ್ಲ ನಾನು ಹೇಳಿದ್ದೀನಿ. ಮಾಳು ಕ್ಯಾಪ್ಟನ್ ಆದಾಗ ಬಹುಶಃ ಅಲ್ಲಿ ಸ್ವಲ್ಪ ಕಡಿಮೆ ತೋರಿಸಿರ್ತಾರೆ ಅನ್ಸುತ್ತೆ. ಇದು ತುಘಲಕ್ ದರ್ಬಾರ್ ಥರ ಇತ್ತು ಅದು. ಅಂದರೆ ತುಘಲಕ್ ನೀತಿ ನಾವು ನೋಡಿದ್ದೀವಲ್ವಾ, ರಾಜ್ಯನ ಇಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡಿಬಿಡೋದು, ರಾಜಧಾನಿನ ರಾತ್ರಿ ನಾವು ಬೆಳಗಾಗೋಷ್ಟೆಲ್ಲ ರಾಜಧಾನಿ ಇಲ್ಲಿಂದ ಇಲ್ಲಿಗೆ ಜನ ನಡ್ಕೊಂಡು ಹೋಗಬೇಕು, ಹಂಗೆಲ್ಲ ಅಂದಾಗ ಇಡೀ ರಾಜ್ಯನೇ ನಶಿಸ್ ಹೋಗುತ್ತೆ. ಅದನ್ನು ನಾವು ಎಕ್ಸಾಜರೇಟ್ ಅಂತ ಅನ್ನಿಸ್ಬೋದು, ಏನಿದೆ ರಾಜ್ಯಾಡಳಿತನ ಒಂದು ವಾರಕ್ಕೆ ಅಂತ. ಬಟ್ ನಾವು ಕಂಪ್ಯಾರಿಸನ್ ಆಗಿ ತೊಗೊಂಡಾಗ ಒಬ್ಬ ದುರಹಂಕಾರಿ, ಒಬ್ಬ ಸೆಲ್ಫಿಶ್ ರಾಜ ಆದ್ರೂ ಒಬ್ಬ ದಡ್ಡ ಆಗಬಾರ್ದು, ಗೇಮೇ ಅರ್ಥ ಆಗ್ದಲೆ ಒಳ್ಳೆಯವ್ರಿಗಲ್ಲಿ ಮೋಸ ಆಗುತ್ತೆ ಅಂತೆಲ್ಲ ನಾನು ಹೇಳಿದೆ. ಇದಂದರೆ ಆ ಭಾಗ ಜನ ನನ್ನನ್ನು ಹೇಟ್ ಮಾಡ್ಬೋದು ಅಷ್ಟೆಲ್ಲ ನಾನು ಲೆಕ್ಕ ಮಾಡ್ಕೊಳ್ತಾನೆ ಇರಲಿಲ್ಲ. ಯಾರೇ ಆಗಲಿ, ಈಗ ಓಕೆ ಅವ್ರು ಬೆಂಗಳೂರವರೇ ಆಗಿದ್ರು ಅವ್ರಿಗೆ ಹೇಳ್ತಾ ಇದ್ದೆ. ಸೊ ನನ್ನ ಆಟ ನನಗೆ ಅನಿಸಿದ್ದನ್ನು ನಾನು ಹೇಳಿದ್ದೀನಿ ಅಷ್ಟೇ. ಸೊ ಇವಾಗ ಒಂದು ರ್ಯಾಪಿಡ್ ಫೈರ್ ಆಟ ಆಡೋಣ. ಸೊ ನಿಮ್ಗೆ ಏನು ಅನ್ಸುತ್ತೆ ನಿಮ್ಮ ಆನ್ಸರ್. ಓಕೆ. ಸೊ ಬಿಗ್ ಬಾಸ್ ಹೌಸಾ ಅಥವಾ ರಿಯಲ್ ಲೈಫಾ? ರಿಯಲ್ ಲೈಫ್. ಯಾಕಂದ್ರೆ ಅದು ಟೆಂಪ್ರರಿ, ಇದೇ ಪರ್ಮನೆಂಟ್ ಅಲ್ವಾ, ಅದಕ್ಕೆ. ಮತ್ತೆ ಯಾಕೆ ಅಂತಾನು ಹೇಳ್ಬೇಕು. ಕೆಲವರು ಇಷ್ಟನೇ ತೆಗ್ಬಿಟ್ಟು ಬಿಗ್ ಬಾಸ್ ಹೌಸ್ ಬೇಡವಾ ಅಂತ ಹೇಳಿಗೆ ಅಂತ ಹಾಕ್ಬಿಡ್ತಾರೆ. ಸೊ ಯಾಕೆ ಅಂತ ರೀಸನ್. ಸೊ ಡ್ರಾಮಾ ಕ್ವೀನಾ ಅಥವಾ ಚಿಲ್ ಕ್ವೀನಾ? ಚಿಲ್ ಕ್ವೀನ್. ಚಿಲ್ ಮಾಡ್ಕೊಂಡು ಆರಾಮಾಗಿರ್ಬೇಕು. ಎವ್ರಿ ಡೇ ಡ್ರಾಮಾ ಇಟ್ ಡಸಂಟ್ ವರ್ಕ್. ಅದಕ್ಕೋಸ್ಕರ ಕ್ಯಾಮ್ರಾ ಮುಂದೆ ಅಳೋದು, ಕ್ಯಾಮ್ರಾ ಆಫ್ ಮಾಡಿ ನಗೋದು? ಯಾವುದು ಅಂತ, ಕ್ಯಾಮ್ರಾ ಆಫ್ ಮಾಡಿ ನಗೋದು. ಯಾಕಂದ್ರೆ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನಗ್ಬಾರ್ದೇ ಇರೋ ಜಾಗಕ್ಕೆಲ್ಲ ನಕ್ಕಿ ಸುದೀಪ್ ಸರ್ ಕೈಲಿ ವಾರ್ನಿಂಗ್ ತಗೊಂಡಿದೀವಿ. ಸರ್ ಹೋಗೋವಾಗ ನನ್ಗಿದೆ ಹೇಳೋರು, ಜಾನ್ವಿ ಅವರೇ ಎಲ್ಲಿ ನಗ್ಬೇಕೋ ಅಲ್ಲಿ ನಗಿ ಅಂತ. ಸೊ ಕ್ಯಾಮ್ರಾ ಆಫ್ ಮಾಡಿ ನಗದೇ ಬೆಟರ್. ಸೊ ರಕ್ಷಿತಾ ಅಂದ್ರೆ ಓವರ್ ಆಕ್ಟಿಂಗ್. ನಿಮ್ಗೆ ಕಿಚನ್ ಡ್ಯೂಟಿ ಓಕೆನಾ ಅಥವಾ ಟಾಸ್ಕ್ ನ ಡ್ಯೂಟಿ ಓಕೆನಾ? ನಂಗೆ ಟಾಸ್ಕ್ ಡ್ಯೂಟಿನೇ ಓಕೆ. ಕಿಚನಲ್ಲಿ ಅಡುಗೆ ಚೆನ್ನಾಗಿ ಮಾಡ್ತೀನಿ, ಬಟ್ ನನಗೆ ಐ ಡೋಂಟ್ ಎಂಜಾಯ್. ಕೆಲವರೆಲ್ಲ ಎಂಜಾಯ್ ಮಾಡ್ತಾರೆ, ನಾನು ಎಂಜಾಯ್ ಮಾಡಲ್ಲ. ಟಾಸ್ಕ್ ಡ್ಯೂಟಿನೇ ಓಕೆ. ನಂಗೆ ಹೊರಗಡೆ ಕೆಲಸನೇ ಇಷ್ಟ ಆಗುತ್ತೆ. ಗ್ಲಾಮ್ ಅಥವಾ ಕಂಫರ್ಟೇಬಲ್? ಎರಡು. ಸಮ್ಟೈಮ್ಸ್ ಗ್ಲಾಮರಸ್ ಆಗಿ ಕಾಣಿಸ್ಕೊಳ್ಳುವಾಗ ಗ್ಲಾಮರಸ್, ಮನೇಲೆಲ್ಲ ಇದ್ದಾಗ ಕಂಫರ್ಟೇಬಲ್. ಎರಡೂ ಇಷ್ಟ ನನಗೆ. ನೋ, 100% ನೋ. ಫೇಮ್ ಅಥವಾ ಪೀಸ್ ಆಫ್ ಮೈಂಡ್? ಐ ಥಿಂಕ್ ಬೋತ್. ನನ್ನ ಫೇಮು ತುಂಬ ಇಷ್ಟ. ಫುಲ್ ಫೇಮ್ ಸಿಕ್ಕಾಗ ಮೋಸ್ಟ್ಲಿ ನನಗೆ ಪೀಸ್ ಆಫ್ ಮೈಂಡ್ ಇರುತ್ತೆ ಅನ್ಸುತ್ತೆ. ಅಂದರೆ ಕೆಲವರು ಅನ್ಕೋತಾರೆ ಹೋಗ್ತಾ ಹೋಗ್ತಾ ನಮ್ಗೆ ಇರಲ್ಲ ಅಂತ, ಬಟ್ ನಂಗೆ ಎರಡೂ ಇಷ್ಟ. ಐ ಎಂಜಾಯ್. ನಾನು ಈ ಫೀಲ್ಡಿಗೆ ಬಂದಿರೋದೇ ಫೇಮ್ ಮಾಡೋಕ್ಕೋಸ್ಕರ, ದುಡ್ಡಿಗಲ್ಲ. ಸೋಷಿಯಲ್ ಮೀಡಿಯಾ ನಿಮ್ಮ ಪ್ರಕಾರ ಬ್ಲೆಸ್ಸಿಂಗ್ ಆರ್ ಹೆಡೇಕ್? ಇದು ಎರಡೂ ಇರುತ್ತೆ. ನಾವು ಹೆಂಗೆ ತಗೋತೀವಿ ಅದ್ರ ಮೇಲೆ. ಇದರಿಂದ ಎಷ್ಟೋ ಜನ ಅರ್ನಿಂಗ್ಸ್ ಇದೆ, ಎಲ್ಲ ಇದೆ. ಸೊ ನಾವು ಎಷ್ಟು ತಗೋತೀವೋ ಅಷ್ಟು ತೊಗೊಂಡ್ರೆ ಚೆನ್ನಾಗಿರುತ್ತೆ. ತುಂಬ ಜಾಸ್ತಿ ತೊಗೊಂಡ್ರೆ ಹೆಡೇಕ್ ಶುರುವಾಗುತ್ತೆ. ಫಾರ್ ಎಕ್ಸಾಂಪಲ್ ಇದೊಂದು ಹೇಳ್ತೀನಿ. ಯಾವುದೋ ಒಂದು ಇನ್ಸ್ಟಾಗ್ರಾಮ್ ಪೇಜು, ಯಾರೋ ಒಬ್ಬ ಐ ಥಿಂಕ್ ಯಾರೋ ಅರ್ಜುನ್ ಕನ್ನಡಿಗ ಅಂತ ಅನ್ಸುತ್ತೆ, ಅವ್ರ ಲೈಫ್ನ ಅವ್ರು ಹೆಡೇಕ್ ಮಾಡ್ಕೋತಾ ಇದ್ದಾರೆ ಅನ್ಸುತ್ತೆ. ಬಿಗ್ ಬಾಸ್ನ ಅಲ್ಲಿ ಒಳಗಡೆ ಇರೋರು ನಾವು ಕಂಟೆಸ್ಟೆಂಟ್ಸ್ ಪರ್ಸನಲ್ ಆಗಿ ತಗೋತಾ ಇದೀವೋ ಇಲ್ವೋ, ಆ ಮನುಷ್ಯ ತುಂಬ ಪರ್ಸನಲ್ ಆಗಿ ತೊಗೊಂಡಿದ್ದಾರೆ ಅಂತ ನನ್ಗನ್ಸುತ್ತೆ. ಅವ್ರ ಒಪಿನಿಯನ್ ಅವ್ರು ಹೆಂಗೆ ಹೇಳ್ತಾ ಇದ್ದಾರೆ ಅಂದರೆ, ಅವಳು ಇವಳು ಅಗೇನ್ ನಮ್ಮನ್ನ ಆಂಟಿ ಮತ್ತು ಇನ್ಯಾರನೋ ಸಂಗಾಬುಲ್ಲ ಈ ಥರ ಎಲ್ಲ ಹೇಳೋದಕ್ಕೆ ಅವ್ರಿಗೆ ಏನು ರೈಟ್ಸ್ ಇದೆ ಅಂತ ಅಲ್ವಾ. ಅವ್ರ ತನನ ಅವ್ರು ತೋರಿಸ್ತಾ ಇದ್ದಾರೆ. ಯಾಕೆ ಇಷ್ಟೊಂದು ಪರ್ಸನಲ್ ಆಗಿ ತಗೋತಾ ಇದ್ದಾರೋ ಬಿಗ್ ಬಾಸ್ನಾಗ ಗೊತ್ತಿಲ್ಲ. ನಾವು ಕಂಟೆಸ್ಟೆಂಟ್ಸೇ ಬಹುಶಃ ಆಚೆ ಬಂದ್ಮೇಲೆ ನಾವು ಗಿಲಿ ಎಲ್ಲರೂ ಚೆನ್ನಾಗೇ ಇರ್ತೀವಿ. ಇವ್ರುಗಳು ಪರ್ಸನಲ್ ಆಗಿ ತಗೊಂಡು ತಲೆ ಕೆಡಿಸ್ಕೊಂಡು ಹೆಡ್ಏಕ್ ಮಾಡಿಕೊಂಡು, ಐ ಡೋಂಟ್ ನೋ, ಬಿಗ್ ಬಾಸ್ ಏನೊಂದು 3 ತಿಂಗಳು ಮೋಸ್ಟ್ಲಿ ಅವ್ರಿಗೆ ಊಟ ಕೊಡ್ತಾ ಇದೆಯಾ ಅಂತ ಅನ್ಸುತ್ತೆ. ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಲೈಕು ಫಾಲೋವರ್ಸ್ ಜಾಸ್ತಿ, ಅದು ಖುಷಿ ಆಗ್ತಾ ಇದೆಯೋ, ಅದರಿಂದ ಅರ್ನಿಂಗ್ ಆಗ್ತಾ ಇದೆಯೋ, ಅವ್ರು ಹೊಟ್ಟೆ ತುಂಬಿಸ್ಕೊತಾ ಇದ್ದಾರೋ ಗೊತ್ತಿಲ್ಲ. ತುಂಬಿಸ್ಕೊಳ್ಳಿ ಬಿಡಿ, ಬಟ್ ಇಷ್ಟು ಕೇಳ್ಮಟ್ಟಕ್ಕೆ ಇಳಿಬಾರ್ದು. ಸೊ ಇಂಥವ್ರಿಂದ ಅದು ಹೆಡ್ಏಕ್ ಅಂತ ನನಗನ್ಸುತ್ತೆ. ಅವರೊಬ್ಬರೇ ಅಲ್ಲ, ತುಂಬ ಜನ ಇರ್ಬೋದೇನೋ ನಮ್ಮ ಬಗ್ಗೆ ಇನ್ನೂ ಯಾರ್ಯಾರೋ ಹಾಕ್ತಿದ್ದಾರೆ ಅಂತ, ಬಟ್ ನಾನು ಅದನ್ನು ನೋಟಿಸ್ ಮಾಡಿದ್ದೀನಿ. ನನಗೆ ಬಂದಿತ್ತು ನೋಟಿಫಿಕೇಶನ್. ತುಂಬ ಕೀಳ್ಮಟ್ಟದಲ್ಲಿ ನಮ್ಮ ಬಗ್ಗೆ ಎಲ್ಲ ಮಾತಾಡೋದಕ್ಕೆ ಅವ್ರಿಗೆ ಯಾರು ರೈಟ್ಸ್ ಕೊಟ್ಟಿದ್ದಾರೆ? ಅದು ಆಟ ಥರ ಆಡಿದ್ದೀವಿ, ನಿಮ್ಗೆ ಇಷ್ಟ ಆಗುತ್ತಾ ನೋಡಿ, ಇಷ್ಟ ಆಗಲಿಲ್ವಾ
ನಿಮ್ ಹೇಳೋ ಒಂದು ವೇ ಇರಬೇಕು. ಅದನ್ನ ಬಿಟ್ಬಿಟ್ಟು ಕೀಳು ಮಟ್ಟದ ಪದಪ್ರಯೋಗ ಮಾಡೋದು, ಅವಳು ಇವಳು ಅಂತೆಲ್ಲ ಮಾತಾಡೋದಕ್ಕೆ ಇವ್ರಿಗೆ ಯಾರು ರೈಟ್ಸ್ ಕೊಟ್ಟಿರೋದು? ಇವ್ರಿಗೆ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊಂಡು ಆಡ್ತಾ ಇದ್ದೀರಾ? ನಿಮ್ಗೇನು ಅಂದ್ರೆ ಮಾಡಕ್ ಕೆಲ್ಸನೇ ಇಲ್ವಾ? ಇಷ್ಟು ಫ್ರೀ ಆಗಿದ್ದಾರಾ? ಇಷ್ಟೆಲ್ಲ ಆಂಗಲ್ಗಳನ್ನ ನೋಡ್ಕೊಂಡು ಅವ್ರ ಪರ್ಸೆಪ್ಷನ್ಗಳನ್ನ ಹೇಳ್ತಾ ಅದು ಕೆಟ್ಟದಾಗೆಲ್ಲ ಹೇಳ್ತಾರೆ ಅಂದ್ರೆ ಸೊ ನಿರುದ್ಯೋಗ ಎಷ್ಟು ತಾಂಡವಾಡ್ತಾ ಇದೆ ಅನ್ನೋದು ಅವ್ರುಗಳನ್ನ ನೋಡಿದಾಗ ಗೊತ್ತಾಗ್ತಾ ಇದೆ. ಸೊ ಇಂಥವ್ರಿಂದ ಹೆಡ್ಡೇಕ್ ಆಗುತ್ತೆ, ಬಟ್ ತುಂಬಾ ಜನ ಅದರಿಂದ ಬದುಕುನು ಕೂಡ ಸಂಪಾದನೆ ಮಾಡ್ತಾ ಇದ್ದಾರೆ. ನಿಮ್ಮ ಕನ್ನಡ ಇಂಡಸ್ಟ್ರಿಯ ಕ್ರಶ್? ಸುದೀಪ್ ಸರ್ ನಂಗೆ ಮುಂಚೆಯಿಂದ ಇಷ್ಟ. ಅವರು ಹುಚ್ಚ ಸಿನಿಮಾದಿಂದ ಇಷ್ಟ. ವೆರಿ ಫಸ್ಟ್ ನಂಗೆ ರವಿಚಂದ್ರನ್ ಸರ್ ಅಂದ್ರೆ ಇಷ್ಟ. ಅಂದ್ರೆ ನಾವು ಸಿಪಾಯಿ ಸಿನಿಮಾ ನೋಡಿದಾಗ ಫಸ್ಟ್ ರವಿಚಂದ್ರನ್ ಸರ್, ಆಮೇಲೆ ಸುದೀಪ್ ಸರ್. ಕ್ರಿಕೆಟ್ ಅಲ್ಲಿ ಅಂತೆಲ್ಲ ಬಂದಾಗ, ಆಲ್ ಓವರ್ ಇಂಡಿಯಾ ಅಂತ ಬಂದಾಗ ವಿರಾಟ್ ಕೊಹ್ಲಿ ತುಂಬಾ ಜಾಸ್ತಿ. ಬೆಂಗಳೂರು ಅಥವಾ ಹೋಮ್ ಟೌನ್? ಬೆಂಗಳೂರು. ಒನ್ ವರ್ಡ್ ಬಿಗ್ ಬಾಸ್ಗೆ. ಇಟ್ಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಬಿಗ್ ಬಾಸ್ ವಾಯ್ಸಿಗೆ ಹೇಳ್ತೀನಿ ಇವಾಗ ನಾನು. ಬಿಗ್ ಬಾಸ್ ನೀವು ನನ್ಗೆ ಒಳಗಡೆ ಇರುವಾಗ ಪಿಸುದನಿಯಲ್ಲಿ ಮಾತಾಡಬಾರ್ದು ಅಂತ ಹೇಳಿ, ಈಗ ನೀವು ಗಿಲ್ಲಿ ಜೊತೆ ಅಶ್ವಿನಿ ಅವ್ರ ಜೊತೆ ನೀವೇ ಪಿಸುದನಿಯಲ್ಲಿ ಮಾತಾಡ್ತಾ ಇದ್ದೀರಾ, ಕಾವ್ಯನ ಅಳಿಸ್ಬೇಕು ಅಂತ. ಇದು ತಪ್ಪಲ್ವಾ ಬಿಗ್ ಬಾಸ್? ಬಿಗ್ ಬಾಸ್ ನಾಟ್ ಓಕೆ. ಒನ್ ವರ್ಡ್ ನಿಮ್ಮ ಹೇಟರ್ಸ್ಗೆ. ಓಕೆ, ನೀವು ಎಷ್ಟೇ ಹೇಟ್ ಮಾಡಿದ್ರು ಅದು ನನ್ನ ಬ್ಲೆಸ್ಸಿಂಗ್ ಆಗೇ ತಗೋತೀನಿ. ನೀವು ನನ್ನನ್ನು ಡಿಸ್ಟರ್ಬ್ ಮಾಡೋದಕ್ಕಂತೂ ಸಾಧ್ಯನೇ ಇಲ್ಲ. ಸೊ ಇವಾಗ ಸೆಂಟೆನ್ಸನ್ನು ಕಂಪ್ಲೀಟ್ ಮಾಡಬೇಕು. ನಾನು ಅರ್ಧ ಸೆಂಟೆನ್ಸ್ ಹೇಳ್ತೀನಿ, ನೀವು ಕಂಪ್ಲೀಟ್ ಮಾಡಬೇಕು, ಆಯಿತಾ? ಸೊ ಬಿಗ್ ಬಾಸ್ಗೆ ಹೋಗಬಾರ್ದು ಅಂತ ಅಂದ್ಕೊಂಡಿದ್ದೆ, ಆದರೆ ಸುದೀಪ್ ಸರ್ಗೋಸ್ಕರ ಹೋದೆ. ಇನ್ನೆಲ್ಲಿ ಸುದೀಪ್ ಸರ್ ಹೋಸ್ಟ್ ಮಾಡಲ್ಲ ಅಂತ ಹೇಳಿ, ಯಾಕಂದ್ರೆ ಅವ್ರು ಸ್ವಲ್ಪ ಮೂಡಿ ಫೇಲೋ, ಇನ್ನು ನೆಕ್ಸ್ಟ್ ಇಯರ್ ನಾನು ಮಾಡಲ್ಲ ಅಂತ ಟ್ವೀಟ್ ಗಿಟ್ ಮಾಡಿಬಿಡ್ತಾರೆ ಅಂತ ಹೋದೆ. ನನ್ನ ಲೈಫಲ್ಲಿ ಎಲ್ಲರೂ ಹೇಳ್ತಾರೆ ನನ್ನ ಲೈಫ್ ತುಂಬ ಈಸಿ ಇದೆ ಅಂತ, ಆದರೆ ನೀವು ಅಂದ್ಕೊಂಡಷ್ಟು ಈಸಿ ಇಲ್ಲ. ನಾನು ತುಂಬ ಎಮೋಷ್ನಲ್ ಆಗ್ತೀನಿ ಯಾವಾಗ ಅಂದರೆ ಮಗನ ವಿಚಾರಕ್ಕೆ. ಕ್ಯಾಮ್ರಾ ಆಫ್ ಆದಮೇಲೆ ಕ್ಯಾಮ್ರಾ ಆಫ್ ಆದ್ಮೇಲೆ ನಾನು ಎದ್ದೋಗ್ತೀನಿ ಅಷ್ಟೇ. ಸೊ ಫೈನಲ್ ಕ್ವೆಶ್ಚನ್, ಯಾರು ವಿನ್ ಆಗಬೇಕು, ಯಾರು ಫೈನಲಿಗೆ ಬರಬೇಕು, ಯಾರು ವಿನ್ ಆಗಬಹುದು? ಅಶ್ವಿನಿ ಅವ್ರು ವಿನ್ ಆಗಬೇಕು, ಅಶ್ವಿನಿ ಅವ್ರು ಫೈನಲಿಗೆ ಬರಬೇಕು. ಜಾನ್ವಿನೂ ಬರಬೇಕಿತ್ತು, ಬಟ್ ಈಗ ಇಲ್ವಲ್ಲ, ಸೊ ಗಿಲ್ಲಿ ವಿನ್ ಆಗಬಹುದು. ಓಕೆ. ಸೊ ಇನ್ ಕೇಸ್ ಏನಾದರೂ ಮತ್ತೆ ಪುನಃ ಬಿಗ್ ಬಾಸ್ ಬನ್ನಿ ಅಂದರೆ? ನಾನು ಇಲ್ಲೆಲ್ಲ ಇಂಟರ್ವ್ಯೂನಲ್ಲಿ ತುಂಬ ಹೇಳ್ಬಿಡ್ತೀನಿ, ಕರಿಯಲ್ಲ. ಪರವಾಗಿಲ್ಲ, ನನಗೆ ನನ್ನ ಸ್ವಾಭಿಮಾನನೇ ಮುಖ್ಯ. ಯಾಕಂದರೆ ಅವರಿಂದ ನನಗೊಂದಷ್ಟು ಡ್ಯಾಮೇಜ್ ಆಗಿದೆ. ಕೆಲವೊಂದೆಲ್ಲ ಈಗ ಕಲರ್ಸ್ ಬಗ್ಗೆ ಮಾತಾಡಿದ ಆ ಸ್ಟೇಟ್ಮೆಂಟ್, ಆ ಡ್ಯಾಮೇಜ್ ನಾನೇ ಕಂಟ್ರೋಲ್ ಮಾಡಬೇಕು. ಸೊ ಮಾತಾಡೋ ಬರ್ದಲ್ಲಿ ಅವರಿಗೂ ಬೇಜಾರಾಗಿರ್ಬೋದು, ಬಟ್ ನಾನಂತೂ ರೆಡಿ ಆಗಿಬಿಟ್ಟಿದ್ದೀನಿ. ಏನಾದರೂ ಪರವಾಗಿಲ್ಲ, ಕರೀದೇ ಇದ್ರೂ ಪರವಾಗಿಲ್ಲ. ಯಾಕಂದರೆ ನಾನು ಕಲರ್ಸಲ್ಲಿ 1 ವರ್ಷದಿಂದ ನನ್ನ ಕೆಲಸನೇ ಮಾಡ್ತಿರ್ಲಿಲ್ಲ. ಅವಾಗ ನಮ್ಮ ಬದುಕು ನಡೀತಾ ಇತ್ತು ಅಲ್ವಾ. ಸೊ ನಾನಂದರೆ ಇದು ತುಂಬ ಇದನ್ನು ಮಾಡೋಕ್ಕೆ ಹೇಳ್ತಾ ಇಲ್ಲ, ಎಲ್ಲೋ ಒಂದು ಕಡೆ ಆತ್ಮಗೌರವ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಗೊತ್ತಿಲ್ಲ, ಇಷ್ಟೆಲ್ಲ ಮಾತಾಡಿದ್ಮೇಲೆ ಅವ್ರೇನು ಕರೆಯಲ್ಲ, ಕರೆದ್ರೆ ಹೋಗ್ತೀನಿ. ಓಕೆ, ವಾಟ್ ನೆಕ್ಸ್ಟ್? ಸುದೀಪ್ ಸರ್ ಕೇಳಿದಾಗ ಟೇಪ್ ಕಟ್ಟಿಂಗ್ ಅಂತ ಹೇಳಿದ್ದೆ. ಇಲ್ಲ, ಆ್ಯಕ್ಚುಲಿ ನಮ್ಮ ಸಿನಿಮಾದು ಸಾಂಗ್ ಎಲ್ಲ ಕಳಿಸ್ತಾ ಇದ್ರು, ತುಂಬ ಖುಷಿ ಆಯಿತು. ನಾನು ಹೋಗೋ ಮುಂಚೆ ಅದು ಯುವನ್ ರಾಬಿನ್ ಹುಡ್ ಅಂತ, ಯುವ ಸರ್ಕಾರ ಅಂತ ಕನ್ನಡದಲ್ಲಿ, ತಮಿಳು, ಕನ್ನಡ ಮತ್ತು ಹಿಂದಿ. ಈಗ ಅದು ಇನ್ನೂ ಸಾಂಗ್ ರಿಲೀಸ್ ಆಗಿಲ್ಲ. ನನ್ನ ಕಾರ್ ಡ್ರೈವ್ ಮಾಡುವಾಗ ನಾನು ಹೇಳಿದ್ನಲ್ಲ, ಕಾರ್ ಸೈಡಿಗೆ ಹಾಕ್ಬಿಟ್ಟು ಆ ಸಾಂಗ್ ನೋಡಿದೆ, ನಂಗೆ ತುಂಬ ಇಷ್ಟ ಆಯಿತು, ಖುಷಿ ಆಯಿತು. ಸೊ ಅದಿನ್ನ 1-2 ದಿವಸ ಅದೇ ಪೋರ್ಷನ್ ಇದೆ, ಅದಾದಮೇಲೆ ಇನ್ನೂ ಒಂದೇನೋ ಸಾಂಗಲ್ಲಿ ಇರುತ್ತೆ ಅಂತ ಹೇಳಿದರು. ಅದನ್ನು ಕಂಪ್ಲೀಟ್ ಮಾಡಬೇಕು. ಅದು ಬಿಟ್ಟರೆ ಅದು ಇದು ಫಂಕ್ಷನ್ಸ್ ಕರಿತಾ ಇದ್ದಾರೆ, ಟೇಪ್ ಕಟ್ಟಿಂಗು. ಅದು ಬಿಟ್ಟರೆ ನನಗೊಂದ್ಸಲ ಫ್ಯಾಮಿಲಿ ಜೊತೆ ಎಲ್ಲಾದರೂ ಹೋಗಬೇಕು, ಮಗನ ಕರ್ಕೊಂಡು ಅಂತ ಇತ್ತು. ಅವನು ನಾವು ಒಪ್ಪಿಸಿ ನೆಕ್ಸ್ಟ್ ವೀಕ್ ಹೋಗ್ತಾ ಇದ್ದೀವಿ ಮೈಸೂರಿಗೆ. ನಮ್ಮ ಅಣ್ಣ ಅವರೆಲ್ಲ ಆ ಕಡೆಯಿಂದ ಬರ್ತಾರೆ. ಒಂದು ಒಳ್ಳೆ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡಿದಾಗ ಇನ್ನು ಏನು ಸಣ್ಣ ಪುಟ್ಟ ಒಳಗಡೆ ಅಲ್ಲಿ ಇಲ್ಲಿ ಸೇರ್ಕೊಂಡು ಅದು ಹೀಲ್ ಆಗಬೇಕಲ್ವಾ, ಒಂದು ಸ್ವಲ್ಪ ಇದರಿಂದ ಆಚೆ ಬರೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡೆ. ನಾನು ಜಾಸ್ತಿ ಬೇರೆಯವ್ರ ಥರ ಇಲ್ಲ ಅಂದರೆ ಸ್ವಲ್ಪ ಟೈಮ್ ತೊಗೊಂಡೆ. ಸೊ ಅಲ್ಲಿ ಹೋಗೋಣ ಅಂದ್ಕೊಂಡಿದ್ದೀನಿ, ಈ ಸಿನಿಮಾ ಕಂಪ್ಲೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆಮೇಲೆ ಕೆಲವೊಂದೆಲ್ಲ ಹೀಗೆ ಮಾತುಕತೆ ನಡೀತಾ ಇದೆ, ಯಾವ್ದು ಬೆಸ್ಟ್ ಅನ್ಸುತ್ತೋ ಅದು ತಗೋತೀವಿ. ಆಮೇಲೆ ಇದ್ದೇ ಇದೆ ಆ್ಯಂಕರಿಂಗು, ಅಂದರೆ ಯಾವುದಾದ್ರೂ ಈವೆಂಟ್ ಆ್ಯಂಕರಿಂಗು, ಅದು ಇದು ನಾನು ಮುಂಚೆನೂ ಮಾಡ್ತಾಯಿದ್ದೆ, ಈಗಲೂ ಮಾಡ್ತೀನಿ. ಸಿನಿಮಾಗಳು ಬಂದರೆ ಸಿನಿಮಾನೂ ಮಾಡ್ತೀನಿ. ನಮ್ಮ ಪ್ರೊಡಕ್ಷನಲ್ಲಿ ನಾನು ಇಲ್ಲದೇದಾಗಲೂ ಒಂದು ಕೆಲಸ ನಡೆದಿದೆ ಸನ್ರೈಸ್ ಪ್ರೊಡಕ್ಷನಲ್ಲಿ. ಸೊ ಇನ್ನೊಂದಷ್ಟು ಪ್ರಾಜೆಕ್ಟ್ಸ್ ಮಾತುಕತೆಯಲ್ಲಿದೆ, ಎಲ್ಲ ಮಾಡ್ಕೊಂಡು ಹೋಗ್ತೀನಿ. ನಾನು ಮಲ್ಟಿ ಟಾಸ್ಕ್ ಮಾಡೋದ್ರಿಂದ ಹೊಟ್ಟೆಪಾಡಿಗೇನು ತೊಂದರೆ ಇಲ್ಲ. ಇದೊಂದನ್ನೇ ನೆಚ್ಕೋಬೇಕಾ, ಆ್ಯಕ್ಟಿಂಗಾ, ಆ್ಯಂಕರಿಂಗಾ, ಇಲ್ಲ ಪ್ರೊಡಕ್ಷನ್, ಏನಾದರೂ ಒಂದು ಕೆಲಸ ನಾನು ಮಾಡ್ತೀನಿ. ಒಟ್ಟು ಯಾವುದೇ ಆಗಿರ್ಬೋದು, ಕೆಲಸ ಮಾಡೋದ್ರಿಂದ ಸೊ ನನ್ನ ಜೀವನಕ್ಕೇನು ತೊಂದರೆ ಇಲ್ಲ. ಓಕೆ. ಸೊ ಬಿಗ್ ಬಾಸ್ ಬಾಂಡ್ ಸೈನ್ ಹಾಕೋಕ್ಕಿಂತ ಮುಂಚೆ ಸೀರಿಯಲ್ ಯಾವುದು ಸೈನ್ ಮಾಡಿಲ್ಲ? ಇಲ್ಲ, ಬಟ್ ಅದೇ ನಾನು ಹೇಳಿದ್ನಲ್ಲ, 2 ಅಪರ್ಚುನಿಟಿ ಇತ್ತು, ನಾನು ಬಿಗ್ ಬಾಸ್ ಚೂಸ್ ಮಾಡಿಕೊಂಡೆ.
ನೋಡ್ಬೇಕು ಅದೆಲ್ಲ. ಐ ಥಿಂಕ್ ಅದು ಏನೇನಾಗುತ್ತೆ ನೆಕ್ಸ್ಟ್ ಮಾತುಕತೆಯಲ್ಲಿ. ಸೊ ಖುಷಿ ಆಯಿತು ಜಾನ್ವಿ ಅವರೇ ನಿಮ್ಮ ಜೊತೆಗೆ ಮಾತಾಡಿ. ಸಾಕಷ್ಟು ಒಂಥರ ಏನು ಹೇಳ್ತಾರೆ, ನಾವು ಅವ್ರೇನು ತೋರಿಸ್ತಾರೆ ನಾವು ಅದನ್ನು ನೋಡಿರ್ತೀವಿ, ಅದ್ರ ಮೇಲೆ ಒಂದಿಷ್ಟು ಒಪಿನಿಯನ್ ಕ್ರಿಯೇಟ್ ಆಗಿರುತ್ತೆ. ಸೊ ನಿಮ್ಮ ಮಾತುಗಳನ್ನು ಕೇಳಿದ ಮೇಲೆ ಇನ್ನಷ್ಟು ಎಲ್ಲೋ ಒಂಥರ ರಾ ಇದ್ದಿದ್ದು ಇನ್ನಷ್ಟು ಪಾಲಿಶ್ ಆಯಿತು ಒಪಿನಿಯನ್ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್ ರೆಡ್ FM ಗೆ ಬಂದಿದ್ದಕ್ಕೆ, ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಆಗಿದ್ದಕ್ಕೆ. ಸೊ ಎಲ್ಲವೂ ಒಳ್ಳೆಯದಾಗಲಿ ಇನ್ನು ಮುಂದೆ. ಸೊ ನೀವು ಅಂದುಕೊಂಡ ಹಾಗೆ ಎಲ್ಲವೂ ಕೂಡ ಅಚೀವ್ ಮಾಡೋ ಥರ ಆಗಲಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಪವಿತ್ರ ಅವರೇ. ತುಂಬ ಚೆನ್ನಾಗಿತ್ತು, ನಿಮ್ಮ ಕ್ವೆಶನ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು, ನೀವು ಕೇಳೋದು ಚೆನ್ನಾಗಿತ್ತು. ಮತ್ತು ಈ ಜಾಗ ನನಗೆ ಭಾಳ, ನಾನು ಹೇಳಿದಾಗೆ ಒಂಥರ ಎಮೋಷನ್ನು ನನ್ನಲ್ಲಿ ಎಂಟ್ರ್ ಆಗ್ತಾ ಇದ್ದಾಗಲೂ 14 ವರ್ಷ ಆಯ್ತಲ್ಲ ಇಲ್ಲಿಗೆ ಬಂದು ಅಂತ. ಸೊ ಬೆಂಗಳೂರಲ್ಲಿ ಫಸ್ಟು ನನಗೆ ಅನ್ನ ಕೊಟ್ಟ ಸಂಸ್ಥೆ ಅಂದರೆ ಇದು ಉದಯ ನ್ಯೂಸ್. ಜಯಶ್ರೀ ಮ್ಯಾಮ್ ಎಲ್ಲರೂ ನೆನಪಾಗಕ್ಕೆ ಶುರುವಾದರು ನನಗಿಲ್ಲಿ. ಜಯಶ್ರೀ ಮ್ಯಾಮು ಅವರೇ ನನ್ನನ್ನು ಸೆಲೆಕ್ಟ್ ಮಾಡಿದ್ದು. ಇಲ್ಲಿಗಿಂತ ಮುಂಚೆ ನಾನು ಪಬ್ಲಿಕ್ ಟಿವಿಗೆ ಹೋಗಿದ್ದೆ, ಜನಶ್ರೀಗೆ ಹೋಗಿದ್ದೆ, ಅಲ್ಲಿ ಯಾವುದೋ ಕಾರಣಕ್ಕೆ ಸೆಲೆಕ್ಟ್ ಆಗಲಿಲ್ಲ. ಇಲ್ಲಿ ಬಂದೆ, ಅವ್ರನ್ನ ನೋಡಿ ಸೆಲೆಕ್ಟ್ ಮಾಡಿ ಇಲ್ಲಿಂದನೇ ಶುರುವಾಗಿದೆ. ಇವತ್ತು ನಾನು ಇಲ್ಲಿ ಬಂದು ಕೂತಿದ್ದೀನಿ ಅಂದರೆ ಸುದೀಪ್ ಸರ್ ಹೇಳ್ತಾರಲ್ಲ, ಬುಡ ಹುಡುಕ್ಬೇಕು, ಆ ಬುಡ ಇಲ್ಲೇ. ಸೊ ನಂಗೆ ಒಂಥರ ಎಮೋಷ್ನಲ್ ಫೀಲ್ ಕೂಡ. ತುಂಬ ಖುಷಿ. ಆಫ್ಟರ್ 14 ಇಯರ್ಸ್ ಇದೊಂದು ಕಾರಣಕ್ಕೆ ನಾನು ಇಲ್ಲಿ ಬಂದೆ ಅನ್ನೋದು. ಜಯಶ್ರೀ ಮ್ಯಾಮ್, ಸಮೀವುಲ್ಲಾ ಸರ್, ನಮ್ಮ ವಾಣಿಶ್ರೀ ಮ್ಯಾಮು, ವಾಣಿ ಮ್ಯಾಮು, ಮಂಜುಳಾ ಮ್ಯಾಮ್ ಎಲ್ಲರನ್ನೂ ನೆನೆಸ್ಕೋಬೇಕು. ಜಾಸ್ತಿ ಜಯಶ್ರೀ ಮ್ಯಾಮ್ನ, ಯಾಕಂದರೆ ನನ್ನ ಕರಿಯರ್ ಶುರು ಆಗುತ್ತೆ ಅಂದರೆ ಅದಕ್ಕೆ ಹಿಂದೆ ನನ್ನ ಇಲ್ಲಿ ರೆಫರ್ ಮಾಡಿರೋರು ಒಂದಷ್ಟು ಜನ, ಮತ್ತು ನನ್ನನ್ನು ಸೆಲೆಕ್ಟ್ ಮಾಡಿದ್ದು ಮ್ಯಾಮು. ಇಲ್ಲಿವರೆಗೂ ನಮ್ಮ ಜರ್ನಿ ಬಿಗ್ ಬಾಸ್ ತನಕ ಕಂಟಿನ್ಯೂ ಆಗಿದೆ ಅಂದರೆ ಅದಕ್ಕೆ ಅವ್ರು ಕೆಲಸ ಕೊಡಲಿಲ್ಲ ಅಂದರೆ ನಾನು ಇನ್ನೂ ಹುಡ್ಕೊಂಡು ಓಡಾಡಬೇಕಿತ್ತು, ರೆಸ್ಯೂಮ್ನ ಎಲ್ಲ ಕಡೆ ಕೊಟ್ಕೊಂಡು. ಅವರು ಎಲ್ಲರೂ ನೆನಪಾಗ್ತಾ ಇದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ನನಗೆ ನನ್ನೊಂದು ಜಾಗಕ್ಕೆ ಕರೆದಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು. ಆ್ಯಂಡ್ ಇಟ್ ವಾಸ್ ವೆರಿ ನೈಸ್ ಇಂಟರ್ವ್ಯೂ. ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.